ಸೊ ಇದುವರೆಗೂ ಏನ್ ಮಾಡಿದೀವಿ ಅಂದ್ರೆ ಹಿಂದಿನ ಚಾಪ್ಟರ್ ಅಲ್ಲಿ, ನಮಸ್ತೆ ಕಣ್ರಿ, ಹಿಂದಿನ ಚಾಪ್ಟರ್ ಅಲ್ಲಿ ಗುರಿ ಬಗ್ಗೆ ಮಾತಾಡಿದ್ವಿ. ಮತ್ತೆ ಗುರಿಗಳಿಗೆ ಗುರಿ ತಲುಪಲಿಕ್ಕೆ ನಮ್ದೇನು ಅಡ್ಡಿಯಾಗಿದೆ, ನಮ್ಮ ಆಸೆ ಆಕಾಂಕ್ಷೆಗಳು, ಅದ್ರ ಬಗ್ಗೆ ಮಾತಾಡಿದ್ವಿ. ನೋಡಿ, ನಮ್ಮ ಪ್ರಾರ್ಥನೆಯಲ್ಲಿ ಬರೆದು ಆ ಗುರಿನಲ್ಲಿ ಏನ್ ಚಾಪ್ಟರ್ ಅಲ್ಲಿ ಏನೇನೆಲ್ಲ ಬಾಬುಜಿ ಅವರು ವಿವರಣೆ ಮಾಡಿದಾರಲ್ಲ, ಅವೆಲ್ಲವೂ ನಮ್ಮ ಪ್ರಾರ್ಥನೆಯಲ್ಲಿ ಅದನ್ನೇ ಒಂದು ಸಣ್ಣ ಪದ್ಯದ ರೂಪದಲ್ಲಿ ಬರೆದ್ರೆ ಆ ರೀತಿ ಇದೆ. ನಮ್ಮ ಇರತಕ್ಕಂಥ ವಸ್ತುಸ್ಥಿತಿನ ಸ್ಪಷ್ಟವಾಗಿ ಗೋಚರ ಮಾಡ್ತಕ್ಕಂಥದ್ದು ನಮ್ಮ ಪ್ರಾರ್ಥನೆಯ ಮೂಲ ಉದ್ದೇಶ. ಅದರಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಕೂಡ ಭಗವಂತನಲ್ಲಿ ಬೇಡ್ಕೊಳ್ಳೋದು ಕೂಡ ಅವನ ಸಹಾಯವನ್ನು ಬೇಡ್ಕೊಳ್ಳಿಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಸೊ ಈಗ ಗುರಿ ಆದಮೇಲೆ, ನಮ್ಮ ಗುರಿಯನ್ನು ನಾವು ನಿಗದಿ ಮಾಡ್ಕೊಂಡ್ಮೇಲೆ ಆ ಗುರಿನ ತಲುಪುವಂತ ಸಾಧನಗಳೇನು, ಮಾರ್ಗಗಳೇನು, ಅದರ ವಿಚಾರವಾಗಿ ಮುಂದಿನ ಈ ಅಧ್ಯಾಯದಲ್ಲಿ ಪೂಜ್ಯ ಬಾಬುಜಿ ಅವರು ವಿವರಿಸ್ತಾ ಇದ್ದಾರೆ. ಮುಂದುವರ್ಸ್ಕೊಂಡು ಹೋಗೋಣ. ಕೆಲವು ಕಾರ್ಯಕ್ರಮಗಳನ್ನ, ಕೆಲವು ವಿಚಾರಗಳನ್ನ ನಾವಿಲ್ಲಿ ಓದಿದ್ವಿ. ಇನ್ನು ಕೆಲವು ವಿಚಾರಗಳು ಇನ್ನೂ ಇದೆ, ಅದನ್ನು ಓದೋಣ. ಕೆಲವರು ಒಡ್ಡುವ ಸರ್ವಸಾಮಾನ್ಯವಾದ ನೆವವೆಂದರೆ ತಾವು ತುಂಬಾ ಕೆಲಸದಲ್ಲಿ ತೊಡಗಿರುವುದಾಗಿ, ಧ್ಯಾನವನ್ನಾಗಲಿ ಇಂಥ ಬೇರೆ ಸಾಧನವನ್ನಾಗಲಿ ಮಾಡಲು ಸಮಯವಿಲ್ಲವೆಂಬುದು. ಸೊ ಇದು ತುಂಬಾ ಜನ ಹೇಳ್ತಾರೆ. ಎಷ್ಟೊಂದು ಜನ ಅಭ್ಯಾಸಗಳು ಬಂದಾಗ ಅರ್ಧ ಗಂಟೆ ಧ್ಯಾನ ಮಾಡಿದ್ರೆ ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೈ ತುಂಬ ಕೆಲಸವಿದ್ದ ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚು ವಿರಾಮವೆಂಬುದೊಂದು ಪ್ರಸಿದ್ಧ ನಾಣ್ಣುಡಿ ಆಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಕೈ ತುಂಬ ಕೆಲಸವಿರುವ ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚು ಸಮಯವಿದೆ, ವಿರಾಮವೆಂಬುದು ಒಂದಿದೆ ಅಂತ ಹೇಳಿ ಒಂದು ನಾಣ್ಣುಡಿ ಇದೆ. ಮನುಷ್ಯನಿಗೆ ಕೆಲಸಕ್ಕಿಂತಲೂ ಹೆಚ್ಚು ಸಮಯವು ವಿರಾಮದಲ್ಲಿ ವಿನಿಯೋಗಿಸಲು ದೊರೆಯುವುದೆಂದು ನನಗನಿಸುತ್ತದೆ. ಸಮಯಾಭಾವದ ಅವರ ದೂರು ಕೇವಲ ಅದರ ಸಮಯದ ತಪ್ಪು ಹೊಂದಿಕೆಯ ಮೂಲಕವಾಗಿದೆ. ಅಂದ್ರೆ ಸರಿಯಾಗಿ ತಮ್ಮ ಸಮಯನ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಸನ್ನದ್ಧರಾಗಿಲ್ಲ. ನಮ್ಮ ಸಮಯವನ್ನು ನಾವು ಅದೆಷ್ಟು ಹೆಚ್ಚು ಲಾಭ ಪಡೆಯುವಂತೆ ಉಪಯೋಗಿಸಿದರೆ ಅದರ ಕೊರತೆಯ ಅಥವಾ ಅಭಾವದ ವಿಷಯವಾಗಿ ದೂರುವ ಕಾರಣವೇ ಇಲ್ಲ. ಅಂದ್ರೆ ನಾವು ಸಮಯನ ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ನಾವು ಎಷ್ಟೋ ಸತಿ ವಿ ಮಿಸ್ಮ್ಯಾನೇಜ್ ಟೈಮ್. ಅದಕ್ಕೆ ಅಂತ ಹೇಳಿ ನಿಮಗೆ ಎಷ್ಟೊಂದು ಕ್ಲಾಸ್ಗಳು ಟೈಮ್ ಮ್ಯಾನೇಜ್ಮೆಂಟ್ಗೆ ಅಂತಾನೆ ಇದೆ. ಎಷ್ಟೊಂದು ತರಗತಿಗಳು ನೀವು ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಸಾಕಷ್ಟು ಕ್ಲಾಸ್ಗಳಿದೆ. ಅಲ್ಲಿಗೆ ಟೈಮ್ ಮ್ಯಾನೇಜ್ಮೆಂಟ್ ನಾವು ಕಲಿಯುವಂತ ಅವಶ್ಯಕತೆ ಬಂದಿದೆ ಅಂದ್ರೆ ನಾವು ಟೈಮ್ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದೀವಿ ಅಂತ ಆಯ್ತು. ಟೈಮ್ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದೀವಿ ಅಂತ ನಮಗೆ ಅರಿವಾಗಬೇಕಾದ್ರೆ ನಾವು ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ. ನಮಗೆ ನಮ್ಮನ್ನು ನೋಡ್ಕೊಳ್ಳುವಂತ, ಸೂಕ್ಷ್ಮ ದೃಷ್ಟಿಯಿಂದ ನೋಡ್ಕೊಳ್ಳುವಂತ ಒಂದು ಸಾಧನ ಇದ್ದರೆ, ನಮಗೆ ಅರಿವಿದ್ದರೆ ನಾವೇ ನೋಡ್ಕೋಬಹುದು. ಮತ್ತೆ ಕೆಲವರು ಸ್ವಲ್ಪ ಪ್ರಾಮಾಣಿಕರಾಗಿ ಕಾರ್ಯಗಳಿಂದ ತಾವು ದೂರವಿರುವುದು ಸಮಯದ ಅಭಾವದ ಮೂಲಕವಲ್ಲವೆಂದು, ತಾವು ಗೆಲ್ಲಲು ಅಸಾಧ್ಯವಾದ ತಮ್ಮ ಉಪೇಕ್ಷೆ ಅಥವಾ ಸೋಮಾರಿತನದ ಸ್ವಭಾವದಿಂದಲೆಂದು ಒಪ್ಪಿಕೊಳ್ಳುವರು. ಇನ್ ಕೆಲವರು ಏನ್ ಮಾಡ್ತಾರೆ, ಸಮಯ ಇಲ್ಲ ಅಂತ ಹೇಳಲ್ಲ, ಆದ್ರೆ ತಮಗೆ ಸ್ವಲ್ಪ ಮಟ್ಟಿಗೆ ಸೋಮಾರಿತನ ಸ್ವಭಾವ ಇದೆ, ಸಮಯ ಉಪೇಕ್ಷೆ ಮಾಡುವಂತ ಒಂದು ಸ್ವಭಾವ ಇದೆ, ಹಾಗಾಗಿ ನಾವೇನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಅವರಿಗೆ ನಾನು ಹೇಳುವುದು ಏನೆಂದರೆ, ಅವರು ಪ್ರಾಯಶಃ ತಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ, ನೋಡಿ ಉದ್ಯೋಗ ಇದೆಯಲ್ಲ ಅದು ದೀರ್ಘ ಹೊತ್ತು ಬರ್ಬೇಕು, ಉದ್ಯೋಗ ಅಂತ ಬಂದ್ಬಿಟ್ಟಿದೆ. ನೋಡಿದಿರಾ? ಯಾರಾದ್ರೂ ಅಂಡರ್ಲೈನ್ ಮಾಡಿದಿರ ಅದನ್ನ? ಅವರು ಪ್ರಾಯಶಃ ತಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಅಂತ ನೋಡ್ರಿ. ಉದ್ಯೋಗ ನೋಡಿದ್ರ ಅದು ಸ್ವಲ್ಪ ಮಟ್ಟಿಗೆ ಸ್ಪೆಲ್ಲಿಂಗ್ ಎರರ್ ತರ ಆಗಿದೆ ಕನ್ನಡದಲ್ಲಿ. ವ್ಯಾಪಾರ ಉದ್ಯೋಗಗಳಲ್ಲಿ ಉಪೇಕ್ಷೆ ಆಲಸ್ಯಗಳನ್ನು ತೋರದೆ ಆರ್ಥಿಕ ಲಾಭವು ದೃಷ್ಟಿಯಲ್ಲಿರುವುದರಿಂದ ತಮಗೆ ವೈಯಕ್ತಿಕ ಅನಾನುಕೂಲತೆಗಳು ಬೇಸರಿಕೆಗಳು ಬಂದರೂ ಪೂರ್ಣ ಉತ್ಸಾಹದಿಂದ ದುಡಿಯುವರು. ಯಾರು ಚೆನ್ನಾಗಿ ನಾವು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಿರ್ತೀರೋ ಅವರು ಹುಷಾರಿಲ್ಲದೆ ಇದ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಉತ್ಸಾಹದಿಂದ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೆ ದುಡ್ಡಿನ ಅಪೇಕ್ಷೆ ಇರೋದ್ರಿಂದ ದುಡ್ಡಿಗಾಗಿ ಸಾಕಷ್ಟು ಮಟ್ಟಿಗೆ ಪ್ರಯತ್ನವನ್ನು ಪಡ್ತಾರೆ. ಯಾಕೆ? ಅವರಿಗೆ ಆರ್ಥಿಕ ಲಾಭ ಆಗತ್ತೆ ಅಂತ ಅವ್ರಿಗೆ ಅರ್ಥವಾಗಿರುತ್ತೆ. ಭೌತಿಕ ಲಾಭದ ಹಂಬಲ ಅವರ ಅನನುಕೂಲತೆಗಳನ್ನು, ಅಸ್ವಾಸ್ಥ್ಯವನ್ನು ಕಡೆಗಣಿಸುವಂತೆ ಮಾಡುವುದು. ಸೊ ನಮ್ಗೆ ಯಾವುದೋ ಒಂದು ಲಾಭ ಆಗ್ತಿದೆ ಅಂತ ಮನಸ್ಸಿಗೆ ಇಟ್ಕೊಂಡಾಗ, ಮನಸ್ಸಿಗೆ ಮನದಟ್ಟಾದಾಗ, ನಾವು ಸ್ವಲ್ಪ ಮಟ್ಟಿಗೆ ಆಲಸ್ಯ ಆದ್ರೂ ಕೂಡ, ನಮಗೆ ಸ್ವಲ್ಪ ಮಟ್ಟಿಗೆ ಸ್ವಾಸ್ಥ್ಯ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಅದನ್ನು ಕಡೆಗಣಿಸಿ ನಾವು ಇದರಲ್ಲಿ ನಮ್ಮ ಚಟುವಟಿಕೆ ಏನಿದೆ
ಅದರಲ್ಲಿ ನಾವು ತೊಡ್ಕೊಳ್ತೀವಿ. ಅದೇ ತರನೇ ಮೊದಲನೇ ಬಿಂದುವಿನಲ್ಲಿರತಕ್ಕಂಥ ಅಭ್ಯಾಸಿ ಆಧ್ಯಾತ್ಮಿಕವಾಗಿ ಅವರಿಗೆ ಲಾಭ ಆಗುತ್ತೆ. ಆ ಲಾಭದಿಂದ ಅವರಿಗೆ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಪ್ರಗತಿಗೆ ಸಹಾಯ ಆಗುತ್ತೆ ಅಂತ ಅಟ್ಲೀಸ್ಟ್ ಅಷ್ಟು ಮನದಟ್ಟಾದ್ರೂ ಕೂಡ ಅವರು ಇದನ್ನ ಹೆಚ್ಚು ಗಮನ ಕೊಟ್ಟು ಮಾಡ್ತಾರೆ. ಮೊದಲು ಅಭ್ಯಾಸಿಗೆ ನೀವು ಲಾಭ ನಷ್ಟಗಳ ಚಿಂತೆ ಮಾಡಬಾರ್ದು, ಸುಮ್ಮನೆ ಬಂದು ಹೋಗ್ಬೇಕಂತ ಹೇಳಿದ್ರೆ ಯಾರು ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರೆ ಮೊದಲನೇ ಬಿಂದುಲಿ ಇರತಕ್ಕಂಥ ವ್ಯಕ್ತಿಗೆ, ಲೌಕಿಕವಾಗಿ ಮುಳುಗೋಗಿರ್ತಕ್ಕಂಥ ವ್ಯಕ್ತಿಗೆ ಮನಸ್ಸು ಯಾವಾಗಲೂ ಲಾಭ ನಷ್ಟಗಳ ದೃಷ್ಟಿಕೋನದಲ್ಲಷ್ಟೇ ಜಗತ್ತನ್ನು ನೋಡುತ್ತೆ. ನೀವು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ, ಸಾಂಸಾರಿಕ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ನನಗೇನ್ ಲಾಭ ಆಗಿ ಬರುತ್ತೆ ಅಂತ ಮೊದಲು ಕೇಳ್ತೀರಾ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ಅದೇ ದೃಷ್ಟಿಕೋನನೇ ಇಟ್ಕೊಂಡಿರ್ತೀವಿ, ಲಾಭ ನಷ್ಟಗಳ ದೃಷ್ಟಿಕೋನನೇ ಇಟ್ಕೊಂಡಿರ್ತೀವಿ. ಅಂಡ್ ಪ್ರಾಯಶಃ ಆಗತಾನೆ ಧ್ಯಾನ ಶುರು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅದು ತಪ್ಪೇನೂ ಅಲ್ಲ. ಅವ್ರು ಬಂದು 2 ದಿವಸಕ್ಕೇನೆ ನೀವು ಲಾಭ ನಷ್ಟಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ಕುತ್ಕೋಬಾರ್ದು, ಸುಮ್ಮನೆ ಧ್ಯಾನಕ್ಕೋಸ್ಕರ ನೀವು ಬರಬೇಕು, ಇದೆಲ್ಲ ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಗ್ಯಾರಂಟಿ ಅದನ್ನ ಕೇಳುವಂತ ಮನಸ್ಥಿತಿನಲ್ಲಿ ಅವ್ರು ಇರಲ್ಲ. ಸೊ ಪ್ರಶಿಕ್ಷಕರಾಗಿ ಕೆಲಸ ಮಾಡ್ಬೇಕಾದ್ರೆ ನಾವು ಅಭ್ಯಾಸಿಗೆ ಯಾವ ಸ್ಥಿತಿನಲ್ಲಿ ಏನು ಹೇಳಬೇಕು ಅಂತ ನಮಗೆ ಗೊತ್ತಿರಬೇಕು. ಎಲ್ಲಾ ಸ್ಥಿತಿಗಳಲ್ಲೂ ಒಂದೇ ರೀತಿಯಾದಂತ ಬೋಧನೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ರೀತಿಯಾದಂತ ವಿವರನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ಬಿಂದುವಿನಲ್ಲಿ ಈಗ ತಾನೇ 2 ತಿಂಗಳು 3 ತಿಂಗಳು ಆಗಿರ್ತಕ್ಕಂಥ ಒಂದು ಅಭ್ಯಾಸಿಗೆ ಇನ್ನೂ ಲಾಭ ನಷ್ಟಗಳ ದೃಷ್ಟಿಕೋನ ಹೋಗಿರಲ್ಲ. ಇನ್ಫ್ಯಾಕ್ಟ್ ಲಾಭ ನಷ್ಟಗಳ ದೃಷ್ಟಿಕೋನ ನಮಗೆ ತಕ್ಕ ಮಟ್ಟಿಗೆ ಕಡಿಮೆ ಆಗ್ಬೇಕಂದ್ರೆ ನಾವು ಸಾಕಷ್ಟು ಮಟ್ಟಿಗೆ ಪಿಂಡು ಪ್ರದೇಶದಲ್ಲಿ ಪ್ರಯಾಣ ಮಾಡಿರ್ಬೇಕು. ಆಗಷ್ಟೇ ನಮಗೆ ಲಾಭ ನಷ್ಟಗಳ ದೃಷ್ಟಿಕೋನ ಕಡಿಮೆ ಆಗುತ್ತೆ. ಇನ್ ಆರ್ಡರ್ ದಟ್ ವಿ ಕ್ಯಾನ್ ಮೂವ್ ಅವೇ ಫ್ರಮ್ ದ ಮೈಂಡ್ ಸೆಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ವಿ ಹ್ಯಾವ್ ಟು ಹ್ಯಾವ್ ಸಬ್ಸ್ಟಾನ್ಷಿಯಲ್ ಜರ್ನಿ ಇನ್ ದ ಪಿಂಡ ಪ್ರದೇಶ್, ಇನ್ ದ ಹಾರ್ಟ್ ರೀಜನ್. Without that, for a person who starts meditation now, who's been in meditation for the last say 1 or 2 months or 3 months, if you start telling them, preaching them or teaching them that you should not think about the profit or loss, then we are actually giving them the wrong signal. The thing is, they will stop thinking about profit and loss as they actually progress away from the first point. As and when they make a deeper connection with the spiritual journey, they understand the relevance of the spiritual journey. When they get a taste of the meditation and the benefit that they are getting in the meditation, they would automatically start moving away from the issue of profit and loss. ಮೊದಲು ಅವರಿಗೆ ಆಧ್ಯಾತ್ಮದ ರುಚಿ ಹತ್ತಬೇಕು. ಆಧ್ಯಾತ್ಮದ ರುಚಿ ಹತ್ತಿದ ಮೇಲೆ ತಾವೇಗ ಅವರು ಲಾಭ ನಷ್ಟಗಳ ದೃಷ್ಟಿಕೋನದಿಂದ ದೂರ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದು ಅನುಭವದಿಂದ ಲೇಪಿತವಾಗಿ ತಾನಾಗಾದರೆ ಅದು ಸರಿಯಾದಂತ ರೀತಿಯಲ್ಲಿ ಆದಂಗೆ. ಅದು ಅನುಭವ ಲೇಪನೆ ರಹಿತ ನಾವು ಹೇಳಿದ್ವಿ ಅದಕ್ಕೋಸ್ಕರ ಆಯಿತು ಅಂತಂದ್ರೆ ಪ್ರಾಯಶಃ ಅದರಿಂದ ಅವರು ದೂರ ಉಳಿಯೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಕೆಲವೇ ವಾರಗಳಲ್ಲಿ ಮತ್ತೆ ವಾಪಸ್ಸು ಲಾಭ ನಷ್ಟಗಳ ದೃಷ್ಟಿಕೋನಕ್ಕೆ ಮರುಕಳಿಸ್ತಾರೆ. ಸೊ ಭೌತಿಕ ಲಾಭದ ಹಂಬಲ ಅವರ ಅನಾನುಕೂಲತೆಗಳನ್ನು ಅಸ್ವಾಸ್ಥ್ಯವನ್ನು ಕಡೆಗಣಿಸುವಂತೆ ಮಾಡುವುದು. ಹಾಗಾದ್ರೆ ಇದು ನಮ್ಮ ಆಧ್ಯಾತ್ಮಿಕ ಲಾಭದ ಹಂಬಲ ಕೂಡ ಅವರಿಗೆ ಇದನ್ನೇ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಅದರಂತೆಯೇ ಧ್ಯೇಯದ ಸಾಕ್ಷಾತ್ಕಾರಕ್ಕಾಗಿ ನಮ್ಮ ಹಂಬಲ ಹೆಚ್ಚಾಗಿದ್ದರೆ ನಮ್ಮ ಉಪೇಕ್ಷೆ ಆಲಸ್ಯಗಳು ನಾವು ಮಾಡುವ ಯತ್ನವನ್ನಾಗಲಿ ಪ್ರಗತಿ ಮಾರ್ಗದಲ್ಲಾಗಲಿ ಬಾಧಕಗಳಾಗಲಾರವು. ಸೊ ಅದಕ್ಕೋಸ್ಕರನೇ ಹಿಂದಿನ ಚಾಪ್ಟರ್ ಅಲ್ಲಿ ಬಾಬುಜಿಯವರು ಗುರಿ ಬಗ್ಗೆ ಅಷ್ಟು ವಿಸ್ತಾರವಾಗಿ ಹೇಳಿದ್ರು. ಸೊ ನಾವು ಗುರಿಯನ್ನು ಇಟ್ಟುಕೊಂಡು ಅದನ್ನ ನಾವು ತಲುಪಬೇಕು ಅನ್ನೋ ಹಂಬಲ ನಮಗೆ ತೀವ್ರವಾಗಿದ್ದಾಗ, ಇಫ್ ದೇರ್ ಇಸ್ ಎ ಗೋಲ್ ಇನ್ ಫ್ರಂಟ್ ಆಫ್ ಅವರ್ ಐಸ್ and we are very much craving to reach the goal as soon as possible, then all these difficulties that are there in front of us will not matter. ನಮ್ಮ ಮುಂದೆ ಇರತಕ್ಕಂಥ ಈ ತೊಂದರೆಗಳು ಏನಿದೆ, ಬಾಧಕಗಳೇನಿದೆ, ಅದ್ಯಾವುದು ನಮಗೆ ಅಡಚಣೆಗಳಾಗಲ್ಲ. ಪ್ರಾಚೀನ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ಅವಲೋಕಿಸಿದರೆ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಅವರು ತಮ್ಮ ಎಲ್ಲಾ ಸುಖಗಳನ್ನು ತ್ಯಾಗ ಮಾಡಿರುವುದು ನಮಗೆ ಕಂಡು ಬರುತ್ತದೆ. ತಮಗೆ ಅತ್ಯಂತ ಪ್ರಿಯವಾದ ವಸ್ತುವಿಗಾಗಿ ಪ್ರತಿಯೊಂದು ತರದ ಕಷ್ಟ ನಷ್ಟವನ್ನು ಅನುಭವಿಸುತ್ತಾ ಕಠಿಣವಾದ ತಪೋಮಯ ಜೀವನವನ್ನು ಕಳೆದರು. So if you look at the life of the ancient sages, for the sake of reaching the goal, they actually shed all kinds of happiness that they were actually adhered to.
ಸೊ ಎಷ್ಟೊಂದು ಜನ ಮಹಾರಾಜರು ತಮ್ಮ ಸಿಂಹಾಸನವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿ ತಪೋನಿರತರಾದರು ಅಂತ ನಾವು ಎಷ್ಟೊಂದು ಕಥೆಗಳಲ್ಲಿ ಓದ್ತೀವಿ. ಸೊ ಅವರ ಗುರಿ ಸಾಧನೆಗೋಸ್ಕರ ಅವರ ಇಹಲೋಕದಲ್ಲಿ ಇದ್ದಂತ ಎಲ್ಲ ಸುಖಗಳನ್ನು ಕೂಡ ಅವರು ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದರು. ದೇ ವರ್ ರೆಡಿ ಟು ಸ್ಯಾಕ್ರಿಫೈಸ್ ಆಲ್ ದ ಕಂಫರ್ಟ್ಸ್ ದಟ್ ದೇ ಹ್ಯಾಡ್ ಗಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈಫ್ in order that they could reach the goal. And they could also do very difficult ಸಾಧನ, ಕಠಿಣವಾದಂಥ ಸಾಧನೆ ಮಾಡಲಿಕ್ಕೆ ಅವರು ಸನ್ನದ್ಧರಾಗಿದ್ದರು. ಧ್ಯೇಯ ಸಾಧನೆಯ ತೀವ್ರ ಲವಲವಿಕೆಯು ಇತರ ವಸ್ತುಗಳ ಬಗ್ಗೆ ಅವರನ್ನು ಕುರುಡರನ್ನಾಗಿ ಮಾಡಿತು ಮತ್ತು ಅವರು ತಮ್ಮ ಮಾರ್ಗದಲ್ಲಿಯ ತೊಂದರೆಗಳನ್ನು ವೈಪರೀತ್ಯಗಳನ್ನು ಲೆಕ್ಕಿಸದೆ ಅಚಲರಾಗಿದ್ದರು. So the moment we are firm in our ಧ್ಯೇಯ ಸಾಧನೆಗೆ ನಮ್ಮ ಮನಸ್ಸು ಗಟ್ಟಿಯಾಗಿದ್ದ ತಕ್ಷಣ ನಮ್ಮ ಮುಂದೆ ಬರ್ತಕ್ಕಂಥ ಅಡಚಣೆಗಳಿರ್ಬೋದು, ಅಡೆತಡೆಗಳಿರ್ಬೋದು, ಅದನ್ನ ಯಾವುದು ಲೆಕ್ಕಿಸದೆ ನಾವು ಗುರಿ ಎಡೆಗೆ ಪ್ರಯಾಣ ಮಾಡಲು ಸಾಧ್ಯ ಆಗುತ್ತೆ. ಸೊ ದ ಮೊಮೆಂಟ್ ವಿ ಆರ್ ಆಕ್ಚುಲಿ ಫರ್ಮ್ towards the goal, we have clarity on the goal and we are firm in our journey towards the goal, all the difficulties that we face in traveling towards the goal will appear immaterial and we do not pay any attention to it. ಬ್ರದರ್ ಕೇಳಿಸ್ತಾ ಇಲ್ಲ ಬ್ರದರ್? ಕೇಳಿಸ್ತಾ ಇದೆ ಕಣ್ರಿ, ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಹಾ ಕೇಳಿಸ್ತಾ ಇದೆ ಬ್ರದರ್, ಕೇಳಿಸ್ತಾ ಇದೆ. ನಿಮ್ಮ ಕಂಪ್ಯೂಟರ್ ಸೆಟ್ಟಿಂಗ್ ಕೇಳಿಸ್ತಾ ಇಲ್ಲ ಬ್ರದರ್? ನಿಮ್ದು ಚೆಕ್ ಮಾಡ್ಕೊಳ್ಳಿ ಸಿಸ್ಟರ್, ನಿಮ್ ನೆಟ್ ದಯವಿಟ್ಟು ಮಾಡ್ಕೊಡಿ ಸಿಸ್ಟರ್. ಲಾಗ್ಔಟ್ ಆಗಿ ಲಾಗಿನ್ ಆಗಿ, ಮೋಸ್ಟ್ಲಿ ಆಡಿಯೋ ಬಂದಿಲ್ಲ ಅನ್ಸುತ್ತೆ, ಕೆಲವು ಸತಿ ಆಗುತ್ತೆ. ಒಂದು ವಸ್ತುವಿಗಾಗಿ ಈ ತೆರನಾದ ತೀವ್ರ ಲವಲವಿಕೆಯು ಧ್ಯೇಯ ಪ್ರಾಪ್ತಿಗಾಗಿ ದೃಢವಾದ ಸಂಕಲ್ಪವು ಸಂಪೂರ್ಣ ಯಶಸ್ಸನ್ನು ಹೊಂದಲು ತೀರಾ ಅವಶ್ಯಕ. ಹಾಗಾದ್ರೆ ನಾವು ಗುರಿ ಮುಟ್ಬೇಕಾದ್ರೆ ಏನ್ ಬೇಕು ಅಂತ ಬರ್ತಿದ್ದಾರೆ ಇಲ್ಲಿ. ಒಂದು ವಸ್ತುವಿಗಾಗಿ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ತೀವ್ರ ಲವಲವಿಕೆ, ಇಂಟೆನ್ಸ್ ರೆಸ್ಟ್ಲೆಸ್ನೆಸ್, ಮತ್ತೆ ದೃಢವಾದ ಸಂಕಲ್ಪ, ಫರ್ಮ್ ವಿಲ್. ಸೊ ಫರ್ಮ್ ವಿಲ್ ಅಂಡ್ ರೆಸ್ಟ್ಲೆಸ್ನೆಸ್ ಟು ರೀಚ್ ದ ಗೋಲ್ ವಿಲ್ ಹೆಲ್ಪ್ ಅಸ್ ಟು ರೀಚ್ ದ ಗೋಲ್. ತೀವ್ರವಾದಂತ ಲವಲವಿಕೆ ಬೇಕು ಮತ್ತು ದೃಢವಾದ ಸಂಕಲ್ಪ ಬೇಕು. ಯಾತಕ್ಕೆ? ಧ್ಯೇಯ ಪ್ರಾಪ್ತಿಗಾಗಿ, ಗುರಿಯನ್ನು ತಲುಪೋದಕ್ಕೋಸ್ಕರ. ಗೃಹಸ್ಥ ಜೀವನದ ಎಲ್ಲ ಕಷ್ಟ ಚಿಂತೆಗಳಿಂದ ಆವರಿಸಲ್ಪಟ್ಟು ನೀವು ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೇ ಇರಲಿ, ದೇವರ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಹೊರಳಿಸಿ ಶ್ರದ್ಧೆ ವಿಶ್ವಾಸಗಳಿಂದ ಮುಂದುವರಿದುದಾದರೆ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗೆಲುವನ್ನು ಪಡೆಯುವರೆಂದು ನಾನು ಆಶ್ವಾಸನೆ ಕೊಡಬಲ್ಲೆ. ಸೊ ಬಾಬುಜಿ ಅವರು ಈಸ್ ಆಕ್ಚುಲಿ ಟ್ರೈಂಗ್ ಟು ರಿಅಶ್ಯೂರ್ಸ್ ದಟ್ ನಾವು ಸಾಂಸಾರಿಕ ಜೀವನ ಮಾಡ್ತಾನೆ ನಮ್ಮ ಸಂಸಾರದ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ಅದರ ಕಡೆ ಲಕ್ಷ್ಯ ಕೊಡದೆ ನಮ್ಮ ಎಲ್ಲ ಗಮನವನ್ನ ಭಗವಂತನ ಕಡೆಗೆ ಕೊಡ್ಲಿಕ್ಕೆ ಸಾಧ್ಯವಾದ್ರೆ ನಾವು ಗುರಿಯನ್ನ ಈ ಜನ್ಮದಲ್ಲೇ ಮುಟ್ಟಬಹುದು ಅಂತ ಆಶ್ವಾಸನೆ. ಇದು ಒಂದು 2 ಕಥೆ ನಿಮ್ಗೆ ಜ್ಞಾಪಕ ಬರ್ತಿದ್ರಲ್ಲಿ. ಮೊದಲನೇದು, ರಾಮಕೃಷ್ಣ ಪರಮಹಂಸ ಹತ್ರ ಬಂದು ದೇವರ ಸಾಕ್ಷಾತ್ಕಾರಕ್ಕೆ ಏನ್ ಮಾಡ್ಬೇಕು ಅಂತ ಯಾರು ಕೇಳ್ತಾರೆ. ಅವ್ರು ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀ ಲೋಕದಲ್ಲಿ ಏನೋ ಪಡಿಬೇಕು ಅಂತ ಎಷ್ಟು ಕಣ್ಣೀರ್ ಹಾಕ್ತೀಯ, ದೇವ್ರಿಗೋಸ್ಕರ 2-3 ದಿವಸ ಹತ್ಬಿಡಪ್ಪ, ದೇವ್ರು ತಡ್ಕೊಳ್ಲಿಕ್ಕೆ ಆಗಲ್ಲ, ನಿನ್ನ ಹತ್ರ ಓಡ್ ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ. ಯಾವ್ಯಾವುದಕ್ಕೂ ಅಳ್ತೀವಿ ಜೀವನದಲ್ಲಿ. ನಮ್ಮ ಮಗ ನನ್ನ ಮಾತು ಕೇಳಲಿಲ್ಲ, ನನ್ನ ಹೆಂಡತಿ ನನ್ನ ಗಂಡ ನನ್ನ ಮಾತು ಕೇಳಲಿಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಬಾಸ್ ನನ್ನ ಮಾತು ಕೇಳ್ತಾ ಇಲ್ಲ, ನನಗೆ ಸರಿಗೆ ಸಂಬಳ ಕೊಡ್ತಾ ಇಲ್ಲ, ನನ್ನ ಸ್ನೇಹಿತರು ನನ್ನ ಜೊತೆ ಜಗಳ ಆಡ್ತಾ ಇದ್ದಾರೆ, ನನಗೆ ಬೇಕಾದಂತ ವಸ್ತು ಸಿಗ್ತಾ ಇಲ್ಲ. ಎಷ್ಟು ವಿಚಾರಗಳಿಗೆ ನಾವು ಮನಸ್ಸಿನ ಕೊಟ್ಟು, ಎಷ್ಟು ವಿಚಾರಕ್ಕೆ ನಾವು ಅಳ್ಲಿಕ್ಕೆ ನಮಗೆ ಪ್ರೇರೇಪಣೆ ಬರುತ್ತೆ. ಆದ್ರೆ ಅದೇ ಅಳೋದಿದೆಯಲ್ಲ, ಅದೇ ಅಳೋದನ್ನ ಭಗವಂತ ಬೇಕು ಅಂತ 2 ದಿವಸ ಹೃದಯ ಪೂರ್ತಿಯಾಗಿ ಹತ್ಬಿಡ್ತು ಅಂದ್ರೆ ಭಗವಂತ ತಡ್ಕೊಳ್ಲಿಕ್ಕೆ ಆಗಲ್ಲ, ನಿಮ್ಮ ಹತ್ರ ಓಡೋಡಿ ಬಂದ್ಬಿಡ್ತಾನೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಇನ್ನೊಂದು, ಗುರಿ ಸಾಧನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು ಅಂತ ನೀವು ನೋಡಿದಾಗ ನಿಮಗೆ ವಿಶ್ವಾಮಿತ್ರ ಮತ್ತೆ ಆ ಸ್ವರ್ಗ ಸೃಷ್ಟಿ ಮಾಡ್ತಾನಲ್ಲ, ಆ ರಾಜನ ಹೆಸರೇನು? ತ್ರಿಶಂಕು ಸ್ವರ್ಗ. ಸೊ ಅವರಿಬ್ಬರ ಕತೆ ಓದ್ತು ಅಂದ್ರೆ ನಿಮಗೆ ಗೊತ್ತಾಗತ್ತೆ ವಿಶ್ವಾಮಿತ್ರರು ಗುರಿ ಸಾಧನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರು ಅಂತ. ರಾಜರಾಗಿರ್ತಾರೆ, ಅವರಿಗೆ ಸಾತ್ವಿಕ ಸ್ವಭಾವಕ್ಕಿಂತ ರಾಜಸಿಕ ಸ್ವಭಾವ ಜಾಸ್ತಿ. ಸೊ ಆ ರಾಜಸಿಕ ಸ್ವಭಾವ ಇಟ್ಕೊಂಡು ಆ ರಾಜಸಿಕದಿಂದ ಸಾತ್ವಿಕಕ್ಕೆ ಬಂದು ಸಾತ್ವಿಕದಿಂದ ಆ ಸಾತ್ವಿಕವನ್ನು ದಾಟಿ ತಮ್ಮ ಗುರಿ ಎಡೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಅವರು ಕಷ್ಟಪಡ್ತಾರೆ. ಸೊ ಅದೇನಾಗತ್ತೆ, ಅವರು ತಪೋನಿರತರಾಗಿರ್ತಾರೆ, ಸಾಕಷ್ಟು ಅವರಿಗೆ ತಪಸ್ಸಿನ ಶಕ್ತಿ ಅವರಿಗೆ ಬರ್ತಾ ಹೋಗುತ್ತೆ. ಸೊ ಈ ನಮ್ಮ ತ್ರಿಶಂಕು ರಾಜ ಏನ್ ಮಾಡ್ತಾನೆ, ತನ್ನ ರಾಜ್ಯವನ್ನು ತ್ಯಾಗ ಮಾಡಿ ವಶಿಷ್ಠರಿಗೆ ಹೋಗ್ತಾನೆ. ನನಗೆ
ಈ ಜೀವನದಲ್ಲಿ ಎಲ್ಲಾ ಕೆಲಸ ಪುಣ್ಯಗಾರಿಗಳನ್ನು ಮಾಡ್ಬೇಕಾದ್ರೆ ನನಗೆ ಸಹಾಯಕವಾಗಿದ್ದು ನನ್ನ ಈ ದೇಹ. ನಾನು ಈ ದೇಹ ಇಟ್ಕೊಂಡೇ ಸ್ವರ್ಗಲೋಕಕ್ಕೆ ಹೋಗ್ಬೇಕು. ನೀವು ನನ್ನ ಸ್ವರ್ಗಲೋಕಕ್ಕೆ ಕಳಿಸ್ಬೇಕಾದ್ರೆ ಈ ದೇಹದ ಸಮೇತ ಕಳಿಸ್ಬೇಕು, ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ವಶಿಷ್ಠರು ಇದ್ಕೊಂಡು ಇದು ನಿಸರ್ಗಕ್ಕೆ ವಿರುದ್ಧವಾದದ್ದು. ಯಾರೇ ಸ್ವರ್ಗಲೋಕಕ್ಕೆ ಹೋಗ್ಬೇಕಾದ್ರೆ ಈ ಶರೀರವನ್ನು ಇಲ್ಲೇ ತ್ಯಾಗ ಮಾಡಿ ಬಿಟ್ಟು ನಾವು ಮುಂದಿನ ಸ್ವರ್ಗಲೋಕಕ್ಕೆ, ಮುಂದಿನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ವಶಿಷ್ಠರು ಅವರಿಗೆ ಅಪ್ಪಣೆ ಮಾಡ್ತಾರೆ. ಆದ್ರೆ ಅವರಿಗೆ ಅದನ್ನ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಅಂದ್ರೆ ನೋಡಿ, ಆ ತ್ರಿಶಂಕು ರಾಜ ತನ್ನ ದೇಹಕ್ಕೆ ಎಷ್ಟು ಮಟ್ಟಿಗೆ ಅಂಟ್ಕೊಂಡ್ಬಿಟ್ಟಿದ್ದ ಅಂದ್ರೆ ಆ ದೇಹದ ಸಮೇತ ನಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಗಲಾಟೆ. ಸರಿ, ಅವನಿಗೆ ಆ ಧ್ಯೇಯ ಸಾಧನೆ ಮಾಡ್ಲಿಕ್ಕೋಸ್ಕರ ಅವನು ಮೊದಲು ವಶಿಷ್ಠ ಹತ್ರ ಹೋಗ್ತಾನೆ. ವಶಿಷ್ಠ ಆಗಲ್ಲ ಅಂತ ಹೇಳ್ತಾರೆ. ವಶಿಷ್ಠ ಆಗಲ್ಲ ಅಂತ ಹೇಳಿದ್ರೆ ವಶಿಷ್ಠರ ಮಗನ ಹತ್ರ ಹೋಗ್ತಾನೆ. ವಶಿಷ್ಠರ ಮಗನ, ನಮ್ಮ ಅಪ್ಪನೇ ಆಗಲ್ಲ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಬಂದಿದ್ದಾರೆ ಅಂತ ಹೇಳಿ ಅವ್ರು ಬೈಕ್ ಕಳಿಸ್ತಾರೆ. ನಮ್ಮ ತಂದೆನೇ ಆಗಲ್ಲ ಅಂತ ಹೇಳಿದ್ಮೇಲೆ ನೀವು ನನ್ನ ಹತ್ರ ಬರುವಂತ ಅಗತ್ಯನೇ ಇಲ್ಲ, ಸೊ ನೀವು ಬೇರೆ ನಾನು ಹೋಗಿ ಅಂತ ಹೇಳಿ ಬೈಕ್ ಕಳಿಸಿದಾಗ ಅವರು ಎಲ್ಲ ಕಡೆ ಅಲಿತಾ ಇರ್ತಾರೆ. ಕಡೆಗೆ ವಿಶ್ವಾಮಿತ್ರಿಗೆ ಸ್ವಲ್ಪ ಮಟ್ಟಿಗೆ, ವಿಶ್ವಾಮಿತ್ರರು ನಮ್ಮ ಸಾಮಾನ್ಯ ಮನುಷ್ಯರ ತರ, ಅವ್ರಿಗಿನ್ನೂ ಅಹಂ ಸಾಕಷ್ಟು ಇರುತ್ತೆ, ಯಾಕೆಂದ್ರೆ ಅವ್ರು ರಾಜರಾಗಿದ್ದವರು. ಸೊ ಅವ್ರೇನ್ ಮಾಡ್ತಾರೆ, ತ್ರಿಶಂಕು ಅವ್ರ ಹತ್ರ ಹೋದಾಗ, ಓ ವಶಿಷ್ಠರು ಆಗಲ್ಲ ಅಂತ ಹೇಳಿದ್ರ, ಹಾಗಾದ್ರೆ ವಶಿಷ್ಠ ಆಗಲ್ಲ ಅನ್ನೋ ಕೆಲಸನ ನಾನ್ ಮಾಡಿ ತೋರಿಸ್ಲೇಬೇಕು, ನನ್ನ ಹತ್ರ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ನನ್ನ ತಪಸ್ಸಿನ ಬಲದಿಂದ ನಿಮಗೆ ಸ್ವರ್ಗಕ್ಕೆ ಕಳಿಸ್ಕೊಡ್ತೀನಿ, ಅದ್ ಹೇಗೆ ದೇವಂದ್ರೆ ನಿಮ್ಮನ್ನ ತಡೆಗಟ್ತೇನೆ ನೋಡೋಣ ಅಂತ ಹೇಳಿ ಅವರು ತಮ್ಮ ತಪಸ್ಸಿನ ಪ್ರಭಾವದಿಂದ ಯಜ್ಞಗಳನ್ನು ಮಾಡಿ ಈ ರಾಜನ್ನ ತನ್ನ ಸಶರೀರ ಸಮೇತವಾಗಿ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ತಮ್ಮ ಆಧ್ಯಾತ್ಮಿಕ ಶಕ್ತಿ, ತಪಶಕ್ತಿ ಏನಿತ್ತಲ್ಲ ಅದನ್ನು ಉಪಯೋಗಿಸ್ತಾರೆ. ಅದನ್ನು ಉಪಯೋಗಿಸಿದಾಗ ಏನಾಗುತ್ತೆ, ರಾಜ ಸ್ವರ್ಗದ ಬಾಗಿಲನ್ನ ತಟ್ತಾನೆ, ಸ್ವರ್ಗದ ಬಾಗಿಲು ತೆರೆಯಲ್ಲ. ಹೇಗೆಂದ್ರೆ ಅಲ್ಲಿ ಆ ಸ್ವರ್ಗದಲ್ಲಿ ಈ ಶರೀರ ತಗೊಂಡು ಹೋಯ್ತು ಅಂತಂದ್ರೆ ಈ ಶರೀರ ಇಲ್ಲಿ ತುಂಬಾ ಇಂಪ್ಯೂರ್ ಆಗಿರುತ್ತೆ, ಅಶುದ್ಧವಾಗಿರುತ್ತೆ. ಈ ಅಶುದ್ಧವಾದಂತ ಶರೀರ ಇಟ್ಕೊಂಡು ನಾವು ಸ್ವರ್ಗಕ್ಕೆ ಎಂಟರ್ ಆಗ್ಲಿಕ್ಕೆ ಆಗಲ್ಲ. ಅದಕ್ಕೆ ತನ್ನದೇ ಆದಂತ ಶುದ್ಧತೆಯ ಒಂದು ಮಟ್ಟದ ಶರೀರ ಬೇಕಾಗ್ತದೆ. ಸೊ ದೇವರ ಶರೀರ ಅಂತ ಹೇಳ್ತೀವಲ್ಲ, ದೇವರ ಶರೀರಕ್ಕೂ ನಮ್ಮ ಶರೀರಕ್ಕೂ ಇರತಕ್ಕಂಥ ವ್ಯತ್ಯಾಸ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಸೂಕ್ಷ್ಮತೆ ಮತ್ತು ಶುದ್ಧತೆ. ಸೊ ಆ ಕಾರಣಕ್ಕೆ ಅವ್ರನ್ನ ವಾಪಸ್ ತಳ್ಳಿಬಿಡ್ತಾರೆ. ಮತ್ತೆ ಅದು ವಾಪಸ್ ಬೀಳ್ತಾ ಇರ್ತಾರೆ, ಭೂಮಿ ಎಡೆಗೆ ಬೀಳ್ತಾ ಇರ್ತಾರೆ. ಸ್ವರ್ಗದಿಂದ ತಳ್ಳಿಸ್ಕೊಂಡು ಪಟ್ಟಂತ ತ್ರಿಶಂಕು ರಾಜ ಬೀಳ್ತಾ ಇರ್ಬೇಕಾದ್ರೆ ಅವರು ವಿಶ್ವಾಮಿತ್ರನಿಗೆ ಬೇಡ್ಕೊಳ್ತಾರೆ. ಸೊ ವಿಶ್ವಾಮಿತ್ರ ಇಟ್ಕೊಂಡು ತಮ್ಮ ತಪಸ್ಸಿನ ಶಕ್ತಿಯಿಂದ ರಾಜ ಭೂಮಿ ಮೇಲೆ ಬೀಳ್ದಿರೋಂಗೆ ನೋಡ್ಕೊಳ್ತಾನೆ. ಬೀಳ್ದಿರೋಂಗೆ ನೋಡ್ಕೊಂಡು ಮಧ್ಯದಲ್ಲೇ ಇಂದ್ರ ನಿಮಗೆ ಸ್ವರ್ಗವನ್ನು ಕೊಡದೇ ಇದ್ರೆ ಏನಂತೆ, ನಿಮಗೋಸ್ಕರ ನಾವು ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಒಂದು ಸ್ವರ್ಗನೇ ಸೃಷ್ಟಿ ಮಾಡ್ಬಿಡ್ತಾರೆ. ಈ ಸ್ವರ್ಗ ಎಲ್ಲಿದೆ, ತ್ರಿಶಂಕು ಸ್ವರ್ಗ, ನಿಜವಾದಂತ ಸ್ವರ್ಗ ಎಲ್ಲಿದೆ, ಅಲ್ಲಿ ಮತ್ತೆ ಭೂಮಿ ಈ ಎರಡರ ನಡುವೆ ಇದೆ. ಇದೆತ್ಲಾಗ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಇದಕ್ಕೆ ನಾವು ತ್ರಿಶಂಕು ಸ್ವರ್ಗ ಅಂತ ಕರಿತೀವಿ. ಸೊ ತ್ರಿಶಂಕು ಆ ಸ್ವರ್ಗ ಸಿಕ್ತು, ತನಗೆ ಸಶರೀರವಾಗಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಈಡೇರ್ತೀವಿ ಅಂತ ಖುಷಿಯಾಗಿರ್ತಾನೆ. ಆದ್ರೆ ಆ ಸ್ವರ್ಗದಲ್ಲಿ ಏನಾಗುತ್ತೆ, ತ್ರಿಶಂಕು ಬಿಟ್ರೆ ಯಾರಿಲ್ಲ. ಸೊ ಮತ್ತೆ ಅವರು ವಿಶ್ವಾಮಿತ್ರರಲ್ಲಿ ಕೇಳ್ಕೊಳ್ತಾರೆ, ಈ ತರ ಸ್ವರ್ಗ ಸೃಷ್ಟಿ ಮಾಡಿ ಕೊಟ್ರೆ ಏನ್ ಪ್ರಯೋಜನ, ಇಲ್ಲಿ ಯಾರು ಇಲ್ಲ, ಅಪ್ಸರೆಯರಿಲ್ಲ, ಗಂಧರ್ವರಿಲ್ಲ, ದೇವತೆಗಳಿಲ್ಲ, ಇಂಥ ಸ್ವರ್ಗ ಇಟ್ಕೊಂಡು ನಾ ಏನ್ ಮಾಡ್ಲಿ ಅಂತ ಹೇಳಿದಾಗ ಅದು ಕತೆ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಅಂದ್ರೆ ನಾವು ನಮ್ಮ ಮನಸ್ಸಿನ ದೃಷ್ಟಿಕೋನದಲ್ಲಿ ಕಲ್ಪನೆ ಮಾಡ್ಕೊಳ್ತಕ್ಕಂಥ ಸ್ವರ್ಗ ಏನಿದೆ ಅದು ನಿಜವಾದ ಸ್ವರ್ಗಕ್ಕೆ ಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿನ್ನೆ ಹೇಳಿದ್ದು, ಭಗವಂತನ ಸೃಷ್ಟಿ ಬೇರೆ, ಮನುಷ್ಯನ ಸೃಷ್ಟಿ ಬೇರೆ. ಭಗವಂತನ ಸೃಷ್ಟಿಗೆ ಹೋಲಿಕೆ ಮಾಡಿಕೊಂಡು ನಾವು ನಮ್ಮ ಸೃಷ್ಟಿ ಮಾಡಬಹುದು, ಆದ್ರೆ ಅದಕ್ಕೆ ಭಗವಂತನ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಮತ್ತೆ ವಾಸ್ತವಿಕತೆ ಏನಿದೆ, ಅದರ ಒಂದು ಸತ್ವ ಏನಿದೆ, ಅದನ್ನು ತುಂಬಲಿಕ್ಕೆ ನಾವು ಸಾಧ್ಯ ಇಲ್ಲ. ಸೊ ಇದು ನಮಗೆ ಪಾಠ ಕಲಿಸ್ಕೊಡುತ್ತೆ. ನಾವು ಎಷ್ಟೇ ಸೃಷ್ಟಿ ಮಾಡಿದ್ರು ಕೂಡ ಭಗವಂತನ ಸೃಷ್ಟಿ ಏನಿದೆ ಅದರಲ್ಲಿ ಇರ್ತಕ್ಕಂಥ ಒಂದು ಸತ್ವ ಏನಿದೆ ಅದನ್ನು ನಾವು ನಮ್ಮ ಸೃಷ್ಟಿಗೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವಾಮಿತ್ರ ಇನ್ನೂ ತಮ್ಮ ಸಾಧನೆ ಇನ್ನೂ ಮಾಡ್ತಾ ಇರ್ಬೇಕಾದ್ರೆ ಆದಂತ ಕೆಲವು ಘಟನೆಗಳು. ಇವೆಲ್ಲ ನಮ್ಗೆ ಏನ್ ದ್ಯೋತಕ ಮಾಡುತ್ತೆ ಅಂದ್ರೆ ಇವೆಲ್ಲವನ್ನು ನಾವು ಕೂಡ ಮಾಡ್ತೀವಿ. ಕೆಲವು ಸತಿ ಯಾರೋ ಕಾಯಿಲೆ ಇಟ್ಕೊಂಡು ಬರ್ತಾರೆ, ಬನ್ನಿ ನಾನು ನಿಮಗೆ ಸಿಟ್ಟಿಂಗ್ ಕೊಡ್ತೀನಿ, ಸಿಟ್ಟಿಂಗ್ ಕೊಡೋದ್ರಿಂದ ನಿಮ್ ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಬಿಡ್ತೀವಿ, ನಮ್ಗೆ ಗೊತ್ತಿಲ್ದೇ ಇರೋದು. ಇದೆಲ್ಲ ಕೆಲವು ಆಗಿದೆ. ಆಗಿರೋದ್ರಿಂದ ಮೊನ್ನೆ ಖಾನಾದಿಂದ ಒಂದು ಸುತ್ತೋಲೆ ಬಂದಿತ್ತು. ಏನಪ್ಪಾ ಸುತ್ತೋಲೆ ಬಂದಿತ್ತು ಅಂದ್ರೆ, ಖಾನಾದಲ್ಲಿ ಎಷ್ಟೋ ಜನ ಮಾನಸಿಕ ಕಾಯಿಲೆ ಇರ್ತಕ್ಕಂಥವ್ರು ತಮ್ಗೆ ಅಲ್ಲಿ ಹೋದ್ರೆ ಚಿಕಿತ್ಸೆ ನಡೆಯುತ್ತೆ, ಅವ್ರ ಕಾಯಿಲೆ ವಾಸಿ ಆಗುತ್ತೆ ಅಂತೆಲ್ಲ
ಅಲ್ಲಿ ಬಂದು ಕಾನದಲ್ಲಿ ಉಳ್ಕೊಂಡು ಅವ್ರನ್ನ ನಿಭಾಯಿಸಕ್ಕಾಗ್ದಿರ ಸುಮಾರು ತೊಂದರೆಗಳನ್ನ ಕಾನದಲ್ಲಿ ಇರ್ತಕ್ಕಂಥವ್ರು ಎದುರಿಸಿದ್ದಾರೆ. ಹಾಗಾಗಿ ಒಂದು ಸುತ್ತೋಲೆ ಬಂದಿತ್ತು, ಯಾರಿಗೂ ನೀವು ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡಬೇಡಿ. ಬರೀ ಕಾಯಿಲೆಗೋಸ್ಕರ ನಾನು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ನಿಮಗೆ ಧ್ಯಾನ ಮಾಡಿಸ್ತೀನಿ ಅಂತ ಹೇಳಿ ನೀವು ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಯಾರಿಗೆ ಮಾನಸಿಕ ಅಸ್ವಾಸ್ಥ್ಯ ಇದ್ರೂ ಕೂಡ ಅವರಿಗೆ ನೀವು ಡಾಕ್ಟರ್ ಹತ್ರ ಹೋಗಿ ಏನು ಮದ್ದುಗಳನ್ನ ತಗೋಬೇಕು, ಆ ಮದ್ದುಗಳನ್ನ ತಗೋಬೇಕು, ಟ್ಯಾಬ್ಲೆಟ್ಸ್ ಎಲ್ಲ ಜೊತೆಯಾಗಿ ಡಾಕ್ಟರ್ಗಳ ನಿರೀಕ್ಷಣೆಯಲ್ಲಿ ಇರಬೇಕು. ಅದರ ಜೊತೆಗೆ ಅವರೇನಾದ್ರೂ ಕೂಡ ನಿಮ್ಗೆ ಧ್ಯಾನ ಕೂಡ ನೀವು ಮಾಡ್ಬೋದು ಅಂತ ಹೇಳಿ ಪ್ರಶಿಕ್ಷಕರಿಗೆ ಒಂದು ಒಡನಾಟ ಮಾಡಿ ಒಂದು ನಿರ್ದೇಶನ ಕೊಟ್ಟಾಗ ಆವಾಗಷ್ಟೇ ನೀವು ಧ್ಯಾನದ ಕ್ರಿಯೆನ ಅವ್ರಿಗೆ ತೊಡಗಿಸ್ಕೋಬಹುದು. ಅಲ್ಲಿವರೆಗೂ ಕೂಡ ದಯವಿಟ್ಟು ನೀವು ಯಾವುದೇ ಒಂದು ವ್ಯಕ್ತಿಗೆ ಮನಸ್ಸಿಗೆ ತೊಂದರೆ ಆಗಿದೆ ಅಂತ ಹೇಳಿ ಬನ್ನಿ ಧ್ಯಾನ ಮಾಡಿಸ್ತೀನಿ, ನಿಮ್ಗೆ ಮನಸ್ಸಿನ ತೊಂದರೆ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಮೊನ್ನೆ ಒಂದು ಸುತ್ತೋಲೆ ಬಂದಿತ್ತು ಕಾನ್ಹಾಯಿಂದ. ಸೊ ಧ್ಯಾನನ ನಾ ಎಷ್ಟೋ ಸತಿ ಹೇಳಿದ್ದೇನೆ, ಶುದ್ಧೀಕರಣ ಮಾಡೋದಿದೆಯಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ, ಅದು ಎಷ್ಟೋ ಜನ ಅಭ್ಯಾಸಿಗಳಿಗೆ, ಎಷ್ಟೋ ಜನರಿಗೆ, ಅಭ್ಯಾಸ ಮಾಡದೇ ಇರ್ತಕ್ಕಂಥ ಜನರಿಗೂ ಸಹ ಅವರು ಧ್ಯಾನಕ್ಕೆ ಅಂತ ಮೊದಲ ಬಾರಿ ಬಂದಾಗ ಸಾಕಷ್ಟು ಅವರಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂತಂದ್ರೆ ಸುಪ್ತ ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ಎಷ್ಟೊಂದು ವಿಚಾರಗಳು ಮನಸ್ಸಿನಿಂದ ದೂರವಾದಾಗ ಶುದ್ಧೀಕರಣದಲ್ಲಿ ಅವ್ರ ಮನಸ್ಸಿಗೆ ಸ್ವಲ್ಪ ನಿರಾಳ ಅಂತ ಅನಿಸುತ್ತೆ. When the issues which are predominating the subconscious mind are removed during the cleaning process, they feel a bit more settled and satisfied in their life. But is that enough for us to kind of go on giving sittings? Can we say that we can cure your mental illness just because we can actually do some preliminary work without the supervision of the doctor? That should not be done. So the advice from Khanna was that don't take any mentally ill patients without supervision of a doctor. Secondly, please advise the patients to continue to take their medication and not to stop the medication just because they are coming to meditation. If you are in doubt, seek the help of the care team or the doctor who is actually practicing that particular specialty. If for example ಯಾರಿಗಾದ್ರು ಮಾನಸಿಕ ಅಸ್ವಾಸ್ಥ್ಯ ಇತ್ತು ಅಂದ್ರೆ ಅವರು ಸೈಕಾಟ್ರಿಸ್ಟ್ ಆಗಲಿ, ಯಾರು ನಮ್ಮ ಆರೋಗ್ಯದ ವಿಚಾರನೂ ತಿಳ್ಕೊಂಡಿರ್ತಾರೆ, ಆಧ್ಯಾತ್ಮದ ವಿಚಾರನೂ ತಿಳ್ಕೊಂಡಿರ್ತಾರೆ, ಅಂಥವರ ಒಂದು ನಿರೀಕ್ಷಣೆ, ಅಂಥವರ ಒಂದು ಸೂಪರ್ವಿಷನ್ ಅಲ್ಲಿ ಇದನ್ನ ಮಾಡಿಸಿ ನೀವಾಗೇನೆ ಎಲ್ರು ನಾನು ಆಶ್ವಾಸನೆ ಕೊಟ್ಟು ರೋಗ ವಾಸಿ ಮಾಡ್ತೀನಿ ಅಂತ ಕರ್ಕೋಬೇಡಿ ಅಂತ ಒಂದು ಸುತ್ತೋಲೆ ಬಂದಿತ್ತು. ಅಡ್ವೈಸರಿ ವಾಸ್ ದೇರ್. ಸೊ ಎರಡು ಕತೆ ಹೇಳ್ಬೇಕು ಅಂತ ಅನಿಸ್ತು, ಇದು ಗುರಿ ಬಗ್ಗೆ ಎಷ್ಟೆಲ್ಲ ಆಗತ್ತೆ ಅಂತ. ಸೊ ನಾವು ಕೂಡ ಸಶರೀರವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಆಸೆಗಳನ್ನ ನಾವು ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೃಷ್ಟಿಯಲ್ಲಿ, ಭಗವಂತನ ಸೃಷ್ಟಿಯಲ್ಲಿ ಯಾವ್ಯಾವ ಸ್ತರದಲ್ಲಿ ಏನೇನ್ ಕೆಲಸ ಆಗ್ಬೇಕು ಅಂತಿದ್ಯೋ ಅದು ತನಗ್ತಾನಾಗೆ ಆಗ್ತಾ ಇರುತ್ತೆ. ಸತ್ಯ ವಸ್ತುವನ್ನು ಪಡೆಯಲು ತಾವು ತೀರ್ಪರು ಎಂದು ತಿಳಿದುಕೊಂಡು ಜನರು ಸಾಧಾರಣವಾಗಿ ಸಂದೇಹದಿಂದಲೇ ದೇವರ ಕಡೆಗೆ ಹೋಗುವರು. ಇದನ್ನ ಅನ್ಲೈನ್ ಮಾಡ್ಕೊಂಡ್ರಿ. ಯಾಕೆ ನಾವು ಸತ್ಯ ವಸ್ತುನ ಪ್ರಾಪ್ತಿಗಾಗಿ ತಿಣುಕಾಡ್ತೀವಿ, ಕಷ್ಟಪಡ್ತೀವಿ ಅಂದ್ರೆ ನಾವು ಅದನ್ನ ಕುತೂಹಲದಿಂದ ಹೋಗ್ದೀರ ಸಂದೇಹದ ದೃಷ್ಟಿನಲ್ಲಿ ಇಟ್ಕೊಂಡು ಹೋಗ್ತೀವಿ. So we do not go towards God with a sense of curiosity to experience God. We go towards God, or we approach God with a sense of doubt or suspicion. That is not going to work. ಪ್ರಥಮ ಸೋಪಾನದಲ್ಲಿಯೇ ಕೈಗೊಳ್ಳಲಾದ ದೃಢ ಸಂಕಲ್ಪವನ್ನು ಕೊನೆಯವರೆಗೂ ಇರಿಸಿಕೊಂಡ್ರೆ ಪೂರ್ಣ ಯಶಸ್ಸು ದೊರೆಯದಿರದು. ಸೊ ಮೊದಲು ನಾವೇನ್ ಅನ್ಕೊಂಡಿರ್ತೀವಿ, ಪೂರ್ಣ ಯಶಸ್ಸು ಬೇಕಂತ, ಅದನ್ನ ದೃಢ ಸಂಕಲ್ಪದಿಂದ ಹಾಗೆ ಇಟ್ಕೋಬೇಕು. ಫರ್ಮ್ ವಿಲ್. You have to keep it in your mind till the end. If you do not have a firm will backing the goal, it will become difficult to reach the goal. ಮನುಷ್ಯನು ದೃಢವಾದ ಮನಸ್ಸಿನಿಂದ ಈ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅರ್ಧ ದಾರಿಯನ್ನು ತಲುಪಿದಂತೆಯೇ, ನಡೆದಂತೆಯೇ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ವಿ ಶುಡ್ ಸ್ಟಾರ್ಟ್ ವಿತ್ ಅ ಫರ್ಮ್ ವಿಲ್. ಅಯ್ಯೋ ಆಗತ್ತೋ ಇಲ್ವೋ ಈ ಕೆಲಸ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಶುರು ಮಾಡಿದಾಗ ನಾವು ನಮ್ಮ ದೃಢ ಸಂಕಲ್ಪ ಶಕ್ತಿ ಇದೆಯಲ್ಲ, ಆ ಸಂಕಲ್ಪ ಶಕ್ತಿನ ಗುರಿಯ ಹಿಂದೆ ಆಗ್ತಾ ಇಲ್ಲ. ನಾವು ಯಾವಾಗ ಗುರಿ ಎಡೆಗೆ ನಮ್ಮ ಸಂಕಲ್ಪ ಶಕ್ತಿನ ಅಳವಡಿಸಲ್ವೋ ನಾವು ಮಾಡ್ತಕ್ಕಂಥ ಸಾಧನೆ ನಿಧಾನವಾಗಿರುತ್ತೆ, ದಾರಿ ಕಠಿಣವಾಗಿರುತ್ತೆ. ಸೊ ಇಫ್ ವಿ ಡು ನಾಟ್ ಅಲೈನ್ ಅವರ್ ಫರ್ಮ್ ವಿಲ್ ಟುವರ್ಡ್ಸ್ ದ ಗೋಲ್, ವಾಟ್ ಹ್ಯಾಪನ್ಸ್ ಈಸ್ ಅವರ್ ಜರ್ನಿ ವಿಲ್ ಬಿ ಸ್ಲೋ ಅಂಡ್ ದೇರ್ ವಿಲ್ ಬಿ ಲಾಟ್ ಆಫ್ ಡಿಫಿಕಲ್ಟೀಸ್ ಆಸ್ ವಿ ಪ್ರೋಗ್ರೆಸ್. ಸೊ ಇದನ್ನು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ದೃಢವಾದ ಮನಸ್ಸಿನಿಂದ ಈ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅರ್ಧ ದಾರಿಯನ್ನು ನಡೆದಂತೆಯೇ. ಇವತ್ತು ನಾನು
ಬೇರೆ ಒಂದು ಆಶ್ರಮಕ್ಕೆ ಹೋಗಿದ್ವಿ, ಪರಂಧಾಮ ಆಶ್ರಮಕ್ಕೆ. ಅಲ್ಲಿ ಕೆಲವು ತಾಲೂಕುಗಳಲ್ಲಿ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಯಾವ ಪ್ರಶಿಕ್ಷಕರು ಇಲ್ಲದೆ ಇರೋದ್ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಪ್ರಸ್ತಾಪ ಮಾಡಿದಾಗ, ಅಯ್ಯೋ ಬ್ರದರ್, ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೋ ಇಲ್ವೋ, ನಮಗ್ ಸಮಯ ಇರುತ್ತೋ ಇಲ್ವೋ, ಈ ರೀತಿ ಎಲ್ಲ ಯೋಚನೆ ಮಾಡ್ತಾರಲ್ವಾ. ಈ ರೀತಿ ಯೋಚನೆ ಮಾಡಿದಾಗ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಅಭ್ಯಾಸಿ ಆಗಿರ್ಬೋದು, ಪ್ರಶಿಕ್ಷಕರಾಗಿರ್ಬೋದು, ನಮ್ಮ ದೃಢ ಸಂಕಲ್ಪ ಶಕ್ತಿ ಏನಿದೆ, ಅದು ದೈವದತ್ತವಾಗಿ ಬಂದಿರತಕ್ಕಂಥ ಶಕ್ತಿ ಏನಿದೆ, ಅದನ್ನ ನಾವು ಪೋಲ್ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಎ ಫರ್ಮ್ ವಿಲ್. ದೃಢ ಸಂಕಲ್ಪದಿಂದ ನಾವು ನಮ್ಮ ಕೆಲಸವನ್ನು ಶುರು ಮಾಡಬೇಕು. ದೃಢ ಸಂಕಲ್ಪ ಒಂದು ನಮಗೆ ಗಟ್ಟಿ ಆಗ್ಬಿಟ್ರೆ ನಮ್ಗೆ ಏನಾಗತ್ತೆ ಅಂದ್ರೆ ಅರ್ಧ ದಾರಿ ನಾವು ನಡೆದೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಅಂದ್ರೆ ಲೆಕ್ಕ ಹಾಕಿ, ನಾವು ಗುರಿನ ಸ್ಪಷ್ಟಪಡಿಸ್ಕೊಳ್ಳೋದು ಎಷ್ಟು ಮುಖ್ಯ, ಆ ಗುರಿಗೆ ದೃಢದ ಸಂಕಲ್ಪ ಶಕ್ತಿಯನ್ನು ಜೋಡಿಸೋದು ಎಷ್ಟು ಮುಖ್ಯ ಅಂತ. ಯಾಕಂದ್ರೆ ಆ ಗುರಿಗೆ ದೃಢ ಸಂಕಲ್ಪ ಶಕ್ತಿಯನ್ನು ನಾವು ಜೋಡಿಸ್ಬಿಟ್ರೆ ಅರ್ಧ ದಾರಿ ಕ್ರಮಿಸಿದಂತೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಕ್ಲೇಶ ಖಿನ್ನತೆಗಳು ಎವೆಯಿಕ್ಕುವುದರೊಳಗೆ ಕರಗಿ ಹೋಗಿ ಯಶಸ್ಸಿನ ಮಾರ್ಗವು ಸುಗಮವಾಗುವುದು. ಆಲ್ ದ ಡಿಫಿಕಲ್ಟೀಸ್ ವಿಲ್ ಜಸ್ಟ್ ಎವಾಪರೇಟ್, ವಿಲ್ ಮೆಲ್ಟ್ ಅವೇ ಅಂತ ಬರೀತಾ ಇದ್ದಾರೆ. ಸಂದಿಗ್ಧ ಮನೋವೃತ್ತಿಯು ಅರೆ ಮನಸ್ಸಿನ ಪ್ರಯತ್ನಗಳಿಗೆ ಕಾರಣವಾಗಿ ಕೇವಲ ಅಲ್ಪ ಯಶಸ್ಸಿನಲ್ಲಾಗಲಿ ಹೆಚ್ಚಾಗಿ ವಿಫಲತೆಯಲ್ಲಾಗಲಿ ಪರಿಣಮಿಸುವುದು. ಸೊ ಇಫ್ ಯು ಆರ್ ನಾಟ್ ಫರ್ಮ್ ಇನ್ ಅವರ್ ವಿಲ್, ಅವರ್ ಎಫರ್ಟ್ ವಿಲ್ ಬಿ not up to the mark. Since our effort will be not up to the mark, we will not be able to reach the goal, or sometimes even if we reach the goal, we will not be able to hold on to the goal. ನಮ್ಮ ದೃಢ ಸಂಕಲ್ಪವು ಕಾರ್ಯ ಸಾಧನೆಗಾಗಿ ಅಜ್ಞಾತ ಮೂಲಗಳಿಂದ ತಾನಾಗಿಯೇ ಶಕ್ತಿಯನ್ನು ಪಡೆದುಕೊಳ್ಳಲು ಶಕ್ಯವಾಗಿದೆ. ಇದೊಂದು ಅಂಡರ್ಲೈನ್ ಮಾಡ್ಕೊಳ್ರಿ. ಆಗ ನಮ್ಮ ದೃಢ ಸಂಕಲ್ಪ ಯಾಕೆ ಇಂಪಾರ್ಟೆಂಟು, ಯಾಕೆ ಅದು ಮುಖ್ಯ ಆಗುತ್ತೆ ಅಂದ್ರೆ, ಅದು ಬೇರೆ ಬೇರೆ ಕಡೆಯಿಂದ ತನ್ನ ಕೆಲಸ ಸಾಧನೆ ಮಾಡ್ಕೊಳ್ಳಿಕ್ಕೆ ಅದೇ ತನ್ನ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡುತ್ತಂತೆ. ಸೊ ಇದು ನಾವು ಜ್ಞಾಪಕ ಇಟ್ಕೋಬೇಕು. ದೃಢ ಸಂಕಲ್ಪ ಯಾಕೆ ಬೇಕಂತಂದ್ರೆ, ನಮ್ಗೆ ಪ್ರಜ್ಞಾವಂತ ಸ್ಥಿತಿನಲ್ಲಿ ನಾವೇನ್ ಸಾಧನೆ ಮಾಡ್ಬೋದು ಅಂತ ತೋಚ್ಬಹುದು. ಆದ್ರೆ ನಮ್ಗೆ ದೃಢ ಸಂಕಲ್ಪ ಸುಪ್ತ ಮನಸ್ಸಿನಲ್ಲಿ ಅದು ವೇದ್ಯವಾದಾಗ ಅದೇನ್ ಮಾಡುತ್ತೆ, ತನ್ನ ಗುರಿ ಸಾಧನೆ ಮಾಡ್ಕೊಳ್ಳಿಕ್ಕೋಸ್ಕರ ಬೇರೆ ಬೇರೆ ದಾರಿ ಅದೇ ಹುಡ್ಕೊಳ್ಳುತ್ತೆ, ಪರಿಸ್ಥಿತಿಗಳನ್ನ ಅದೇ ನಿರ್ಮಾಣ ಮಾಡುತ್ತೆ. ವಸ್ತುವನ್ನು ಪಡೆಯಲು ಅನುದಿನವೂ ಅಧಿಕವಾಗುವ ತಳಮಳವಾಗಲಿ, ಆತುರದಿಂದ ಕೂಡಿದ ಸ್ಥಿರ ಸಂಕಲ್ಪವಾಗಲಿ ನಮ್ಮ ಪ್ರಯತ್ನಗಳ ಬಲವನ್ನು ಹೆಚ್ಚಿಸುವುದರಿಂದ ನಮಗೆ ಅದೇ ಸತ್ಯ ವಸ್ತುವಿನ ಸತತವಾದ ಸಂಬಂಧ ಉಳಿದು ನಮ್ಮ ಆಧ್ಯಾತ್ಮಿಕ ಸುಸ್ಥಿತಿ ಪ್ರಗತಿಗಳಿಗೆ ಸಹಾಯವಾಗುವ ಪ್ರತಿಯೊಂದು ಸೂಚನೆಯನ್ನು ನಾವು ಗ್ರಹಿಸುತ್ತಾ ಹೋಗುತ್ತೇವೆ. ಇನ್ನೊಂದಿದೆ ನೋಡ್ರಿ. ಒಳಗಡೆಯಿಂದ ನಾವು ಹೃದಯದ ಸ್ತರದಿಂದ ನಾವು ಸಂವೇದನಾ ಶಕ್ತಿ ಬೆಳೆಸ್ಕೊಂಡಿದ್ರೆ, ಹೃದಯದ ಸ್ತರದಿಂದ ನಮ್ಗೆ ಎಷ್ಟೊಂದು ಸತಿ ಇಂಡಿಕೇಶನ್ಸ್ ಬರುತ್ತೆ, ಸೂಚನೆಗಳು ಬರುತ್ತೆ. ಆ ಸೂಚನೆಗಳೆಲ್ಲ ನಾವು ಗ್ರಹಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ಸೂಚನೆಯನ್ನು ಗ್ರಹಿಸ್ಕೋಬೇಕು, ಅಳವಡಿಸ್ಕೋಬೇಕಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಸಾಧನ ಅಂದ್ರೆ ದೃಢ ಸಂಕಲ್ಪ ಶಕ್ತಿ, ಗುರಿ ಎಡೆಗೆ. ಸೊ ಇನ್ ಆರ್ಡರ್ ದಟ್ ವಿ ಕ್ಯಾನ್ ಆಕ್ಚುಲಿ reach the goal and clear the obstacles in our path towards the goal, one of the firm things or one of the necessary things for us is a firm will. What will that do? It will go on clearing the blockages in our path. So ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಅಧಿಕವಾದಂತ ತಳಮಳ ಮತ್ತೆ ಆತುರದಿಂದ ಕೂಡಿದ ಸ್ಥಿರ ಸಂಕಲ್ಪ. So there is an element of urgency, but there is a firm will. There is an element of craving. There is an element of restlessness. So craving ಇದೆ, restlessness ಇದೆ, stable but firm will, ಸ್ಥಿರವಾದಂತ ವಿಲ್. ಆಯ್ತಾ? ಪೇಜ್ ನಂಬರ್ 45. ಈ ಮೂರು ಇದ್ದಾಗ ಅದೇನ್ ಮಾಡುತ್ತೆ, ನಮ್ಗೆ ಪ್ರತಿಯೊಂದು ಸೂಚನೆಯನ್ನು, ನಮಗೆ ಒಳಗಡೆಯಿಂದ ಬರತಕ್ಕಂಥ ಸೂಚನೆನ ಗ್ರಹಿಸುವಂತ ಸಾಧ್ಯತೆನ, ಸಂವೇದನಾ ಶಕ್ತಿನ ಬೆಳೆಸುತ್ತೆ. ತುಂಬಾ ಜನ ಕೇಳ್ತಾರೆ ನಮ್ಗೆ, ನಮ್ ಸಂವೇದನಾ ಸೆನ್ಸಿಟಿವಿಟಿನ ಹ್ಯಾಕ್ ಜಾಸ್ತಿ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಸಂವೇದನಾ ಶಕ್ತಿ ಬೆಳಿಬೇಕಾದ್ರೆ we have to have a firm will towards the goal. ಗೋಲ್ ಕ್ಲಾರಿಟಿ ಇರಬೇಕು, ಅದ್ರ ಬಗೆಗೆ ನಮ್ಗೆ ದೃಢವಾದಂತ ಸಂಕಲ್ಪ ಇರಬೇಕು, ಮತ್ತೆ ನಾವು ಗುರಿ ಎಡೆಗೆ ಹೋಗ್ಬೇಕು ಅಂತ ನಮ್ಗೆ ಲವಲವಿಕೆ ಮತ್ತೆ ಆತುರತೆ ಇರ್ಬೇಕು, ಸೆನ್ಸ್ ಆಫ್ ಅರ್ಜೆನ್ಸಿ. ಆಯ್ತು, ಇವತ್ತು ಮಾಡೋ ಬದಲಿಗೆ ಇನ್ನು ಒಂದ್ ವಾರ ಬಿಟ್ಟು ಮಾಡ್ಬಿಡು, ಒಂದ್ ವಾರ ಬಿಟ್ಟು ಮಾಡೋ ಬದಲಿಗೆ ತಿಂಗಳು ಬಿಟ್ಟು ಮಾಡೋಣ ಬಿಡು ಅಂದಾಗ ಏನಾಗುತ್ತೆ, ನಮ್ಗೆ ಗುರಿ ಬಗ್ಗೆ ಆತುರತೆ ಇಲ್ಲ. ಯಾವಾಗ ಆತುರತೆ ಇರಲ್ವೋ ನಮ್ಗಿನ್ನು ಗುರಿ ಎಡೆಗೆ ನಮ್ಮ ಸ್ಥಿರ ಸಂಕಲ್ಪ ಶಕ್ತಿ ಇನ್ನೂ ಸನ್ನದ್ಧವಾಗಿಲ್ಲ ಅಂತ. ಸೊ ಹಾಗಾಗಿ ನಾವು ಸಂವೇದನಾ ಶಕ್ತಿ ಬೆಳೆಸ್ಕೊಳ್ಳಿಕ್ಕೂ ಸಹ ನಮ್ಮ ಗುರಿನ ಫಿಕ್ಸ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಗುರಿಡೆಗೆ ನಮ್ಮ ಸಂಕಲ್ಪ ಶಕ್ತಿ ಏನಿದೆ, ದೃಢ ಸಂಕಲ್ಪ ಶಕ್ತಿನ ಸೇರಿಸೋದಾಗ್ಲಿ ಅತ್ಯಗತ್ಯವಾಗುತ್ತೆ.
ಸಾಧ್ಯವಾದಷ್ಟು ಅಲ್ಪ ಸಮಯದಲ್ಲಿ ಗುರಿಯನ್ನು ಮುಟ್ಟಬೇಕೆಂಬ ತವಕ ಅಥವಾ ಸತತ ಅಸ್ವಸ್ಥತೆಯು ಬಹು ಮುಖ್ಯವಾದ ಅಂಶವಾಗಿದ್ದು ನಮ್ಮ ತೀವ್ರ ಯಶಸ್ಸಿಗೆ ಸಹಾಯವಾಗುವುದು. ಎ ಸೆನ್ಸ್ ಆಫ್ ಅರ್ಜೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇವತ್ತು ಬೆಳಗ್ಗೆ ಅದನ್ನೇ ಮಾತಾಡ್ತಾ ಇದ್ವಿ. ನಾವು ಹೋಗಿ ಒಂದು ಕಡೆ ಒಂದು ಬೈಠಕನ್ನು ಮಾಡ್ಬೋದು, ಒಂದು ಸಿಟ್ಟಿಂಗ್ ಅನ್ನು ಕೊಡ್ಬೋದು. ಬಟ್ ಆದ್ರೆ ಆ ಸಿಟ್ಟಿಂಗ್ ನ ಕೊಡ್ಬೇಕಾದ್ರೆ ನಾವು ಅಭ್ಯಾಸಿ ತನ್ನ ಗುರಿ ಎಡೆಗೆ ವೇಗವಾಗಿ ಪ್ರಗತಿ ಆಗ್ಲಿ ಅಂತ ಇಟ್ಕೊಂಡು ನಾವು ಸಿಟ್ಟಿಂಗ್ ಕೊಟ್ಟಾಗ ಅದರ ಕೆಲಸ ಬೇರೆ ರೀತಿ ಆಗುತ್ತೆ. ಅಭ್ಯಾಸಿ ನಿಧಾನವಾಗಿ ಆಗ್ಲಿ ಪರವಾಗಿಲ್ಲ, ನಿಧಾನಕ್ಕೆ ಪ್ರಗತಿ ಆಗ್ಲಿ ಅಂತ ಅನ್ಕೊಂಡು ನಾವು ಕೆಲಸ ಮಾಡಿದಾಗ ಅದು ಬೇರೆ ರೀತಿಯಾದಂತ ಪರಿಣಾಮವನ್ನು ತೋರಿಸುತ್ತೆ. ಸರಿನಾ? ಅಭ್ಯಾಸಿಗೆ ಆ ಆತುರತೆ ಇಲ್ಲದೆ ಇದ್ದರೆ ನಾವು ಕಾಲಕ್ರಮೇಣದಲ್ಲಿ ಅವರು ತಡ್ಕೊಳ್ಳುವಂತ ರೀತಿನಲ್ಲಿ ಅವರ ಮನಸ್ಸನ್ನ ಗುರಿ ಎಡೆಗೆ ಸ್ವಲ್ಪ ಮಟ್ಟಿಗೆ ಆತುರ ಮಾಡ್ಬೇಕಾಗತ್ತೆ. ಇದು ಕೂಡ ಪ್ರಶಿಕ್ಷಕರ ಕೆಲಸ. ಸೊ ಗುರಿ ಇಟ್ಕೊಂಡು ಪ್ರಶಿಕ್ಷಕರ ಕೆಲಸ ಮಾಡಿದಾಗ ಅದರ ಪರಿಣಾಮನೇ ಬೇರೆ, ಗುರಿ ಇಟ್ಕೊಳ್ದಿರ ಪ್ರಶಿಕ್ಷಕರ ಕೆಲಸ ಮಾಡಿದಾಗ ಅದರ ಪರಿಣಾಮನೇ ಬೇರೆ. ನಾವು ನಮ್ಮ ಅಭ್ಯಾಸಿಯ ಸ್ತರದಲ್ಲೂ ಅದು ಬಹಳ ಮುಖ್ಯ, ಪ್ರಶಿಕ್ಷಕರ ಸ್ತರದಲ್ಲೂ ಸಹ ಅಷ್ಟೇ ಮುಖ್ಯ. ಸೊ ನಾವು ಇವತ್ತು ಹೇಳ್ತಾ ಇದ್ವಿ, ಈಗ ಪ್ರಶಿಕ್ಷಕರಿಲ್ಲ, ನೀವು ಯಾರೋ ಅಲ್ಲಿ ಹೋಗಿ ಬೈಠಕಗಳನ್ನ ಕೊಡ್ತೀರಾ, ಅಲ್ಲಿರ್ತಕ್ಕಂಥ ಅಭ್ಯಾಸಗಳನ್ನ ಕಾಲಕ್ರಮೇಣದಲ್ಲಿ ಪ್ರಶಿಕ್ಷಕರಾಗಿ ಬೆಳವಣಿಗೆ ಮಾಡ್ಲಿಕ್ಕೆ ಸಹಾಯ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಬೇರೆ ಅಭ್ಯಾಸಿ ಇರ್ತಾರೆ, ಅವರಿಗೆ ಸಾಕಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ, ಈ ಪ್ರಶಿಕ್ಷಕರ ತರಬೇತಿಗೆ ನೀವು ದಯವಿಟ್ಟು ಅಪ್ಲೈ ಮಾಡ್ರಿ ಅಂತ ನೀವು ಕೇಳ್ತೀರಾ ಅಂತ ಇಟ್ಕೊಳ್ರಿ. ನೀವು ವಾರಕ್ಕೆ ಒಂದ್ಸತಿನೋ 15 ದಿವಸಕ್ಕೆ ಒಂದ್ಸತಿನೋ ಅಲ್ಲಿ ಹೋಗಿ ಬೈಠಕ್ ಕೊಟ್ಬಿಟ್ಟು ಬಂದ್ಬಿಟ್ಟು ಇನ್ನು 15 ದಿವಸ ಅವ್ರ ಬಗ್ಗೆ ಪೂರ್ತಿ ಮರ್ತು ಹೋಯ್ತು ಅಂತಂದ್ರೆ ಅವರ ಒಂದು ಸಾಧನೆಯಲ್ಲಿ ಆತುರತೆ ತುಂಬದಂಗೆ ಆಗಲ್ಲ. ಅವಾಗ ಏನಾಗುತ್ತೆ, ಹೋದ ಕೆಲಸ ಆಗುತ್ತೆ, ಮತ್ತೆ ವಾಪಸ್ ಬಂದಿದ ತಕ್ಷಣ ಅದು ನಿಂತು ಹೋಗುತ್ತೆ. ಆ ರೀತಿ ಇರಬಾರದು. ನಮ್ಮ ಗಮನ ಎಡೆಬಿಡದೆ ಅಭ್ಯಾಸಿ ಮೇಲೆ ತಕ್ಕ ಮಟ್ಟಿಗೆ ಇರ್ಬೇಕು. ಅಭ್ಯಾಸಿ ತಕ್ಕ ಮಟ್ಟಿಗೆ ಪ್ರಗತಿ ಆಗ್ತಾ ಇದ್ದಾರ, ಏನಾಗ್ತಾ ಇದೆ ಅವರಿಗೆ, ಅದು ಎಲೆಮರೆಯ ಕಾಯಿನಂತೆ ಇರಬೇಕು. ಬಟ್ ಆ ಕಡೆ ಒಂಚೂರು ಗಮನ ಹರಿತಾ ಇರ್ಬೇಕು. ತುಂಬಾ ಪುಷ್ ಮಾಡುವಂಥದ್ದು ಅಥವಾ ಅವರಿಗೆ ತುಂಬಾ ತೀವ್ರವಾದಂತ ಗೊಂದಲ ಉಂಟು ಮಾಡುವಂತ ರೀತಿಯಲ್ಲಿ ನಾವು ಏನು ಮಾಡ್ಲಿಕ್ಕೆ ಹೋಗಬಾರ್ದು. ಆದ್ರೆ ಅವರ ಮನಸ್ಸಿನ ಮೇಲೆ, ಅವರ ಒಂದು ಹೃದಯದ ಮೇಲೆ ಒಂದಿಷ್ಟು ಗಮನ ಇಟ್ಟಿರ್ಬೇಕು. ನಾವು ಇಲ್ಲಿ ತಗೊಂಡು ಸಹ ಅವ್ರ ಮೇಲೆ ಒಂದ್ ಸ್ವಲ್ಪ ಮಟ್ಟ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಹೃದಯದ ಕಡೆಗೆ ನಾವು ಗಮನವನ್ನು ಕೊಡ್ಬೇಕಾಗುತ್ತೆ. ಸೊ ಅವ್ರಿಗೆ ಏನ್ ಹೇಳ್ತಿದ್ವಿ ಅಂದ್ರೆ, ಇವತ್ತು 1 ವರ್ಷದಲ್ಲಿ ಕೆಲಸ ಮುಗಿಸ್ತಿರೋ 2 ವರ್ಷದಲ್ಲಿ ಕೆಲಸ ಮುಗಿಸ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಬಟ್ ನೀವು ತುಂಬಾ ಚೆನ್ನಾಗಿ ಪೂರ್ಣ ಉತ್ಸಾಹದಿಂದ ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ತು ಅಂತಂದ್ರೆ ಪ್ರಾಯಶಃ 1 ವರ್ಷದಲ್ಲೇ ಕೆಲಸ ಮುಗಿದು ಹೋಗ್ಬೋದು. ಬಟ್ ಆದ್ರೆ ಕಾಲಕ್ರಮೇಣದಲ್ಲಿ ನೀವು ಸ್ವಲ್ಪನೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ 2 ವರ್ಷ 3 ವರ್ಷ ಕೂಡ ಬೇಕಾಗ್ಬೋದು ಅಂತ ಮಾತಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ನೋಡಿ, 1 ವರ್ಷದಲ್ಲಿ ಆಗ್ತಕ್ಕಂತ ಕೆಲಸ 2 ವರ್ಷದಲ್ಲಿ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆತುರತೆ ಕಡಿಮೆ ಆಯ್ತು ಅಂತ. ಈಗ ನಾವು ಮೈಸೂರಿಗೆ ಹೋಗ್ಬೇಕು, ಮೈಸೂರಲ್ಲಿ ನಾವು 70-80 ಕಿಲೋಮೀಟರ್ ಹೋಯ್ತು ಅಂತಂದ್ರೆ ಇಂತಿಷ್ಟು ಸಮಯದಲ್ಲಿ ಮುಟ್ತೀವಿ. ಅದೇ ನಾವು 30-40 ಕಿಲೋಮೀಟರ್ ಹೋಯ್ತು ಅಂತಂದ್ರೆ ಇನ್ನೂ ಸಾಕಷ್ಟು ಸಮಯ ನಮ್ಗೆ ಜಾಸ್ತಿ ಬೇಕಾಗುತ್ತೆ. ಆತುರತೆ ಇಲ್ಲ, ಗುರಿಯನ್ನು ಮುಟ್ಟಬೇಕು ಅಂತ ಆತುರತೆ ಇಲ್ಲ. ಸಿಕ್ಕಾಪಟ್ಟೆ ಆತುರತೆ ಮಾಡ್ಕೊಂಡು ನಾವು ಆಕ್ಸಿಡೆಂಟ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು ಅಲ್ವಾ? ಸೊ ಎರಡನ್ನೂ ನಾವು ಕ್ರಮೇಣ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಒಂದು ವಸ್ತುವಿನ ತೀವ್ರ ಬಯಕೆಯು ಸಹಜವಾಗಿ ಅದರ ಬಗ್ಗೆ ಅಸ್ವಸ್ಥತೆಯನ್ನು ಉಂಟು ಮಾಡುವುದು ಮತ್ತು ಇಷ್ಟ ಪದಾರ್ಥವನ್ನು ಪಡೆಯುವವರೆಗೆ ನಮಗೆ ಇದನ್ನ ಮತ್ತೊಂದು ಅಂಡರ್ಲೈನ್ ಮಾಡ್ಕೊಡ್ರಿ. ಮತ್ತೆ ಗುರಿ ಸಾಧನೆ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ಅಂತ ಹೇಳ್ತಿದ್ದಾರೆ, ನಿಮ್ಮ ಗುರಿನ ನೀವು ಇಷ್ಟಪಡ್ಬೇಕಂತ ಹೇಳ್ತಾ ಇದ್ದಾರೆ. ಏನೋ ಯಾವುದೋ ಗುರಿ ಇದೆಯಂತಪ್ಪ, ಅದ್ರ ಕಡೆ ಹೋಗ್ಬೇಕಂತಪ್ಪ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಅಸಡ್ಡೆ ಮನೋಭಾವವನ್ನು ನಾವು ತಂದುಕೊಂಡಾಗ ಗುರಿ ಎಡೆಗೆ ನಮ್ಗೆ ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಯಾವಾಗ ನಾವು ಮಾಡ್ತಕ್ಕಂಥ ಕೆಲಸ, ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು, ಇಷ್ಟಪಟ್ಟು ಮಾಡಿದ್ರೆ ನಾವು ಗುರಿ ಎಡೆಗೆ ಬೇಗ ಹೋಗ್ತೀವಿ. ಕಷ್ಟಪಟ್ಟು ಸಾಧನೆ ಮಾಡ್ಲಿಕ್ಕೆ ಹೋದಾಗ ಗುರಿ ಎಡೆಗೆ ನಾವು ಪ್ರಯಾಣ ಇರುತ್ತೆ, ಅದು ನಿಧಾನವಾಗುತ್ತೆ. ಆದುದರಿಂದ ಅದು ಬಹಳ ಅಗತ್ಯವಾಗಿದ್ದು ಶಕ್ಯವಿದ್ದ ಸಾಧನೆಗಳ ಮೂಲಕ ಅದನ್ನು ಬೆಳೆಸಿಕೊಳ್ಳಬೇಕು. ಹೀಗೆ ನಾವು ಚಿರಶಾಂತಿಯನ್ನು ಪಡೆಯಲು ಆರಂಭ ದಶೆಯಲ್ಲಿ ಆಂತರಿಕ ಅಶಾಂತಿಯನ್ನು, ತವಕವನ್ನು ಬೆಳೆಸಿಕೊಳ್ಳಬೇಕು. ಸೊ ಶಾಂತಿಗೋಸ್ಕರ ಅಶಾಂತಿನ ಬೆಳೆಸ್ಕೊಳ್ತೀವಿ. ಪೇಜ್ ನಂಬರ್ 46 ಮೊದಲು ನಾವು ಯಾವುದನ್ನು ತೊಲಗಿಸ ಬಯಸುತ್ತೇವೆಯೋ ಅದನ್ನೇ ಬೆಳೆಸಿಕೊಳ್ಳಲು ಹೇಳಿದರೆ ಅದು ಅಪಾತತಃ ವಿಚಿತ್ರವಾಗಿ ತೋರಬಹುದು. ಸೊ ಯಾರು ಕೇಳಬಹುದು ಅಂದ್ರೆ, ಶಾಂತಿ ಬೇಕು ಅಂತ ಹೇಳಿದ್ರೆ ಶಾಂತಿಗೋಸ್ಕರ ಅಶಾಂತಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲಿ ಏನ್ರಿ ನಿಮ್ ಕತೆ ಅಂತ ಕೇಳಬಹುದು. ವಿಚಿತ್ರವಾಗಿದೆ ನಿಮ್ಮ
your instructions is contradictory. So you are saying if you want to develop peace, develop restlessness ಅಂತ ಹೇಳ್ತಾ ಇದ್ದೀರಾ. ಬಟ್ ದೆನ್ ಆ ರೆಸ್ಟ್ಲೆಸ್ನೆಸ್ ಪೀಸ್ಗೋಸ್ಕರ ಅಲ್ಲ, ಆ ರೆಸ್ಟ್ಲೆಸ್ನೆಸ್ ಯು ಟ್ಯಾಗ್ ವಿತ್ ದ ಗೋಲ್, ದೆನ್ ದ ಪೀಸ್ ವಿಲ್ ಆಟೋಮ್ಯಾಟಿಕಲಿ ಕಮ್. ಈ ರೀತಿಯಿಂದ ಉಂಟಾದ ಅಶಾಂತಿಯು ತಾತ್ಪೂರಿಕವಾಗಿದ್ದು ಮನಸ್ಸಿನ ಸಾಮಾನ್ಯ ಅಸ್ವಸ್ಥತೆಗಿಂತ ಬೇರೆ ಗುಣವುಳ್ಳದ್ದಾಗಿರುತ್ತದೆ. ಇಲ್ಲಿ ನೋಡಿ, ಈ ರೀತಿಯಾದಂತ ಅಶಾಂತಿ, ದಿಸ್ ಕೈಂಡ್ ಆಫ್ ರೆಸ್ಟ್ಲೆಸ್ನೆಸ್ ಈಸ್ ಆಫ್ ಎ ಡಿಫರೆಂಟ್ ನೇಚರ್ ಅಂತ ಬರೀತಾರೆ. ಬೇರೆ ತರದ ಗುಣ ಇದೆಯಂತೆ ಈ ಒಂದು ರೆಸ್ಟ್ಲೆಸ್ನೆಸ್ ಅಲ್ಲಿ, ಅಶಾಂತಿನಲ್ಲಿ. ಸಾಮಾನ್ಯವಾಗಿ ನಾವೇನು ಅಶಾಂತಿ ನಾವು ಅನುಭವಿಸ್ತೇವಲ್ಲ, ಆ ರೀತಿಯಾದಂತ ಅಶಾಂತಿಗೂ ಈ ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ತಲುಪಬೇಕು ಅಂತ ನಮ್ಮ ಹೃದಯದಲ್ಲಿ ಉಂಟಾಗ್ತಕ್ಕಂಥ ಅಶಾಂತಿಗೂ ಬಹಳ ವ್ಯತ್ಯಾಸ ಇದೆ ಗುಣದಲ್ಲಿ ಅಂತ ಬರೀತಾರೆ. ಅದು ಸೂಕ್ಷ್ಮತರು ಆಗಿರುತ್ತದೆ. ವಿಚಿತ್ರ ಅಂತ ಅನ್ಸ್ಬೋದಿದೆ. ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡ್ಕೊಂಡ್ರೆ ಇದನ್ನು, ರೆಸ್ಟ್ಲೆಸ್ನೆಸ್ ಈಸ್ ಅಟ್ ಎ ಸಟಲ್ ಅಂಡ್ ಇಟ್ಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಸಮ್ ಕೈಂಡ್ ಆಫ್ ಹ್ಯಾಪಿನೆಸ್. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈಗ ನಾವು ಒಂದು ಪ್ರಶ್ನೆ ಕೇಳಿರ್ತೀನಿ, ಇದು ಈ ಕ್ಲಾಸ್ ಮುಗಿದ ಮೇಲೆ ಯಾರು ಹೇಳ್ರಿ, ಈ ಲೈನ್ ಇದೆಯಲ್ಲ ಅದು ಸೂಕ್ಷ್ಮತರವೂ ಆನಂದದಾಯಕವೂ ಆಗಿರುತ್ತದೆ ಅಂತ ಬಾಬುಜಿ ಬರೆದಿದ್ದಾರೆ. ಸಟಲಿಟಿಯನ್ನು ಸರಿ, ನೀರೆಲ್ಲ ಅಶಾಂತಿ ಕಂಪೇರ್ ಮಾಡಿದ್ರೆ ಈ ಅಶಾಂತಿ ಸ್ವಲ್ಪ ಮಟ್ಟಿಗೆ ಅದು ನಮಗೆ ಸಟಲಿಟಿ ಇರುತ್ತೆ, ಸೂಕ್ಷ್ಮವಾಗಿರುತ್ತೆ, ಅದು ಸರಿ. ಆದ್ರೆ ಅದ್ರಲ್ಲಿ ಖುಷಿಯಾಗಿ ಬರಬೇಕು. ಸೊ ಖುಷಿಯಾಗಿ ಬರುತ್ತೆ ಅಂತ ಹೇಳಿ ನೀವು ನನಗೆ ಈ ಕ್ಲಾಸ್ ಎಂಡ್ನಲ್ಲಿ ಉತ್ತರ ಹೇಳಬೇಕು. ಆನಂದದಾಯಕ ಯಾಕೆ ಆಗುತ್ತದು? ದೈವಿ ಪ್ರವಾಹವು ನಮ್ಮ ಹೃದಯದೊಳಗೆ ಹರಿದು ಬರುವಂತೆ ಅದು ದಾರಿ ಮಾಡಿಕೊಟ್ಟು ದೇವರ ರಾಜ್ಯದ ಕಡೆಗೆ ನಮ್ಮ ಮಾರ್ಗವನ್ನು ಸುಗಮಗೊಳಿಸುವುದು. ಸೊ ಡಿವೈನ್ ಕರೆಂಟ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಟುವರ್ಡ್ಸ್ ಅವರ್ ಹಾರ್ಟ್ ಅಂಡ್ ಅವರ್ ಜರ್ನಿ ಟುವರ್ಡ್ಸ್ ದ ಡಿವೈನ್ ಕಿಂಗ್ಡಮ್ ಬಿಕಮ್ಸ್ ಕ್ಲಿಯರ್. ಒಬ್ಬ ಮನುಷ್ಯನನ್ನು ನೀವು ನೀರೊಳಗೆ ಮುಳುಗಿಸಿದರೆ ಮೀರಿ ಪ್ರಯತ್ನಿಸೋನು. ಇಫ್ ಯು ವಾಂಟ್ ಟು ಇಮರ್ಸ್ ಎ ಪರ್ಸನ್ ಇನ್ ವಾಟರ್, ದೇ ವಿಲ್ ಟ್ರೈ ಟು ಎಸ್ಕೇಪ್ ಔಟ್ ಆಫ್ ಯುವರ್ ಕ್ಲಚಸ್. ನಿಮ್ ಹಿಡಿತದಿಂದ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೇಗೆಂದರೆ ನೀರಿನೊಳಗಿಂದ ಕೂಡಲೇ ಹೊರಗೆ ಬರಬೇಕೆಂಬ ಆತುರತೆಯು ಆತನ ಪ್ರಯತ್ನದ ಬಲವನ್ನು ಹೆಚ್ಚಿಸುವುದು. ಸೊ ನೀರಿನೊಳಗೆ ಹಾಕಿದ ತಕ್ಷಣ ಸಾಕಷ್ಟು ಬಲ ಕೂಡ ಅವನು ನೀರು ನೊರಗಳಿಂದ ಹೊರಗೆ ಬರುವವರೆಗೆ ವಿಶ್ರಮಿಸಲಾರ. ಅವನು ಬರೀ ನೀರಿಂದ ಹೊರಗಡೆ ಬರಬೇಕು ಅಂತ ತವಕದಿಂದ ಇರಲ್ಲ, ಆ ನೀರಿಂದ ಹೊರಗೆ ಬರೋವರೆಗೂ ಕೂಡ ವಿಶ್ರಾಂತಿ ತಗೊಳ್ಳಲ್ಲ. ಅದರಂತೆಯೇ ಗುರಿಯನ್ನು ಒಮ್ಮೆಲೆ ಮುಟ್ಟಬೇಕೆಂಬ ಅತಿರೇಕದ ಆತುರವು ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಮ್ಮ ನಡೆಯನ್ನು ತೀವ್ರಗೊಳಿಸಿ ಅತ್ಯಲ್ಪ ವೇಳೆಯಲ್ಲಿ ಯಶಸ್ಸನ್ನು ಸುಲಭವಾಗಿ ನಿಶ್ಚಿತಗೊಳಿಸುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅದರಂತೆಯೇ ಅಲ್ಲಿಂದ ಹಿಡಿದು ಗುರಿಯನ್ನು ಒಮ್ಮೆಲೆ ಮುಟ್ಟಬೇಕೆಂಬ ಅತಿರೇಕದ ಆತುರವು, ಇಂಟೆನ್ಸ್, ಅತಿರೇಕದ ಆತುರತೆ ಅಂದ್ರೆ ನಾಟ್ ಜಸ್ಟ್ ಅರ್ಜೆನ್ಸಿ, ಇಂಟೆನ್ಸ್ ಲೆವೆಲ್ ಆಫ್ ಅರ್ಜೆನ್ಸಿ, ಅತಿರೇಕದ ಆತುರತೆ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಮ್ಮ ನಡೆಯನ್ನು ತೀವ್ರಗೊಳಿಸಿ. ಸೊ ಇನ್ ದ ಪಾತ್ ಆಫ್ ಅವರ್ ಸ್ಪಿರಿಚುವಲ್ ಜರ್ನಿ ಇಟ್ ಕ್ಲಿಯರ್ಸ್ ಅವರ್ ಪಾತ್. ನಮ್ಮ ನಡೆಯನ್ನು ಅಂದ್ರೆ ನಮ್ಮ ಅಭ್ಯಾಸ ಏನಿದೆ ಅದನ್ನ ಇಟ್ ಮೇಕ್ಸ್ ಇಟ್ ಇಂಟೆನ್ಸ್. ಸೊ ಯು ಬಿಕಮ್ ಫ್ರಮ್ ಎ ನಾರ್ಮಲ್ ಅಭ್ಯಾಸಿ ಯು ಬಿಕಮ್ ಎನ್ ಇಂಟೆನ್ಸ್ ಅಭ್ಯಾಸಿ. ಅತ್ಯಲ್ಪ ವೇಳೆಯಲ್ಲಿ ಯಶಸ್ಸನ್ನು ಸುಲಭವಾಗಿ ನಿಶ್ಚಿತಗೊಳಿಸುವುದು. ರಿಮೆಂಬರ್ ಒನ್ ಥಿಂಗ್, ದ ಮೋರ್ ದ ಇಂಟೆನ್ಸಿಟಿ ಆಫ್ ದ ಪ್ರಾಕ್ಟೀಸ್, ಲೆಸ್ಸರ್ ದ ಟೈಮ್ ಟು ರೀಚ್ ದ ಗೋಲ್. Less the intensity of the practice, more time to reach the goal. Intensity of practice and the time to reach the goal are inversely proportional to one another. ನಮ್ಮ ಅಭ್ಯಾಸ ಏನು ಹೆಚ್ಚು ತೀವ್ರ ಆಗ್ತಿದ್ದಂಗೆ ನಮಗೆ ಗುರಿ ಮುಟ್ಟಲು ಬೇಕಾದಂತ ಸಮಯ ಕಡಿಮೆ ಆಗಿರುತ್ತೆ. ನಮ್ಮ ಅಭ್ಯಾಸ ತುಂಬಾ ಕಡಿಮೆ ಆಗಿದ್ದು ಆತುರತೆನೇ ಇದೆ ಇದ್ರೆ ನಾವು ಸಮಯ ತಗೊಳ್ತಕ್ಕಂಥದ್ದು ಗುರಿಯನ್ನು ಮುಟ್ಲಿಕ್ಕೆ ಜಾಸ್ತಿ ಬೇಕಾಗುತ್ತೆ. ಶೀಘ್ರವಾದ ಯಶಸ್ಸಿಗೆ ಅದೇ ಅತಿ ಸುಲಭವೂ ಶಕ್ತಿಯೂ ಸಾಧನವಾಗಿದೆ. ಯಾವುದು ಅತಿ ಸುಲಭವಾದ ಶಕ್ತಿಯವಾದ ಸಾಧನವಾಗಿದೆ? ಅತಿರೇಕದ ಆತುರ. ಸೊ ಇಂಟೆನ್ಸ್ ಸೆನ್ಸ್ ಆಫ್ ಅರ್ಜೆನ್ಸಿ. ಇದನ್ನು ನೀವು ನಮ್ಮ ದಾಜಿಯವರ ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ಓದಿದ್ರು ಕೂಡ ಅದರಲ್ಲೂ ಸೆನ್ಸ್ ಆಫ್ ಅರ್ಜೆನ್ಸಿ ಟುವರ್ಡ್ಸ್ ದ ಗೋಲ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಅಂತ ಬರೀತಾರೆ. ನನ್ನ ಜೊತೆಗಾರರು ಅನೇಕ ಸಲ ಇಂಥ ಅಶಾಂತಿಯನ್ನು ತಮ್ಮಲ್ಲಿ ಉಂಟು ಮಾಡಿಕೊಳ್ಳುವ ಬಗೆಯನ್ನು ಕುರಿತು ನನ್ನನ್ನು ಕೇಳಿದ್ದಾರೆ. ಸೊ ಹೌ ಟು ಕ್ರಿಯೇಟ್ ದಿಸ್ ಇಂಟೆನ್ಸ್ ರೆಸ್ಟ್ಲೆಸ್ನೆಸ್ ಟುವರ್ಡ್ಸ್ ದ ಗೋಲ್, ನಮ್ಮಲ್ಲಿ ನಾವು ತಂದುಕೊಳ್ಳೋದು ಅಂತ ಬಾಬೂಜಿ ಅವ್ರನ್ನ ಕೇಳಿದ್ರಂತೆ. ಅವರಿಗೆ ನಾನು ಹೇಳಿದ್ದೇನೆಂದರೆ,
ಬೇಕಾದ ವಸ್ತುವಿಗಾಗಿ ಬಲವಾದ ಪ್ರೀತಿಯು ಅವರನ್ನು ತಾನಾಗಿಯೇ ಅದರೆಡೆಗೆ ಒಯ್ಯುವುದು. ಅದಕ್ಕೆ ಏನಪ್ಪಾ ಅಂದ್ರೆ ಆನ್ಸರ್ ಏನಪ್ಪಾ, ಹೌ ಟು ಡೆವಲಪ್ ದಿಸ್ ಇಂಟೆನ್ಸ್ ರೆಸ್ಟ್ಲೆಸ್ನೆಸ್ ಅಂದ್ರೆ ಡೆವಲಪ್ ಇಂಟೆನ್ಸ್ ಲವ್ ಟುವರ್ಡ್ಸ್ ದ ಗೋಲ್. ಬೇಕಾದ ವಸ್ತುವಿಗಾಗಿ ಬಲವಾದ ಪ್ರೀತಿಯು, ಸೊ ಇಂಟೆನ್ಸ್ ಲವ್ ಟುವರ್ಡ್ಸ್ ದ ಆಬ್ಜೆಕ್ಟ್ ದಟ್ ವಿ ವಾಂಟ್ ಟು ಗೆಟ್ ವಿಲ್ ಕ್ರಿಯೇಟ್ ದಟ್ ಇಂಟೆನ್ಸ್ ರೆಸ್ಟ್ಲೆಸ್ನೆಸ್ ಅಂತ ಹೇಳ್ತಿದ್ರಂತೆ. ನಾವು ಯಾವುದಾದ್ರೂ ವಸ್ತುವನ್ನು ಆಳವಾಗಿ ಪ್ರೀತಿಸಿದರೆ ಆ ವಸ್ತುವಿನ ಸನ್ನಿಧಿಯು ಪ್ರಾಪ್ತವಾಗುವವರೆಗೆ ಸ್ವಾಭಾವಿಕವಾಗಿ ತವಕ ಪಡುತ್ತೇವೆ. ವೆನ್ ವಿ ಲವ್ ಎನಿಥಿಂಗ್ ಇಂಟೆನ್ಸ್ಲಿ ವಿ ವಾಂಟ್ ಟು ಬಿ ನೆಕ್ಸ್ಟ್ ಟು ದಟ್, ವಿ ವಾಂಟ್ ದಟ್ ಥಿಂಗ್ ಟು ಬಿ ವಿತ್ ಅಸ್ ಆಲ್ ದ ಟೈಮ್. ಆ ವಸ್ತು ನಮ್ಮ ಜೊತೆನೇ ಇರಬೇಕು, ಆ ವಸ್ತುವಿನ ಜೊತೆಗೆ ಯಾವಾಗಲೂ ಇರಬೇಕು ಅಂತ ತವಕ ಪಡ್ತೀವಿ. ಯಾವುದಾದ್ರೂ ಒಂದು ಪ್ರಾಪಂಚಿಕ ವಸ್ತುವನ್ನು ಹೆಚ್ಚಾಗಿ ಪ್ರೀತಿಸಿದರೆ ಮತ್ತೆ ಮತ್ತೆ ಅದರ ವಿಚಾರವೇ ನಮ್ಮ ಮನಸ್ಸಿನಲ್ಲಿ ಸುಳಿದು ನಾವು ಅದನ್ನೇ ಕುರಿತು ಪುನಃ ಪುನಃ ಆಲೋಚಿಸುತ್ತೇವೆ. ಸೊ ಇದನ್ನ ನಾವು ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ನೋಡ್ಕೋಬಹುದು. ಬೆಳಗ್ಗೆಯಿಂದ ರಾತ್ರಿವರೆಗೆ ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ತಾನಾಗೆ ಪದೇ ಪದೇ ಬರ್ತಾ ಇದೆ ಅದನ್ನ ನಾವು ನೋಡ್ಕೋಬಹುದು. ಅದನ್ನ ನೋಡ್ಕೊಳ್ತು ಅಂದ್ರೆ ನಾವು ಆ ವಸ್ತುನ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದಂಗೆನೋ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಇದನ್ನ ನಾವೇ ನೋಡ್ಕೋಬಹುದು. ಪ್ರಾಪಂಚಿಕ ವಸ್ತುವನ್ನು ಹೆಚ್ಚಾಗಿ ಪ್ರೀತಿಸಿದರೆ ಎನಿಥಿಂಗ್, ಅದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಲೌಕಿಕ ವಸ್ತು ಆಗಿರ್ಬೋದು, ಅಥವಾ ಲೌಕಿಕ ವಿಷಯ ಆಗಿರ್ಬೋದು, ಅದನ್ನ ನಾವು ಹೆಚ್ಚು ಪ್ರೀತಿಸಿದ್ರೆ ನಮಗೆ ಗೊತ್ತಿಲ್ದಂಗೆನೆ ಅದರ ಒಂದು ನೆನಪು, ಅದರ ಒಂದು ಯೋಚನೆ ನಮ್ಮ ಮನಸ್ಸಿನ ಸ್ತರದಲ್ಲಿ ಯಾವಾಗ್ಲೂ ಪ್ರಕಟ ಆಗ್ತಾ ಇರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡಾಗೆಲ್ಲ ಅದು ಪ್ರಕಟ ಆಗುತ್ತೆ. ದೈವಿ ಪ್ರೇಮವನ್ನು ನಮ್ಮ ಹೃದಯದಲ್ಲಿ ಬೆಳೆಸಿಕೊಳ್ಳಬೇಕಾದರೆ ಈ ಕ್ರಮವನ್ನು ವಿಪರ್ಯಸ್ತಗೊಳಿಸಬೇಕು. ಇದೇ ರೀತಿಯಲ್ಲಿ ಇದೇ ಮಾದರಿನಲ್ಲಿ ನಾವು ದೈವಿ ಪ್ರೇಮವನ್ನು ಸಹ ಬೆಳೆಸ್ಕೋಬೇಕು. ಅಂದ್ರೆ ಯು ಆರ್ ರಿವರ್ಸಿಂಗ್ ದ ಆರ್ಡರ್. ಸೊ ಇಫ್ ಯು ಲವ್ ಎನಿಥಿಂಗ್ ಇಂಟೆನ್ಸ್ಲಿ you remember it repeatedly. So if you remember a particular thing repeatedly, in due course of time you will love that thing. So ಯಾವ್ದನ್ನ ನಾವು ತುಂಬಾ ಹೆಚ್ಚು ಪ್ರೀತಿಸ್ತೀವಿ ಅದನ್ನ ನಾವು ಪದೇ ಪದೇ ನೆನಪಿಗೆ ತಂದುಕೊಳ್ತೀವಿ, ಬೇಕೋ ಬೇಡವೋ. ಅದಕ್ಕೆ ಬಾಬುಜಿ ಅವ್ರು ಏನ್ ಹೇಳ್ತಿದ್ದಾರೆ, ಇದನ್ನ ಉಲ್ಟಾ ಮಾಡಿ ಭಗವಂತನ ಅವಾಗ ನೆನಪಿಸ್ಕೊಳ್ತಾ ಇರಿ, ಕಾಲಕ್ರಮೇಣದಲ್ಲಿ ಅದೇ ಒಂದು ತೀವ್ರವಾದಂತ ಪ್ರೇಮವಾಗಿ ಭಗವಂತನ ಕುರಿತಾಗಿ ಭಕ್ತಿಯಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಪರ್ಯಸ್ತ ಅಂದ್ರೆ ಉಲ್ಟಾಗೊಳಿಸೋದು. ನಾವು ದಿನದಲ್ಲಿ ಬಹುವೇಳೆ ದೇವರನ್ನು ಬಾರಿ ಬಾರಿಗೆ ಸ್ಮರಿಸಿದರೆ ಆತನಲ್ಲಿ ತಾನಾಗಿಯೇ ನಮ್ಮ ಪ್ರೇಮವು ಬೆಳೆದು ಅದನ್ನು ಮನಪೂರ್ವಕ ಮುಂದುವರಿಸಿದರೆ ಆತನೊಂದಿಗೆ ತೀವ್ರ ಹಂಬಲ ಉಂಟಾಗುವುದು. ಇದು ನಾವು ಮೊದಲು ಕಾನ್ಶಿಯಸ್ ಸ್ತರದಲ್ಲಿ ಮಾಡಬೇಕು, ಪ್ರಜ್ಞಾಸ್ತರದಲ್ಲಿ ಮಾಡಬೇಕು. ಪ್ರಜ್ಞಾಸ್ತರದಲ್ಲಿ ಅವಾಗ ನಾವು ಭಗವಂತನ ನಾವು ನೆನಪಿಸ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಧ್ಯಾನ ಮಾಡ್ತೀರಾ, ಧ್ಯಾನ ಮಾಡಿದ್ಮೇಲೆ ಯಾವುದೋ ಒಂದು ಸ್ಥಿತಿ ಬಂದಿರುತ್ತೆ, ಧ್ಯಾನದ ನಂತರ ಒಂದು ಸ್ಥಿತಿ ಬಂದಿರುತ್ತೆ, ಹಾಕೊಂಡು ನೋಡ್ಕೊಳ್ತಾ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಪ್ರತಿ ಸತಿ ನೀವು ನಿಮ್ಮ ಧ್ಯಾನದಲ್ಲಿ ಬಂದಂತ ಸ್ಥಿತಿಯನ್ನ ಮೆಲುಕು ಹಾಕಿದಾಗ, ಹೃದಯದ ಕಡೆ ಗಮನ ಕೊಟ್ಟು ಮೆಲುಕು ಹಾಕಿದಾಗ ಏನಾಗುತ್ತೆ, ನಿಮಗೆ ಆ ಧ್ಯಾನದಲ್ಲಿ ಆ ಸ್ಥಿತಿಯನ್ನು ಕೊಟ್ಟಂತ ವ್ಯಕ್ತಿ ಅವರ ದೈವತ್ವದ ಬಗ್ಗೆ ಕೂಡ ನಿಮಗೆ ಮನಸ್ಸಿನಲ್ಲಿ ಕಾಳಜಿ ಉಂಟಾಗುತ್ತೆ. ಯಾವಾಗ ಅದು ಕಾಳಜಿ ಉಂಟಾಗುತ್ತೋ ನಮಗೆ ಅರಿವಿಲ್ದಂಗೆನೆ ನಾವು ನೋಡ್ಕೊಳ್ತಿರೋದು ನಮ್ಮ ಹೃದಯದಲ್ಲಿ ವ್ಯಕ್ತವಾಗುತ್ತಿರತಕ್ಕಂಥ ಸ್ಥಿತಿ ಆದ್ರೂ ಕೂಡ ಅದು ನಮಗೆ ದೈವದ ಎಡೆಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ದೈವತ್ವದ ಪ್ರವಾಹ ನಮ್ಮ ಹೃದಯದ ಕಡೆ ಪ್ರಾಣಾಹುತಿಯ ರೂಪದಲ್ಲಿ ಹರಿದೇ ಇದ್ದಿದ್ರೆ ನಮಗೆ ಆ ಸ್ಥಿತಿ ಏರ್ಪಾಡಾಗ್ತಿರ್ಲಿಲ್ಲ. ಹಾಗಾದ್ರೆ ನಮ್ಗೇನಾಗುತ್ತೆ, ಆ ಪ್ರಾಣಾಹುತಿಯಿಂದ ನಮ್ಗೆ ಈ ಸ್ಥಿತಿ ಬಂತು ಅಂತ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಾವು ಪ್ರಾಣಾಹುತಿ ಯಾರು ಕೊಡ್ತಿದ್ದಾರೆ ಅಂತ ಹೇಳಿ ನಾವು ಗುರುಗಳಿಗೆ ನಾವು ನಮ್ಮನ್ನ ಅಡ್ಡ ಹಾಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಗುರುಗಳ ಬಗ್ಗೆ ನಮ್ಮ ನೆನಪು ಜಾಸ್ತಿ ಆಗುತ್ತೆ. ಗುರುಗಳ ಬಗ್ಗೆ ಅಂದ್ರೆ ಗುರುಗಳು ದೈವದಲ್ಲಿ ವಿಲೀನರಾಗಿದ್ದಾರೆ, ಹಾಗಾಗಿ ಇಂಡೈರೆಕ್ಟ್ ಆಗಿ ನಾವು ದೈವಕ್ಕೆ ಕೂಡ ಅಂಟ್ಕೊಂಡಂಗೆ ಆಗುತ್ತೆ. ಸೊ ಇದು ನಾವು ಮಾಡ್ತಕ್ಕಂಥ AEIOU ಸಾಧನೆ ಇದೆಯಲ್ಲ, ಅದರ ಮೂಲ ಉದ್ದೇಶ, ಮೂಲ ಪರಿಣಾಮ, ಅದನ್ನ ನಾವು ದಿನನಿತ್ಯದಲ್ಲಿ ಆವಾಗ ಮಾಡ್ಕೊಳ್ತಾ ಹೋಗ್ತಿದ್ದಂಗೆನೆ ಕಾಲಕ್ರಮೇಣದಲ್ಲಿ ನಮ್ಮ ಹೃದಯದಲ್ಲಿ ಗುರುಗಳ ಬಗ್ಗೆ ಮತ್ತು ದೇವರ ಬಗ್ಗೆ ಎರಡೂ ಕೂಡ ಪ್ರೇಮ ಬೆಳೆದು ನಮಗೆ ಗುರಿಯನ್ನು ಮುಟ್ಟಬೇಕು ಅಂತ ತೀವ್ರ ಹಂಬಲ ಉಂಟಾಗುತ್ತೆ. ದೇವರೊಂದಿಗೆ ಪ್ರೇಮವನ್ನು ಬೆಳೆಸುವ ಇನ್ನೊಂದು ರೀತಿ ಅಂದರೆ, ಇನ್ನೊಂದು ಕೊಡ್ತಿದ್ದಾರೆ, ಹೌ ಟು ಡೆವಲಪ್ ಲವ್ ಟುವರ್ಡ್ಸ್ ಗಾಡ್ ಅಂತ ತುಂಬಾ ಜನ ಕೇಳ್ತಾರೆ. ರಿಮೆಂಬರ್ ಗಾಡ್, ಯು ವಿಲ್ ಡೆವಲಪ್ ಲವ್ ಟು ದಾರಿ. ಇನ್ನೊಂದು ದಾರಿ ಏನು? ನಾಟಕದಲ್ಲಿ ಅಭಿನಯಿಸುವಂತೆ ಪ್ರೇಮಿಯ ಪಾತ್ರವನ್ನು ಧರಿಸುವುದು. ಯು ಅಸ್ಯೂಮ್ ದ ರೋಲ್ ಆಫ್ ಎ ಲವರ್ ಟುವರ್ಡ್ಸ್ ಗಾಡ್. ಅದರದು ಸೂಕ್ಷ್ಮ ಸಾಧನಗಳನ್ನು ಅನುಸರಿಸಲು ಬಹುಮಟ್ಟಿಗೆ ಅಸಮರ್ಥರಾದವರಿಗೆ ಮಾತ್ರ. ಈ ಸಾಧನವು ಕೃತಕವಾದರೂ
ನಿಮ್ಮನ್ನು ಬಲು ಬೇಗ ಸತ್ಯದ ಕಡೆಗೆ ಒಯ್ಯುವುದು ಹಾಗೂ ನಿಜವಾದ ಪ್ರೇಮ ಭಾವಗಳು ಆತುರತೆಯು ನಿಮ್ಮ ಹೃದಯವನ್ನು ತಳಮಳಗೊಳಿಸಲು ಆರಂಭಿಸುವವು. ಇನಿಷಿಯಲಿ ಯು ಮೇಕ್ ಇಟ್ ಟಿಲ್ ಯು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಒಂದು ಗಾದೆ ಇದೆ ಇಂಗ್ಲಿಷ್ ನಲ್ಲಿ. ಯು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ಅದಕ್ಕೆ ಇನ್ನೊಂಚೂರು ಆಡ್ ಮಾಡ್ಬೋದು, ಯು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಟಿಲ್ ಯುವರ್ ಹಾರ್ಟ್ ಗೆಟ್ಸ್ ಬೇಕ್ಡ್ ಅಂತ. ಅಂದ್ರೆ ನಮ್ಮ ಹೃದಯ ಅದರಲ್ಲಿ ಬೇಕ್ ಆಗ್ಬಿಡ್ಬೇಕು, ಬೆಂದು ಬಿಡ್ಬೇಕು. ಬೆಂದು ಬಿಟ್ಟು ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಏನ್ ಸಂಸ್ಕಾರಗಳೆಲ್ಲದೆಯಲ್ಲ ಎಲ್ಲ ಹೋಗ್ಬಿಡ್ಬೇಕು. ಇಟ್ ಶುಡ್ ಜಸ್ಟ್ ಮೆಲ್ಟ್ ಅಂಡ್ ಡಿಸಾಲ್ವ್ ಅವೇ ಆಫ್ ಅವರ್ ಸಾಧನ. ಸೊ make it fake it till you make it and till our heart bakes in it. ಹೋಗ್ಬೇಕು. ಹೃದಯ ಕರಗೋದು ಅಂದ್ರೆ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಕಾರಗಳೇನಿದೆ ಅದರಲ್ಲಿ ಬೆಂದು ಕರಗಿ ಹೋಗ್ಬೇಕು. ಆ ರೀತಿಯಾದಂತ ಸಾಧನೆ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಅದು ಹೇಗೆ ಮಾಡೋದು? ಭಗವಂತನ ನಾವು ಪ್ರೀತಿ ಮಾಡ್ತಾ ಇದೀವಿ, ವಿ ಆರ್ ಎ ಲವರ್ ಟುವರ್ಡ್ಸ್ ಗಾಡ್ ಅಂತ ಹೇಳಿ ಬೇಕಾದ್ರೆ ನಾವು ಮೊದಲು ನಾಟಕೀಯವಾಗಿ ಅದನ್ನು ಮಾಡಬಹುದು. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಅದು ನಮ್ಮ ಭಗವಂತನ ಬಗ್ಗೆ ಒಂದು ನಿಜವಾದ ಒಂದು ಹಂಬಲವನ್ನು ಮೂಡಿಸಿ ಭಗವಂತನ ಕಡೆಗೆ ನಾವು ಕಾಲಕ್ರಮ ಮೊದಲು ನಾಟಕೀಯವಾಗಿ ಮಾಡಿದ್ರು ಕೂಡ, ಒಂದು ಪಾತ್ರದ ರೂಪ ಮಾಡಿದ್ರು ಕೂಡ ಕಾಲಕ್ರಮೇಣವಾಗಿ ಅದು ನಮ್ಮನ್ನು ನಿಜವಾದಂತ ಸತ್ಯ ವಸ್ತುವಿನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಸಾಕ್ಷಾತ್ಕಾರದಲ್ಲಿ ಬಹು ಮುಖ್ಯವಾದ ಅಂಶವೆಂದರೆ ಯಶಸ್ಸನ್ನು ಗಳಿಸುವುದರಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಆತ್ಮವಿಶ್ವಾಸ. ಇದನ್ನ ಅಂಡರ್ಲೈನ್ ಮಾಡ್ಕೊಡಿ. ಇನ್ನೊಂದು, ವಿ ಶುಡ್ ಹ್ಯಾವ್ ಗುಡ್ ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಇನ್ ಅವರ್ ಸೆಲ್ಫ್. ನಮ್ಮ ಶಕ್ತಿ ಸಾಮರ್ಥ್ಯಗಳಲ್ಲಿ ನಮಗೆ ವಿಶ್ವಾಸ ಇರಬೇಕು. ಪ್ರಾಚೀನ ಮಹರ್ಷಿಗಳು ಸಹ ಪಡೆಯಲಾರದ ಅಪೂರ್ಣತೆಯ ಅತ್ಯುಚ್ಚ ಸ್ಥಿತಿಯನ್ನು ಹೊಂದಲು ನಾವು ಅಯೋಗ್ಯರಿಂದಾಗಲಿ ಅಶಕ್ತರಿಂದಾಗಲಿ ಒಂದು ಕ್ಷಣಕಾಲವಾದರೂ ವಿಚಾರ ಮಾಡುವುದು ಹುಚ್ಚುತನವಾದೀತು. ವಿ ಶುಡ್ ನಾಟ್ ಥಿಂಕ್ ದಟ್ ವಿ ಆರ್ ಇನ್ಕೇಪಬಲ್ ಆಫ್ ಅಚೀವಿಂಗ್ ದೋಸ್ ಲೆವೆಲ್ಸ್ ಆಫ್ ಸ್ಪಿರಿಚುವಲ್ ಲೆವೆಲ್ಸ್ ಆರ್ ಸ್ಪಿರಿಚುವಲ್ ಸಟಲಿಟಿ ದಟ್ ಸಿನ್ಸ್ ಹಳೆ ಕಾಲದ ಋಷಿ ಮುನಿಗಳು ಅಷ್ಟು ಕಷ್ಟಪಟ್ಟು ಸಿಗದೇ ಇರತಕ್ಕಂಥ ವಸ್ತು ನಮಗೆ ಸಿಗ್ಲಿಕ್ಕೆ ಸಾಧ್ಯವಿದ್ವಿ ಅಂತ ನಾವು ವಿ ಶುಡ್ ನಾಟ್ ಹ್ಯಾವ್ ಎನಿ ಡೌಟ್ ಇನ್ ಅವರ್ ಮೈಂಡ್. ನಾವು ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಧೀರ ಯೋಧನಂತೆ ಅಡೆತಡೆಗಳನ್ನು ಲೆಕ್ಕಿಸದೆ ಪೂರ್ಣ ವಿಶ್ವಾಸ ಶ್ರದ್ಧೆಗಳಿಂದ ಮುನ್ನಡೆಯಬೇಕು. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಧೀರ ಯೋಧನಂತೆ. ಸೊ ಒನ್ ಹೂ ಇಸ್ ಎ ಕರೇಜಿಯಸ್ ವಾರಿಯರ್, ಆ ರೀತಿಯಾಗಿ ನಾವು ಮುಂದುವರಿಬೇಕಾಗತ್ತೆ. ಖಿನ್ನತೆ ನಿರಾಶೆಗಳು ನಮ್ಮ ಸಂಕಲ್ಪವನ್ನು ದುರ್ಬಲಗೊಳಿಸಿ ದೃಢತೆಯನ್ನು ನಾಶಗೊಳಿಸುತ್ತದೆ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಯಾವುದು ನಮ್ಗೆ ತೊಡಕಾಗಿದೆ, ಖಿನ್ನತೆ ನಿರಾಶೆ, ಇವು ನಮ್ಮ ಸಂಕಲ್ಪವನ್ನು ವಿಲ್ ಪವರ್ನ ಅದು ವೀಕ್ ಮಾಡುತ್ತೆ. ಸೊ ಇಟ್ ವಿಲ್ ಮೇಕ್ ಅಸ್ ಲೂಸ್ ದ ಫರ್ಮ್ನೆಸ್ ಆಫ್ ದ ವಿಲ್. ನಾವು ಆತಂಕಗಳನ್ನು ಧೈರ್ಯದಿಂದ ಎದುರಿಸಬೇಕಲ್ಲದೆ ನಿರಾಶೆಗೆ ಎಡಗೊಡಬಾರದು. ನಿರಾಶೆಯು ಬಹುದೊಡ್ಡ ದೋಷವು ಆಧ್ಯಾತ್ಮ ಜೀವನಕ್ಕೆ ಬಲು ಘಾತಕವಾದ ವಿಷಯವೂ ಆಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ನಿರಾಶೆಯು ಎಕ್ಸಾಂಪಲ್ ಬರ್ತಿದೆ, ಡ್ಯಾಶ್ ಎಂಬುದು ಬಹುದೊಡ್ಡ ದೋಷವು ಆಧ್ಯಾತ್ಮ ಜೀವನಕ್ಕೆ ಬಲು ಘಾತಕವಾದ ವಿಷಯವೂ ಆಗಿದೆ ಅಂದ್ರೆ ನಿರಾಶೆ. ಆಕ್ಚುಲಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಪ್ರಾಯಶಃ ಬೇರೆ ಪದ ಉಪಯೋಗಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಡೌಟ್ ಅಂಡ್ ಪ್ರಿಜುಡಿಸ್ ಈಸ್ ಪಾಯ್ಸನಸ್ ಟು ಸ್ಪಿರಿಚುವಲ್ ಜರ್ನಿ ಅಂತ ಬರೀತಾರೆ. ಸೊ ಡೌಟ್ ಅಂದ್ರೆ ಸಂಶಯ, ಪ್ರಿಜುಡಿಸ್ ಅಂದ್ರೆ ಪೂರ್ವಾಗ್ರಹ. ಸೊ ಇಲ್ಲಿ ನಿರಾಶೆ ಅಂತ ಬರೆದಿದ್ದಾರೆ. ಅದಕ್ಕೆ ತತ್ಪದ ಸಮನಾದಂತ ಪದ ಅದೊಂಚೂರು ಚೆಕ್ ಮಾಡ್ಬೇಕಾಗುತ್ತೆ. ಇಂಗ್ಲಿಷ್ ನಲ್ಲಿ ನನಗೆ ಜ್ಞಾಪಕ ಇರೋ ಪ್ರಕಾರ ಡೌಟ್ ಅಂಡ್ ಪ್ರಿಜುಡಿಸ್ ಅಂತ ಬರೀತಾರೆ. ಪ್ರಿಜುಡಿಸ್ ಅಂದ್ರೆ ಪೂರ್ವಾಗ್ರಹ, ಡೌಟ್ ಅಂದ್ರೆ ಸಂಶಯ. ಬಟ್ ಇಲ್ಲಿ ನಿರಾಶೆ ಅಂತ ಬರೆದಿದ್ದಾರೆ, ಅದನ್ನ ಒಂಚೂರು ಚೆಕ್ ಮಾಡ್ಬೇಕಾದ್ರೆ. ಆದ್ರೆ ನಿಮಗೆ ಕನ್ನಡದ ಎಕ್ಸಾಮ್ ನಲ್ಲಿ ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದು ವಿಷದಾಯಕವು ಅಂತ ಹೇಳಿದಾಗ ಇಲ್ಲಿ ಪುಸ್ತಕದ ಪ್ರಕಾರ ಹೋದರೆ ನೀವು ನಿರಾಶೆ ಅಂತಾನೆ ಬರೀಬೇಕಾಗುತ್ತೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ ಮನುಷ್ಯನನ್ನು ಸರಿಯಾಗಿ ರೂಪಿಸುವ ಒಂದು ಅವಶ್ಯಕ ಅಂಶವೆಂದರೆ ಮಿತತ್ವ. ಈಗ ಮುಂದಿನ ಒಂದು ತತ್ವದ ಬಗ್ಗೆ ಮಾತಾಡ್ತಿದ್ರೆ ಮಾಡರೇಷನ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಮಿತತ್ವ ಇರಬೇಕು. ಈ ಶಬ್ದವು ಬಹು ವ್ಯಾಪಕವಾಗಿದ್ದು ಮನುಷ್ಯನ ಚಟುವಟಿಕೆಗಳ ಪ್ರತಿಯೊಂದು ಹಂತವನ್ನು ಒಳಗೊಳ್ಳುತ್ತದೆ. ಮಿತತ್ವವೆಂದರೆ ಎಲ್ಲ ಇಂದ್ರಿಯ ಸಂವೇದನೆಗಳಲ್ಲಿ ಹಾಗೂ ಶಕ್ತಿಗಳಲ್ಲಿ ಸಮತ್ವವನ್ನು ಕಾಪಾಡಿಕೊಂಡು ಹೋಗುವುದು. ಮಿತತ್ವ ಅಂದ್ರೆ ಡೆಫಿನೇಷನ್ ಕೊಟ್ಟಿದ್ದಾರೆ. ವಾಟ್ ಈಸ್ ಮಾಡರೇಷನ್? ತುಂಬಾ ಜನ ಕೇಳ್ತಾರೆ, ಮಾಡರೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಮಿತತ್ವ ಎಲ್ಲ ಇಂದ್ರಿಯ ಮತ್ತು ಸಂವೇದನೆಗಳಲ್ಲಿ ಮತ್ತು ಶಕ್ತಿಗಳಲ್ಲಿ
ಸಮತ್ವವನ್ನು ಕಾಪಾಡಿಕೊಳ್ಳುವುದು, ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಅಂಡ್ ಮಾಡರೇಷನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಇಫ್ ಯು ಕ್ಯಾನ್ maintain the balance of the sense organs and the sensitivity and the energy that we use to use those sense organs, ಅದನ್ನ ನಾವು ಮಿತತ್ವ ಅಥವಾ ಇದು ಮಿತತ್ವ ಅಂತ ಕರಿತೀವಿ. So there should be a balance in the use of the sense organs and the energy with which we use the sense organs and the sensitivity associated with it. ಈ ಮೂರು ಇದ್ದಾಗ ಅದನ್ನ ನಾವು ಮಿತತ್ವ ಅಂತ ಕರಿತೀವಿ. There should be balance. So ಮಿತತ್ವ, ಸಮತ್ವ, moderation and balance, they go hand in hand. ಹೆಚ್ಚು ಕಡಿಮೆಗಳಿಲ್ಲದಂತೆ ಆಯಾ ಕಾರ್ಯಗಳಿಗೆ ಆಯಾ ಸಮಯದಲ್ಲಿ ಸ್ವಾಭಾವಿಕವಾಗಿ ಬೇಕಾದಷ್ಟನ್ನು ಮನಸ್ಸಿನ ಮೇಲೆ ಸ್ವಲ್ಪವೂ ಪರಿಣಾಮ ಮಾಡಿಕೊಳ್ಳದೆ ಉಪಯೋಗಿಸುವುದು. ಇಂದು ಸಾಮಾನ್ಯವಾಗಿ ಎಲ್ಲ ಸಂಗತಿಗಳಲ್ಲಿಯೂ ಸಮತ್ವವು ಭಂಗವಾದುದು ಕಂಡು ಬರುತ್ತದೆ. ಸೊ ಅಲ್ಲಿ ಹೇಗಿರುತ್ತೆ ಅಂದ್ರೆ ನೋಡಿ, ಅದನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಹೆಚ್ಚು ಕಡಿಮೆ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟೇ ಕೊಡ್ತೀರಾ, ಎಷ್ಟು ಶಕ್ತಿ ಪೋಲ್ ಮಾಡಬೇಕು ಅಷ್ಟೇ ಶಕ್ತಿ ಪೋಲ್ ಮಾಡ್ತೀರಾ, ಎಷ್ಟು ಗಮನ ಕೊಡ್ಬೇಕೋ ಅಷ್ಟೇ ಗಮನ ಕೊಡ್ತೀರಾ. ಇದು ಹೇಗಿರುತ್ತೆ ಅಂದ್ರೆ, ನೀವು ನಿಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂತ ಪರಿಣಾಮ ಬೀರಲ್ಲ, ಹೃದಯದ ಮೇಲೂ ಯಾವುದೇ ರೀತಿಯಾದಂತ ಪರಿಣಾಮ ಬೀರಲ್ಲ. ಅಂದ್ರೆ ಪರಿಣಾಮ ಬೀರಲ್ಲ ಅಂದ್ರೆ ನೀವು ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಸೊ ಬ್ಯಾಲೆನ್ಸು ಮಾಡರೇಷನ್ ಬಂದಿದ್ದವ್ರಿಗೆ ಸಂಸ್ಕಾರಗಳನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಅತ್ಯಂತ ಕಡಿಮೆ ಆಗುತ್ತೆ. So if we want to develop a state of not forming samskaras, we have to imbibe the quality of moderation and balance. ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಇದೆಯಲ್ಲ, ಆಧ್ಯಾತ್ಮಿಕ ಜೀವನ ಸಾಧನೆಗೆ ಅಂತ ಹೇಳಿ ಇಲ್ಲಿ ಒಂದು ಅವಶ್ಯಕ ಅಂಶವೆಂದರೆ ಮಿತತ್ವ ಅಂತ ಈ ಪ್ಯಾರಾಗ್ರಾಫ್ ಇದೆಯಲ್ಲ, ಮೊದಲನೇ ಲೈನ್ ಇಂದ ಹಿಡಿದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಹಿಂದಿನ ಪುಟದಿಂದ ಇಲ್ಲಿ ಸ್ವಲ್ಪವೂ ಪರಿಣಾಮ ಮಾಡಿಕೊಳ್ಳದೆ ಉಪಯೋಗಿಸಿಕೊಳ್ಳುವುದು ಅಂತಿದೆಯಲ್ಲ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡಿ. ಈ 3-4 ಲೈನಲ್ಲಿ ಮಾಡರೇಷನ್ ಅಂದ್ರೆ ಏನು, ಬ್ಯಾಲೆನ್ಸ್ ಅಂದ್ರೆ ಏನು, ಮಾಡರೇಷನ್ ಬ್ಯಾಲೆನ್ಸ್ ಇದ್ದಾಗ ನಾವು ಜೀವನದಲ್ಲಿ ಕೆಲಸ ಮಾಡಿದ್ರೆ ಅದನ್ನ ಯಾವ ರೀತಿ ನಾವು ಅನುಭವಿಸ್ತೀವಿ, ಇದೆಲ್ಲವನ್ನು 3-4 ಲೈನಲ್ಲಿ ಬಾಬೂಜಿ ಅವರು ಕೂಲಂಕುಷವಾಗಿ ಬರೆದಿಟ್ಬಿಟ್ಟಿದ್ದಾರೆ. ಇಂದು ಸಾಮಾನ್ಯವಾಗಿ ಎಲ್ಲ ಸಂಗತಿಗಳಲ್ಲಿಯೂ ಸಮತ್ವವು ಭಂಗವಾಗುವುದನ್ನು ಕಂಡು ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮ ದೃಷ್ಟಿಗೆ ಬೀಳುವ ಪದಾರ್ಥಗಳಿಗೆಲ್ಲ ನಾವು ಸಲ್ಲದ ಮಹತ್ವವನ್ನು ಕೊಟ್ಟು ನಮ್ಮ ವಿಚಾರ ಶಕ್ತಿಯಿಂದ ಅದನ್ನು ಬಲಪಡಿಸುತ್ತೇವೆ. ಯಾವ್ಯಾವ್ದು ವಿಷಯದಿಂದನೋ ಹೋಗ್ತೀವಿ, ಎಷ್ಟೆಷ್ಟೋ ಬಲ ಮತ್ತೆ ಗಮನನ ಅದಕ್ಕೆ ನಾವು ಕೊಡ್ತೀವಿ. ತತ್ಪರಿಣವಾಗಿ ಎಲ್ಲಕ್ಕಿಂತಲೂ ಅದರ ಮಹತ್ವವು ಹೆಚ್ಚುತ್ತಾ ಹೋಗುವುದು. ಈ ರೂಢಿಯನ್ನೇ ನಾವು ಬೆಳೆಸಿಕೊಂಡು ಅದನ್ನು ಬೇರೆ ಬೇರೆ ವಸ್ತುಗಳಿಗೆ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಅನ್ವಯಿಸುತ್ತೇವೆ. ಯಾಕೆ ನಮ್ಗೆ ಮಾಡರೇಷನ್ ಇಲ್ಲ ಅಂದ್ರೆ, ವಿ ಡೋಂಟ್ ನೋ ಯಾವ ವಸ್ತುಗೆ, ಯಾವ ವ್ಯಕ್ತಿಗೆ, ಯಾವ ವಿಚಾರಕ್ಕೆ ಎಷ್ಟು ಗಮನ ಕೊಡ್ಬೇಕು, ಎಷ್ಟು ಸಮಯ ಕೊಡ್ಬೇಕು, ಎಷ್ಟು ತೀವ್ರವಾದಂತ ಬಲವನ್ನು ಕೊಡ್ಬೇಕು, ಇದೆಲ್ಲ ನಮಗೆ ಗೊತ್ತಿಲ್ಲ. ಹಾಗಾಗಿ ಏನಾಗೋಗಿದೆ, ನಮ್ಗೆ ಆ ಸಮತ್ವ ಅನ್ನೋದು ಎಲ್ಲ ಕಡೆದು ಭಂಗ ಆಗೋಗಿದೆ. ನಾವು ಮಾಡ್ತಕ್ಕಂಥ ದಿನನಿತ್ಯದ ಎಲ್ಲಾ ಕೆಲಸಗಳಲ್ಲೂ ಅದು ಭಂಗ ಆಗೋಗಿದೆ ಅಂತ ಬಾಬೂಜಿಯವರು ಬರೀತಾರೆ. ಈ ರೂಢಿಯನ್ನೇ ನಾವು ಬೆಳೆಸಿಕೊಂಡು ಅದನ್ನು ಬೇರೆ ಬೇರೆ ವಸ್ತುಗಳಿಗೆ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಅನ್ವಯಿಸುತ್ತೇವೆ. ಫಲಸ್ವರೂಪವಾಗಿ ಅಶಾಂತಿ ಮತ್ತು ಮಾನಸಿಕ ಹೋರಾಟಗಳಲ್ಲದೆ ಬೇರೇನು ಉಂಟಾಗುವುದಿಲ್ಲ. ಸೊ ಇಫ್ ಯು ಡೂ ನಾಟ್ ಎಂಗೇಜ್ ಇನ್ ಎನಿ ಆಕ್ಟಿವಿಟಿ ವಿತ್ moderation and balance, the result of that is that you will feel peaceless and you will feel lot of fights within the mind. ಮಾನಸಿಕ ಹೋರಾಟ ಮತ್ತು ಅಶಾಂತಿ ಇವೆರಡು ಮಾಡರೇಷನ್ ಬ್ಯಾಲೆನ್ಸ್ ಇಲ್ಲದೆ ಇರತಕ್ಕಂಥ ಸ್ಥಿತಿನಲ್ಲಿ ವ್ಯಕ್ತ ಆಗುತ್ತೆ. ತುಂಬಾ ಜನಕ್ಕೆ ಅಶಾಂತಿ ಅಂತ ಬರ್ತಾರಲ್ಲ, ಯಾಕೆ ಅಶಾಂತಿ ಬಂದಿರುತ್ತೆ ಅಂದ್ರೆ ಅವರಿಗೆ ಮಿತತ್ವ ಮತ್ತು ಸಮತ್ವದ ಮಹತ್ವ ಗೊತ್ತಿರಲ್ಲ. ಮಿತತ್ವದಿಂದ ಹೇಗೆ ಜೀವನ ಸಾಧನೆ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಜೀವನ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅದರ ಪರಿಣಾಮವಾಗಿ ಅವರಿಗೆ ಜೀವನದಲ್ಲಿ ಅಶಾಂತಿ ಮತ್ತು ಮಾನಸಿಕ ಸ್ತರದಲ್ಲಿ ಹೋರಾಟಗಳು ಬರುತ್ತೆ. ದೇರ್ ಬಿ ಲಾಟ್ ಆಫ್ ಇನ್ಫೈಟಿಂಗ್ ಇನ್ ದ ಮೈಂಡ್. ಇನ್ಫೈಟಿಂಗ್ ಅಂದ್ರೆ ಹೇಗಾಗುತ್ತೆ, ಮಾನಸಿಕ ಹೋರಾಟ ಅಂದ್ರೆ ಏನ್ ಹೇಳ್ತಿದ್ದೇವೆ ಅಂದ್ರೆ ಇಲ್ಲಿ ಇಟ್ ಈಸ್ ಎ ಫೈಟ್ ಬಿಟ್ವೀನ್ ದ ಕಾನ್ಶಿಯಸ್ ಮೈಂಡ್ ಅಂಡ್ ದ ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಎರಡೂ ಒಂದು ರೀತಿಯಾದಂತ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಾವು ಅಷ್ಟೊಂದು ಸಂಸ್ಕಾರಗಳನ್ನ ಮಾಡ್ಕೊಡಲ್ಲ. ಬಟ್ when the conscious mind is driven by the subconscious mind forcibly, or when the subconscious mind is so strong that the conscious mind cannot exert its influence on the subconscious mind, then we get into trouble. Lot of mental infighting goes on. ನಮ್ಮ ಎಲ್ಲ ಸುಖ ದುಃಖ ತೊಂದರೆಗಳಿಗೂ ಇದೇ ಮೂಲ ಕಾರಣ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಎಲ್ಲ ದುಃಖ ತೊಂದರೆಗಳಿಗೆ ಇದೇ ಮೂಲ ಕಾರಣ. ಯಾವುದು?
ಮಿತತ್ವದ ವಿಚಾರ ನಮಗೆ ಗೊತ್ತಿಲ್ಲದೆ ಇರೋದು, ಮಾಡರೇಷನ್ ಗೊತ್ತಿಲ್ಲದೆ ಇರೋದು ಎಲ್ಲ ತೊಂದರೆಗಳಿಗೆ ಕಾರಣ ಅಂತ ಬರೀತಾರೆ. ಪೂರ್ಣ ಮಿತತ್ವ ಮತ್ತು ಸಮತೆಗಳು ಮತ್ತೆ ಸ್ಥಾಪಿತವಾಗುವವರೆಗೆ ಸಾಕ್ಷಾತ್ಕಾರವು ಶಕ್ಯವಾಗುವುದಿಲ್ಲ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಇಫ್ ಯು ವಾಂಟ್ ಟು ಗೋ ಟುವರ್ಡ್ಸ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರತಕ್ಕಂಥ ಎರಡು ಗುಣಗಳು ಯಾವುದು? ಮಿತತ್ವ ಮತ್ತು ಸಮತ್ವ. ಇದು ಎರಡೂ ಕೂಡ ನಮಗೆ ಸಾಕಷ್ಟು ನಮ್ಮ ಮನಸ್ಸು ಹೃದಯದಲ್ಲಿ ಮತ್ತು ನಡೆನುಡಿಗಳಲ್ಲಿ ಗೋಚರ ಆಗೋವರೆಗೂ ಕೂಡ ನಾವು ಆತ್ಮ ಸಾಕ್ಷಾತ್ಕಾರದ ಆಸ್ತರಕ್ಕೆ ಹೋಗ್ಲಿಕ್ಕೆ ಅಶಕ್ಯರಾಗಿರ್ತೀವಿ. ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಪೂರ್ಣ ಸಮತ್ವದ ಸ್ಥಿತಿಯಲ್ಲಿ ಇದ್ದಿತ್ತು. ಹಾಗಾದ್ರೆ ಸೃಷ್ಟಿ ಆದಾಗ ಹೇಗಿತ್ತೆಲ್ಲ? ಎವ್ರಿಥಿಂಗ್ ವಾಸ್ ಇನ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತ ಬರೀತಾರೆ. ಪೂರ್ಣ ಸಮತ್ವ, ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂದ್ರೆ ಪೂರ್ಣ ಸಮತ್ವ ಸ್ಥಿತಿಯಲ್ಲಿ ಇದ್ದಿತ್ತು. ಇದು ಕೂಡ ನಿಮ್ಗೆ 1 ಮಾರ್ಕ್ ಕ್ವಶನ್. ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಡ್ಯಾಶ್ ಆಗಿದ್ದಿತ್ತು, ಪೂರ್ಣ ಸಮತ್ವದಲ್ಲಿ ಇದ್ದಿತ್ತು. ಸತ್ಯ ವಸ್ತುವಿನ ಆ ಸ್ಥಿತಿಯನ್ನು ಮಿತತ್ವ ಬಹುಮಟ್ಟಿಗೆ ಹೋಲುತ್ತದೆ. ಸೊ ಮಾಡರೇಷನ್ ಇತ್ತು ಅಂದ್ರೆ ಆ ಸ್ಥಿತಿ ಇತ್ತಲ್ಲ, ಪರ್ಫೆಕ್ಟ್ ಬ್ಯಾಲೆನ್ಸ್. ವೇರ್ ದೇರ್ ಇಸ್ ಪರ್ಫೆಕ್ಟ್ ಬ್ಯಾಲೆನ್ಸ್, ದೇರ್ ಇಸ್ ಮಾಡರೇಷನ್ ಆಲ್ಸೋ. ವೇರ್ ದೇರ್ ಇಸ್ ಮಾಡರೇಷನ್, ದೇರ್ ಇಸ್ ಬ್ಯಾಲೆನ್ಸ್ ಆಲ್ಸೋ. ಸೊ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ವಿತೌಟ್ ಮಾಡರೇಷನ್ ದೇರ್ ಇಸ್ ನೋ ಬ್ಯಾಲೆನ್ಸ್, ವಿತೌಟ್ ಬ್ಯಾಲೆನ್ಸ್ ದೇರ್ ಇಸ್ ನೋ ಮಾಡರೇಷನ್. ಎರಡು ಜೊತೆಯಾಗಿ ಹೋಗ್ತಕ್ಕಂಥ ಗುಣಗಳು. ಎರಡು ಕೂಡ ಎರಡು ರೈಲ್ ಕಂಬಿ ಇದ್ದ ಹಾಗೆ. ನೀವು ರೈಲ್ನ ಓಡಿಸ್ಬೇಕಂದ್ರೆ ಎರಡು ಕಂಬಿಗಳ ಅಗತ್ಯ ಇದೆ ಅಲ್ವಾ? ಅಫ್ಕೋರ್ಸ್ ನೀವು ಯೂಟ್ಯೂಬ್ ನೋಡಿದ್ರೆ ಒಂದೇ ರೈಲ್ ಕಂಬಿ ಮೇಲೆ ಹೋಗ್ತಕ್ಕಂಥ ರೈಲು ಇದೆ. ಬಟ್ ಸಾಮಾನ್ಯವಾಗಿ ರೈಲು ಅಂತ ಹೇಳಿದಾಗ ಎರಡು ರೈಲ್ ಕಂಬಿ ಇರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಸೊ ಜಗತ್ತಿನಾದ್ಯಂತ ಇರತಕ್ಕಂಥ ರೈಲ್ವೆ ಪ್ರಯಾಣ ಅಂದ್ರೆ ಎರಡು ಹಳಿಗಳ ಮೇಲೆ ಹೋಗುತ್ತೆ. ಸೊ ಮಿತತ್ವ, ಸಮತ್ವ, ಈ ಎರಡು ಆ ಹಳಿಗಳು. ಎರಡು ಜೊತೆಯಾಗಿ ಹೋಗ್ಬೇಕು. ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ರೈಲು ಅದ್ರ ಮೇಲೆ ಹೋಗ್ಬೇಕಾದ್ರೆ ಈ ಎರಡು ಹಳಿಗಳ ಅಗತ್ಯ ಉಂಟು, ಮಿತತ್ವ ಮತ್ತೆ ಸಮತ್ವ. ಸತ್ಯ ವಸ್ತುವಿನ ಆ ಸ್ಥಿತಿಯನ್ನು ಮಿತತ್ವ ಬಹುಮಟ್ಟಿಗೆ ಹೋಲುತ್ತದೆ. ಕಾಲ ಕಳೆದಂತೆ ಅವನತಿಯು ಆರಂಭವಾಯಿತು. ನಮ್ಮ ಇಂದ್ರಿಯಗಳು, ಶಕ್ತಿಗಳು ಸಮತೆಯನ್ನು ಕಳೆದುಕೊಂಡು ಎಲ್ಲವೂ ಅವ್ಯವಸ್ಥಿತವಾಯಿತು. ಈಗ ನಾವು ಮಾಡಬೇಕಾಗುವುದೆಂದರೆ ಅವುಗಳಲ್ಲಿ ಮತ್ತೆ ಸಮತೆಯನ್ನು ತರಲು ನಮ್ಮ ಇಂದ್ರಿಯಗಳನ್ನು, ಶಕ್ತಿಗಳನ್ನು ನಿಗ್ರಹಿಸಬೇಕು. ಸೊ ಈಗ ಏನ್ ಮಾಡ್ಬೇಕು? ಇಂದ್ರಿಯಗಳು ಮತ್ತೆ ಶಕ್ತಿಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದೆ. ಅದನ್ನ ನಾವು ಒಂದು ರೀತಿಯಾಗಿ ಕಡಿವಾಣ ಹಾಕ್ಬೇಕು, ಅದಕ್ಕೊಂದು ಸೂತ್ರನ ಹಾಕಬೇಕು. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಶಕ್ತಿಗಳನ್ನು ನಿಗ್ರಹಿಸಬೇಕು. ಸಮತೆಯನ್ನು ಬೆಳೆಸಿಕೊಳ್ಳಲು ನಮ್ಮ ಜೀವನದ ಬಾಹ್ಯ ರೀತಿಗಳ ಕಡೆಗೂ ನಾವು ವಿಶೇಷ ಲಕ್ಷ್ಯವನ್ನು ಕೊಡಬೇಕು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ ಸಮತೆ ಮತ್ತು ಮಿತತ್ವ ಬರೀ ಒಳಗಡೆ ಮಾತ್ರ ಧ್ಯಾನದಲ್ಲಿ ಗೋಚರ ಆಗೋದಲ್ಲ. ನಾವು ಹೊರಗಡೆ ಏನು ನಡೆನುಡಿ ತೋರಿಸ್ತೀವಿ ಅದರಲ್ಲೂ ಅದು ಗೋಚರ ಆಗ್ಬೇಕು. ಉದಾಹರಣೆಗಾಗಿ ಮೃದುವಾದ ಮತ್ತು ನಮ್ರವಾದ ಭಾಷೆ, ಸಭ್ಯ ವ್ಯವಹಾರ, ಜೊತೆಗಾರರೊಂದಿಗೆ ಪ್ರೇಮ, ಸಹಾನುಭೂತಿಗಳು, ಹಿರಿಯರಿಗೆ ಗೌರವ, ಪ್ರತೀಕಾರ ರಹಿತ ಸ್ವಭಾವ ಮುಂತಾದವು. ಇದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದಿಷ್ಟು ನಮ್ಗೆ ಬೇಕಾಗತ್ತೆ. ಯಾಕೆ ಬೇಕಾಗತ್ತೆ? ನಮ್ಗೆ ಮಿತತ್ವ ಸಾಧನೆ ಮಾಡ್ಕೊಳ್ಳಿಕ್ಕೆ. ಯಾಕೆ ಮಿತತ್ವ ಬೇಕು? ನಮ್ಗೆ ಸಮತ್ವ ಬರಲಿಕ್ಕೆ. ಯಾಕೆ ಸಮತ್ವ ಬೇಕು? ನಮ್ಮ ಆತ್ಮ ಸಾಕ್ಷಾತ್ಕಾರ ಬೇಕು. ಇದೆಲ್ಲ ಒಂದಕ್ಕೊಂದು ಒಂದು ಸರಪಳಿ ಇದ್ದ ಹಾಗೆ. ಒಂದು ಬಂದ್ರೆ ಇನ್ನೊಂದು ಬರುತ್ತೆ, ಇನ್ನೊಂದು ಬಂದ್ರೆ ಮತ್ತೊಂದು ಬರುತ್ತೆ, ಮತ್ತೊಂದು ಬಂದ್ರೆ ನಮ್ಮ ಸಾಕ್ಷಾತ್ಕಾರಕ್ಕೆ ಅದು ನಮ್ಮನ್ನು ತಗೊಂಡು ಹೋಗುತ್ತೆ. ಹಾಗಾದ್ರೆ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಇದೀವಿ ಅಂದ್ರೆ ಇದೆಲ್ಲ ನಮ್ಗೆ ಗೋಚರ ಆಗ್ಬೇಕು. ಏನಾಗ್ಬೇಕು? ಮೃದುವಾದ, ನಮ್ರವಾದಂತ ಭಾಷೆ, ಸಭ್ಯ ವ್ಯವಹಾರ, ಜೊತೆಗಾರರೊಂದಿಗೆ ಪ್ರೇಮ, ಸಹಾನುಭೂತಿ, ಹಿರಿಯರಿಗೆ ಗೌರವ, ಮತ್ತೆ ಪ್ರತೀಕಾರದ ಮನೋಭಾವ ಇರಬಾರದು. ಈ ಅಭ್ಯಾಸಗಳನ್ನು ನಮ್ಮಲ್ಲಿ ನಾವು ರೂಪಿಸಿಕೊಳ್ಳುವುದರಲ್ಲಿ ಅತ್ಯಂತ ಸಹಾಯಕಗಳಾಗಿವೆ. ಸಮತೆಯು ನಿಸರ್ಗದ ವಿಶೇಷ ಗುಣವಾಗಿದೆ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಬರ್ಬೋದು ನಿಮಗೆ. ಡ್ಯಾಶ್ ನಿಸರ್ಗದ ವಿಶೇಷ ಗುಣವಾಗಿದೆ, ಗುಣ ವಿಶೇಷವಾಗಿದೆ. ಅದು ಸಮತೆ ಅಂದ್ರೆ ಬ್ಯಾಲೆನ್ಸ್. ನಾವು ಪೂರ್ಣ ಸಮತ್ವವನ್ನು ಪಡೆದರೆ ನಿಸರ್ಗದೊಂದಿಗೆ ಸಾರೂಪ್ಯವನ್ನು ಹೊಂದಿದಂತೆಯೇ ಸರಿ. ಇದೇ ಆಧ್ಯಾತ್ಮದ ಸಾರ ಸರ್ವಸ್ವ. ಹಿಂದಿನ ಪ್ಯಾರಾಗ್ರಾಫ್ ಅಂಡರ್ಲೈನ್ ಮಾಡ್ತಿದ್ನಲ್ವಾ? ಆಧ್ಯಾತ್ಮದ ಸಾರ ಸರ್ವಸ್ವ ಯಾವುದು ಅಂತ ಕೇಳಿದಾಗ ಸಮತ್ವ ಅಂತ ಬರಿಬೇಕು ಉತ್ತರ. ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ನಾವು ನಿರಾಶೆ ಈಸ್ ದ ಪಾಯ್ಸನ್ ಟು ಸ್ಪಿರಿಚುಯಾಲಿಟಿ ಅಂತ ಬರೆದಿವಿ. ಇಲ್ಲಿ ಆಧ್ಯಾತ್ಮದ ಸಾರ ಸರ್ವಸ್ವ ಅಂದ್ರೆ ಕ್ವಿಂಟೆಸೆನ್ಸ್. ಇಂಗ್ಲಿಷ್ ನಲ್ಲಿ ಹೇಳಿದಾದ್ರೆ ದ ಕ್ವಿಂಟೆಸೆನ್ಸ್ ಆಫ್ ಅವರ್ ಸ್ಪಿರಿಚುಯಾಲಿಟಿ ಈಸ್ ಬ್ಯಾಲೆನ್ಸ್ ಅಂತ ಬರೀತಾರೆ. ಕೊನೆಯದಾಗಿ ಯಶಸ್ಸಿನ ಅತಿ ಮಹತ್ವವಾದ ಹಾಗೂ ಅಮೋಘವಾದ ಉಪಾಯವೆಂದರೆ ಪ್ರಾರ್ಥನೆ. ನಾವು ಹಿ ಕಮ್ಸ್ ಟು ದ ಲಾಸ್ಟ್ ಪಾಯಿಂಟ್. ಇದುವರೆಗೂ ಕೂಡ ಗುರಿ ಹೇಗಿರ್ಬೇಕು, ಗುರಿ ಬಗ್ಗೆ ನಾವು ಹೇಗೆ ಲಕ್ಷ್ಯ ಕೊಡ್ಬೇಕು, ವಿರಾಮ ಕಾಲದಲ್ಲಿ ಹೇಗೆ ಜೀವನ ಮಾಡಬೇಕು, ದೇವರನ್ನ ಹೇಗೆ ನಾವು ಪದೇ ಪದೇ ನೆನೆಸ್ಕೋಬೇಕು, ಪ್ರೇಮ ಭಾವವನ್ನು ನಾವು ಬೆಳೆಸ್ಕೋಬೇಕು, ಇದೆಲ್ಲವೂ ಇದೆಯಲ್ಲ. ಇದೆಲ್ಲ ಆದ ನಂತರ ಮತ್ತೊಂದು ವಿಧಾನಕ್ಕೆ ಬರ್ತಾ ಇದ್ದಾರೆ, ಮಾರ್ಗಕ್ಕೆ ಬರ್ತಾ ಇದ್ದಾರೆ, ಅದು ಪ್ರಾರ್ಥನೆ.
ಯಾರಿಗೆ ನಾವು ಪ್ರೇಮ ಭಕ್ತಿಗಳಿಂದ ಶರಣು ಹೋಗುವೆವೋ ಆ ಭಗವಂತನೊಂದಿಗೆ ಪ್ರಾರ್ಥನೆಯು ನಮ್ಮ ಸಂಬಂಧವನ್ನು ಬೆಳೆಸುವುದು. ಇದು ಮೊದಲನೇ ಪಾಯಿಂಟ್. ಪ್ರಾರ್ಥನೆ ಯಾಕಪ್ಪ ಇಂಪಾರ್ಟೆಂಟ್ ಅಂದ್ರೆ ಭಗವಂತನ ಜೊತೆ ನಮಗೊಂದು ಸಂಬಂಧನ ಬೆಳೆಸುತ್ತಂತೆ. ಇಟ್ ಎಸ್ಟಾಬ್ಲಿಷಸ್ ಎ ರಿಲೇಶನ್ಶಿಪ್ ವಿತ್ ಗಾಡ್, ದ ಪ್ರೇಯರ್. ಸೊ ದಟ್ಸ್ ದ ಫಸ್ಟ್ ಬೆನಿಫಿಟ್ ಆಫ್ ಡೂಯಿಂಗ್ ದ ಪ್ರೇಯರ್. ಪ್ರಾರ್ಥನೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ದೀನ ಯಾಚಕರಾಗಿ ನಿಂತು ನಮ್ಮ ನಿಜ ಸ್ಥಿತಿಯನ್ನು ಅವನ ಎದುರಿಗೆ ಇಟ್ಟು ನಮ್ಮನ್ನು ಪೂರ್ಣನಾಗಿ ಆತನ ಇಚ್ಛೆಗೆ ಒಪ್ಪಿಸಿಕೊಂಡು ಬಿಡುವೆವು. ಸೊ ವಿ ಹ್ಯಾವ್ ಟು ಬಿ ವೆರಿ ಹಂಬಲ್ ಅಂಡ್ ಸಪ್ಲಿಕೆಂಟ್. ನಮ್ಮ ಏನು ಹೆಲ್ಪ್ಲೆಸ್ ಸ್ಟೇಟ್ ಇದೆ ಅದನ್ನ ಅವನ ಮುಂದೆ ಬಿಚ್ಚಿಟ್ಟು ಅವನ ಸಹಾಯವನ್ನು ಕೋರ್ತಾ ನಾವು ದೀನನಾಗಿ ಯಾಚನೆ ಮಾಡಿದಲ್ಲಿ ಅವನ ಒಂದು ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಂಡು ಬಿಡಬೇಕು. ವಿ ಹ್ಯಾವ್ ಟು ಸಬ್ಮಿಟ್ ಟು ದ ವಿಲ್ ಆಫ್ ಗಾಡ್. ನಿನ್ನ ಇಚ್ಛೆ ಏನಿದೆ? ತುಂಬಾ ಜನ ಕೇಳ್ತಾರೆ, ನಂದೊಂದು ಇಚ್ಛೆ ಇದೆ, ಭಗವಂತನೊಂದು ಇಚ್ಛೆ ಇದೆ, ಹಾಗಾಗಿ ನಾನು ನನ್ನ ಇಚ್ಛೆನ ಬಿಡ್ಬೇಕಾಗತ್ತಾ ಅಂತ. ನಿಜವಾಗಿ ಪ್ರಾರ್ಥನೆ ಮಾಡಿದ್ರೆ ಕಾಲಕ್ರಮೇಣದಲ್ಲಿ ನಮ್ಮ ಇಚ್ಛೆ ಅನ್ನೋದೇನಿದೆ, ನಮ್ಮ ಇಚ್ಛೆ ನಾವು ಬಿಡಲ್ಲ, ನಮ್ಮ ಇಚ್ಛೆ ಭಗವದ್ ಇಚ್ಛೆ ಆಗಿ ಮಾರ್ಪಾಡಾಗತ್ತೆ. ತುಂಬಾ ಜನ ಅನ್ಕೊಳ್ತಾರೆ, ಡು ಐ ಹ್ಯಾವ್ ಟು ಗಿವ್ ಅಪ್ ಮೈ ವಿಲ್ ಪವರ್ ಅಂತ ಕೇಳ್ತಾರೆ. ನೋ, ಯು ಡೋಂಟ್ ನೀಡ್ ಟು ಗಿವ್ ಅಪ್ ಯುವರ್ ವಿಲ್ ಪವರ್ ಬಿಕಾಸ್ ದಟ್ ವಿಲ್ ಪವರ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ವಿ ಆರ್ ಯೂಸಿಂಗ್ ದ ವಿಲ್ ಪವರ್ ಇನ್ ದ ರಾಂಗ್ ಡೈರೆಕ್ಷನ್ ವಿತೌಟ್ ನೋಯಿಂಗ್ ವಾಟ್ ವಿ ಆರ್ ಡೂಯಿಂಗ್. ಸೊ ನಾವು ಆ ಇಚ್ಛಾಶಕ್ತಿ ಅನ್ನೋದೇನಿದೆ, ಸಂಕಲ್ಪ ಶಕ್ತಿ ಏನಿದೆ, ಅದನ್ನ ನಾವ್ ಏನ್ ಮಾಡ್ತೀವಿ, ನಮಗೆ ಅರಿವಿಲ್ದಂಗೆನೆ ಎಲ್ಲೆಲ್ಲೋ ಹೇಗೋ ಉಪಯೋಗಿಸ್ತಾ ಇದೀವಿ. ಸೊ ವೆನ್ ವಿ ಸಬ್ಮಿಟ್ ಅವರ್ ಸೆಲ್ಫ್ ಟು ಗಾಡ್ ಇನ್ ಪ್ರೇಯರ್, ವಾಟ್ ಹ್ಯಾಪನ್ಸ್ ಈಸ್ our willpower, the individual power starts aligning to the divine willpower. ದೈವ ಇಚ್ಛೆ ಏನಿದೆಯಲ್ಲ ಅದಕ್ಕೆ ಇದು ತನ್ನನ್ನು ತಾನು ತೊಡಗಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ, ಅದರ ಅಧೀನ ಆಗ್ಲಿಕ್ಕೆ ಶುರು ಮಾಡುತ್ತೆ, ಅದರ ಗುಣ ವಿಶೇಷತನ ಪಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಆವಾಗ ನಮ್ಮ ಇಚ್ಛಾಶಕ್ತಿ ಏನಾಗುತ್ತೆ, ಅದು ದೃಢ ಆಗ್ಲಿಕ್ಕೆ, ಅದು ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ನಮ್ಮ ಒಂದು ಸಲಕರಣೆ ಇರ್ಬೋದು, ಅದು ನಮ್ಮ ವ್ಯಷ್ಟಿ ಪ್ರಜ್ಞೆ, ವ್ಯಷ್ಟಿ ಮನಸ್ಸು, ವ್ಯಷ್ಟಿ ಆಲೋಚನಾ ಶಕ್ತಿ, ವ್ಯಷ್ಟಿ ಬುದ್ಧಿವಂತಿಕೆ, ಇದು ಯಾವುದೇ ನಮ್ಮ ಸ್ತರದಲ್ಲಿ ಇರ್ಬೋದು, ಅದನ್ನ ನಾವು ದೈವದ ದಿಕ್ಕಿನ ಎಡೆಗೆ ತಿರುಗಿಸಿದಾಗ ಅದಕ್ಕೆ ದೈವ ಬಲ ಬಂದು ಅದು ನಮಗೆ ಮತ್ತಷ್ಟು ಶಕ್ತಿಯುತವಾಗಿ ಗೋಚರ ಆಗುತ್ತೆ. ಇದು ನಾವು ತಂದುಕೊಂಡಿರ್ತಕ್ಕಂಥ ಶಕ್ತಿ ಅಲ್ಲ, ಇದು ದೈವದ ಬಲದಿಂದ ಬಂದಿರತಕ್ಕಂಥ ಶಕ್ತಿ. ಅದನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಈ ಶಕ್ತಿಗಳನ್ನ ದೈವದ ದಿಕ್ಕಿನೆಡೆಗೆ ತಿರುಗಿಸ್ತಾ ಇದೀವಿ. ನಾವು ಯಾವ ಶಕ್ತಿನೂ ದಮನ ಮಾಡ್ಲಿಕ್ಕೆ ಹೋಗಲ್ಲ. ಇನ್ ಸಹಜ್ ಮಾರ್ಗ್ ವಿ ಡು ನಾಟ್ ಸಪ್ರೆಸ್ ಎನಿಥಿಂಗ್. ಆಲ್ ದಟ್ ವಿ ಡೂ ಇಸ್ ವಿ ರಿಅಲೈನ್ ದೀಸ್ ಥಿಂಗ್ಸ್ ಟುವರ್ಡ್ಸ್ ಗಾಡ್. ದ ಮೊಮೆಂಟ್ ವಿ ರಿಅಲೈನ್ ದೀಸ್ ಥಿಂಗ್ಸ್ ಟುವರ್ಡ್ಸ್ ಗಾಡ್, ವಿ ಗೆಟ್ ದ ಡಿವೈನ್ ಎನರ್ಜಿ ಫ್ಲೋಯಿಂಗ್ ಇನ್ ಟು ದೀಸ್ ಥಿಂಗ್ಸ್ ಅಂಡ್ ದೇ ಆಲ್ಸೋ ಕರೆಕ್ಟ್ ದೇರ್ ಟೆಂಡೆನ್ಸಿ. ಸೊ ನಮ್ಮ ಸಹಜ್ ಮಾರ್ಗ್ ಪದ್ಧತಿನಲ್ಲಿ ನಾವು ಯಾವುದನ್ನು ಶಮನ ಮಾಡ್ಲಿಕ್ಕೆ ಹೋಗಲ್ಲ, ಅದು ಮೇಡಮ್ ಹೋಗ್ಲಿಲ್ಲ. ಆಲ್ ದಟ್ ವಿ ಡೂ ಇಸ್ we realign the powers that is given to us by God towards God himself. Once we realign, ನಾವು ದಿಕ್ಕನ್ನು ಬದಲಿಸ್ತೀವಿ. ನಮ್ಗೇನು ಭಗವಂತ ಶಕ್ತಿ ಸಾಮರ್ಥ್ಯಗಳನ್ನ ಕೊಟ್ಟಿದ್ದಾನೆ ಅದನ್ನ ಭಗವಂತನ ಎಡೆಗೆ ತಿರುಗಿಸಿದಾಗ ಅದಕ್ಕೆ ದೈವಿ ಬಲ ಪ್ರಾಪ್ತವಾಗಿ ಅದು ನಮ್ಮನ್ನ ದೈವದ ಎಡೆಗೆ ಹೋಗ್ಲಿಕ್ಕೆ ಸಾಕಷ್ಟು ಸಮರ್ಥಗೊಳಿಸುತ್ತೆ. ಇಲ್ದೇನೆ ಏನಾಗುತ್ತೆ, ಆ ಸಾಮರ್ಥ್ಯ ನಮ್ಮಲ್ಲಿ ಇರಲ್ಲ. ನಮ್ಮ ಬಲ ಉಪಯೋಗಿಸ್ಕೊಂಡು ನಾವು ದೈವತ್ವದ ಎಡೆಗೆ ಹೋಗೋದು ಸಾಧ್ಯವಾಗಿದ್ದರೆ ನಮಗೆ ಗುರುಗಳ ಅಗತ್ಯನೇ ಇರ್ತಿರ್ಲಿಲ್ಲ, ನಮ್ಗೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವಾಗ ಸಾಧ್ಯ ಆಗುತ್ತೆ, ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ದೈವತ್ವದ ಎಡೆಗೆ ತಿರುಗಿಸ್ಲಿಕ್ಕೆ ನಮ್ಗೆ ಯಾರೋ ಒಬ್ರು ಸಹಾಯಕರು ಬೇಕು, ಅವರೇ ಗುರುಗಳು. ಅವ್ರೇನ್ ಮಾಡ್ತಾರೆ, ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ದೈವದ ದಿಕ್ಕಿಗೆ ತಿರುಗಿಸಿ ದೈವದ ಜೊತೆಗೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿ ದೈವತ್ವದಲ್ಲಿ ನೆಲೆ ನಿಲ್ಲಲಿಕ್ಕೆ ನಮ್ಮ ಗುರುಗಳು ನಮಗೆ ಸಹಾಯ ಮಾಡ್ತಾರೆ. ಇದೇ ಪ್ರಾರ್ಥನೆಯ ನಿಜ ಸ್ವರೂಪವಾಗಿದ್ದು ನಿಜವಾದ ಭಕ್ತನಂತೆ ನಾವು ಕೂಡ ಒಡೆಯನ ಇಚ್ಛೆಯಿಂದಲೇ ತೃಪ್ತರಾಗಿರಬೇಕು. ಸೊ ಇಫ್ ವಿ ಆರ್ ಎ ಸರ್ವೆಂಟ್, ವಿ ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಮಾಸ್ಟರ್ ಟೆಲ್ಸ್ ಅಸ್, ವಾಟ್ ಎವರ್ ಮಾಸ್ಟರ್ ಗಿವ್ಸ್ ಅಸ್. ಸೊ ದಟ್ ಶುಡ್ ಬಿ ಅವರ್ ಆಟಿಟ್ಯೂಡ್. ನಾವು ಕೂಡ ಭಕ್ತರಂತೆ ಇರಬೇಕು. ತೀರಾ ಅವಶ್ಯಕ ವಸ್ತುಗಳ ಕೊರತೆಯಿಂದ ಮನಃಶಾಂತಿಯು ಭಂಗವಾಗುವಂತ ಅಪವಾದಾತ್ಮಕ ಪ್ರಸಂಗಗಳು ಹೊರತು ಉಳಿದ ಸಮಯದಲ್ಲಿ ಕ್ಷುದ್ರವಾದ ಪ್ರಾಪಂಚಿಕ ಪ್ರಯೋಜನೆಗಾಗಿ ದೇವರನ್ನು ಪ್ರಾರ್ಥಿಸುವುದು ತಿಳಿಗೇಡಿತನವಾಗುತ್ತದೆ. ಸೊ ಯು ಶುಡ್ ನಾಟ್ ಆಸ್ಕ್ ಫಾರ್ ಎನಿ ವರ್ಲ್ಡ್ಲಿ ಥಿಂಗ್ಸ್ ಫ್ರಮ್ ಗಾಡ್. ಸರ್ವಜ್ಞನೂ ಸಶಕ್ತನೂ ಆದ ಪರಮ ಗುರುವನ್ನೇ ನಾವು ಯಾವಾಗಲೂ ಪ್ರೇಮ ಶರಣಾಗತಿಗಳಲ್ಲಿ ಲೀನವಾದ ಮನಸ್ಸಿನಿಂದ ನಮ್ಮನ್ನು ಸಹ ಮರೆತು ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ನಮ್ಮನ್ನು ನಾವು ಮರ್ತು ಹೋಗ್ಬೇಕಂತೆ ಪ್ರಾರ್ಥನೆ ಮಾಡ್ಬೇಕಾದ್ರೆ. ಸೊ ನಾವು ಆ ಮರ್ತು ಹೋಗಿರ್ತಕ್ಕಂಥ ಸ್ಥಿತಿನಲ್ಲಿ ಏನ್ ಜ್ಞಾಪಕ ಇಟ್ಕೊಂಡು ಕೇಳ್ಕೊಳ್ತೀವೋ ದಟ್ ಪ್ರೇಯರ್ ವಿಲ್ ಬಿ ಆನ್ಸರ್ಡ್ ಅಂತ ಹೇಳ್ತಾರೆ.
So what is it that we can remember in the state of forgetfulness? That prayer will be answered ಅಂತ ಹೇಳ್ತಾರೆ. So ಅದು ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವಿರೋಧಾಭಾಸ ಅಂತ ಅನಿಸುತ್ತೆ. ನಾವೇನ್ ಹೇಳ್ತಾ ಇದ್ದೀವಿ, ಮರ್ತು ಹೋಗೋ ಸ್ಥಿತಿನಲ್ಲಿ ಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಮರ್ತು ಹೋದ್ರೆ ಏನ್ ಜ್ಞಾಪಕ ಇರುತ್ತೆ ಅಂತ ಕೇಳ್ಬೋದು ಮುಂದೆ. ಮರ್ತು ಹೋದ್ರೆ ಏನ್ ಜ್ಞಾಪಕ ಇರುತ್ತೆ ಅಂದ್ರೆ ಭಗವಂತನ ಇಚ್ಛೆ ಏನಿದೆಯಲ್ಲ ಅದಾಗ್ಲೇ ಅನ್ನೋದು ಜ್ಞಾಪಕ ಇರುತ್ತೆ. ಅದನ್ನ ಕೇಳ್ಕೊಳ್ತೀವಿ, ನಿನ್ನ ಇಚ್ಛೆ ಇದ್ದಂತ ಆಗ್ಲಪ್ಪ ಅಂತ ಹೇಳ್ತೀವಿ. ಇದೇ ಪ್ರಾರ್ಥನೆ ಮಾಡುವ ಸರಿಯಾದ ವಿಧಾನವಾಗಿದ್ದು ಇಂತಹ ಸ್ಥಿತಿಯಲ್ಲಿ ಅದು ಫಲಕಾರಿಯಾಗಿರದೆ ಅಪರೂಪ, ಯಾಗಿರದಿರುವುದೇ ಅಪರೂಪ. ಸೊ ಇಟ್ ವಿಲ್ ಆಲ್ವೇಸ್ ಬಿ ಆನ್ಸರ್ಡ್. ನಮ್ಮನ್ನ ನಾವು ಪ್ರಾರ್ಥನೆ ಮಾಡ್ತೀವಿ, ಅದು ಯಾವಾಗ್ಲೂ ಕೂಡ ಆ ಪ್ರಾರ್ಥನೆ ಫಲಪ್ರದವಾಗಿರುತ್ತೆ. ಈ ವಿಷಯವನ್ನು ಕುರಿತು ನನ್ನ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎಂಬ ಪುಸ್ತಕದಲ್ಲಿ ಹೆಚ್ಚು ವಿವರವಾಗಿ ಬರೆದಿದ್ದೇನೆ. ಇದು ಕೂಡ 10 ಮ್ಯಾಕ್ಸಿಮ್ಸ್ ಅಲ್ಲಿ ಬರುತ್ತೆ. ನಾವು 10 ಮ್ಯಾಕ್ಸಿಮ್ಸ್ ಓದಿದಾಗ ಈ ಭಾಗ ಓದಿದ್ವಿ. ಇದೇನು ಪ್ರಾರ್ಥನೆ ಬಗ್ಗೆ ಈ ಪ್ಯಾರಾಗ್ರಾಫ್ ಇದೆಯಲ್ಲ ಅದನ್ನ ಅಲ್ಲೂ ಸಹ ಮತ್ತೆ ರಿಪೀಟ್ ಆಗುತ್ತೆ. ಕೊನೆಗೆ ಗುರಿಯನ್ನು ಸಾಧಿಸಲು ಅನೇಕ ಮಾರ್ಗಗಳು, ಸಾಧನ ಪದ್ಧತಿಗಳು ಇವೆ ಎಂಬುದನ್ನು ನಿಮಗೆ ಮನಗಾಣಿಸ ಬಯಸುತ್ತೇನೆ. ದೇರ್ ಆರ್ ಮೆನಿ ಪಾತ್ಸ್ ಅಂಡ್ ಮೀನ್ಸ್, ವೇಸ್ ಅಂಡ್ ಮೀನ್ಸ್. ಅವು ಸಾಕ್ಷಾತ್ಕಾರ ಮಾರ್ಗದಲ್ಲಿ ಸ್ವಲ್ಪ ದೂರ ನಡೆಯಬಹುದು, ಆದರೆ ಎಷ್ಟು ದೂರ ಎಂಬುದನ್ನು ನಾನಿಲ್ಲಿ ಚರ್ಚಿಸ ಬಯಸುವುದಿಲ್ಲ. ಸೊ ಬೇರೆ ಬೇರೆ ಮಾರ್ಗಗಳು ನಿಮ್ಮನ್ನ ಸಾಕ್ಷಾತ್ಕಾರದ ದಿಕ್ಕಿನಲ್ಲಿ ಬೇರೆ ಬೇರೆ ಸ್ಥಳದವರೆಗೆ ಅಷ್ಟೇ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಯಾವ್ಯಾವ ಮಾರ್ಗ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಬಾಬುಜಿ ಅವರು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾ ಇಲ್ಲ. ಅದನ್ನು ಓದುಗರ ಸ್ವಾನುಭವ ಮತ್ತು ನಿರ್ಣಯಗಳಿಗೆ ಬಿಟ್ಟು ಬಿಡುತ್ತೇನೆ. ಯು ಗೋ ಬೈ ಯುವರ್ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ಮಾತ್ರ ಖಚಿತವಾಗಿ ಭರವಸೆ ಕೊಡಬಲ್ಲೆ, ರಾಜಯೋಗ ಒಂದೇ ನಿಮ್ಮನ್ನು ಚರಮ ಗುರಿಯತ್ತ ಅಥವಾ ನಿಮ್ಮ ಯಾವುದನ್ನು ಮುಟ್ಟಿ ನೀವು ನಿಮ್ಮ ಕೇವಲ ಶುದ್ಧ ಸ್ವರೂಪವನ್ನು ಹೊಂದಿ ನಿಸರ್ಗದೊಂದಿಗೆ ಪೂರ್ಣ ಸಮರಸವಾಗಿರುವುದೋ ಅಂತ ಮಾನವನ ಅತ್ಯುಚ್ಚನೆಯ ಕಡೆಗೆ ಕರೆದೊಯ್ಯಬಲ್ಲದು. ಸೊ ರಾಜಯೋಗದ ಮಹತ್ವ ಹೇಳ್ತಾ ಇದ್ದಾರೆ. ರಾಜಯೋಗ ಒಂದೇ ನಿಮ್ಮನ್ನ ಚರಮ ಗುರಿಯವರೆಗೂ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಶುದ್ಧ ಸ್ವರೂಪ ಏನಿದೆ, ಮೂಲ ಸ್ವರೂಪ, ಅದರೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇಂಥ ಪರಿಣಾಮವನ್ನು ಇತರ ಯಾವ ವಿಧಿ ವಿಧಾನಗಳು ತರಲಾರವು. ಆದುದರಿಂದ ನೀವು ಅತ್ಯುಚ್ಚ ಸ್ಥಾನವನ್ನು ನಿಮ್ಮ ಗುರಿಯನ್ನಾಗಿಟ್ಟುಕೊಂಡಲ್ಲಿ ಈ ಶಾಸ್ತ್ರವನ್ನು ಅನುಸರಿಸುವುದು ಅಗತ್ಯವಾಗಿದೆ. ನಿಜವಾಗಿಯೂ ಯೋಗ್ಯನಾದ ಮಾರ್ಗದರ್ಶಿಯ ಸಹಾಯ ಆಶ್ರಯಗಳಂತೂ ಅವಶ್ಯಕವಾಗಿದ್ದು ಹಾಗೂ ಇಂದಿನ ಕಾಲದಲ್ಲಿ ಕಠಿಣ ಸಮಸ್ಯೆ ಎನಿಸುವ ಸಂಗತಿಗಳಾಗಿವೆ. ಸೊ ನಿಮಗೆ ಯೋಗ್ಯವಾದಂತ ಒಬ್ಬ ಮಾರ್ಗದರ್ಶಿ ಅಥವಾ ಗುರು ಕೂಡ ಸಹಾಯ ಮತ್ತೆ ಅವರ ಆಶ್ರಯ ಪಡುವುದು ಅತ್ಯಗತ್ಯ. ಆದರೆ ನಿಜವಾದ ಮುಮುಕ್ಷುವಿಗೆ ಆತನು ದೊರೆಯದೇ ಇರಲಾರನೆಂಬುದು ಭರವಸೆ ನೀಡಬಲ್ಲೆ. ಸೊ ಇಫ್ ದೇರ್ ಇಸ್ ಎ ವೆರಿ ಇಂಟೆನ್ಸ್ ಕ್ರೇವಿಂಗ್ ಅಭ್ಯಾಸಿ, ಗುರು ಅವ್ರ ಬಾಗಿಲಿಗೆ ಹುಡ್ಕೊಂಡ್ ಬರ್ತಾನೆ ಅಂತ ಕೂಡ ಬರೀತಾರೆ ಬಾಬುಜಿಯವರು. ಸೊ ನಮ್ಮ ಹಂಬಲ ತುಂಬಾ ತೀವ್ರವಾಗಿತ್ತು ಅಂದ್ರೆ ಗುರುನೇ ನಮ್ಮ ಬಾಗಿಲಿಗೆ ಬಂದು ನಿಲ್ತಾನೆ. ನಮ್ಮ ಹಂಬಲ ತೀವ್ರವಾಗಿದ್ದಂತ ಸಂದರ್ಭದಲ್ಲಿ ಅವಾಗ ಗುರುವನ್ನ ನಾವು ಹುಡುಕಬೇಕಾಗುತ್ತೆ. ಸೊ ಅದು ಕೂಡ ನಮ್ಗೆ ಹಂಬಲತೆಯ ಒಂದು ತೀವ್ರತೆಯನ್ನು ತೋರಿಸುತ್ತೆ. ಸೊ ಇದಿಷ್ಟು ಈ ಗುರಿ ಚಾಪ್ಟರ್ ನಲ್ಲಿ ಮತ್ತು ಮಾರ್ಗಗಳು, ಸಾಧನಗಳು ನಾವೇನೆಲ್ಲ ಅಂಡರ್ಲೈನ್ ಮಾಡಿದ್ದೀವಿ ಇದನ್ನೆಲ್ಲ ಮತ್ತೊಮ್ಮೆ ಮೆಲುಕು ಹಾಕಿ, ಈಗ ಅವಾಗಲೇ ಒಂದು ಪ್ರಶ್ನೆ ಕೇಳಿದೆ. ಯಾವ ಪ್ರಶ್ನೆ ಯಾವುದು ಅಂತ ಹೇಳ್ತೀರಾ? ಆತ್ಮ ಯಾಕೆ ಆನಂದವಾಗಿರುತ್ತೆ ಅಂತನ ಪ್ರಾಣಾಹುತಿಯಿಂದ ಅದೇ ಇರ್ಬೇಕು ಬ್ರದರ್. ಅಂದ್ರೆ ಆತ್ಮಕ್ಕೆ ಅದು ರಿಯಲ್ ಇಲ್ಲ, ರೆಸ್ಟ್ಲೆಸ್ನೆಸ್ ಆನಂದದಾಯಕವೋ ಆಗಿರುವುದು ಹೇಗೆ ಎಂಬುದು. ಕರೆಕ್ಟ್. ಒಂದೆಡೆ ನಾವು ರೆಸ್ಟ್ಲೆಸ್ನೆಸ್ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆದ್ರೆ ಬಾಬುಜಿ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಅದು ಸೂಕ್ಷ್ಮವಾಗಿರುತ್ತೆ ಮತ್ತೆ ಆನಂದದಾಯಕವಾಗಿರುತ್ತೆ ಅಂತ ಹೇಳ್ತೀವಿ. ರೆಸ್ಟ್ಲೆಸ್ನೆಸ್ ಹೆಂಗ ಆನಂದದಾಯಕವಾಗುತ್ತೆ ಅನ್ನೋದು ಮೂಲ ಪ್ರಶ್ನೆ. ಇವಾಗ ಯಾಕೆ ಆನಂದದಾಯಕವಾಗುತ್ತೆ? ಯಾಕಂದ್ರೆ ಮಾಡ್ತಾ ಮಾಡ್ತಾ ನಮ್ಗೆ ಅದರ ಒಂದು ರುಚಿ ಹೋಗ್ತದೆ, ಆನಂದವೇ ಸಿಗ್ತದೆ. ಗುರಿ ಮೇಲೆ ಇರುತ್ತೆ. ಗುರಿಯ ರುಚಿ ಸಿಗ್ತದೆ, ನಮ್ಗೆ ಕೆಲವು ಆನಂದ ಆಗ್ತದೆ, ಅನುಭವಗಳ ಬೇಡ ಆಗ್ತದೆ. ಮತ್ತೆ ಉಳಿದದ್ದು ಬೇಡ ಆಗ್ತದೆ, ಅದ್ರಲ್ಲಿ ಅನಾಸಕ್ತಿ ಬರ್ತದೆ. ಇದೇ ನಮ್ಗೆ ಆನಂದ. ಬೇಕಾದದ್ದೇ ಮುಂದುವರಿತದೆ, ಹಾಗೆ ನಮ್ಗೆ ಆನಂದ ಬರುತ್ತೆ. ಇನ್ನೊಂಚೂರು ಆಳಕ್ಕೆ ಹೋಗ್ರಿ. ಇದೆಲ್ಲ ಸರ್ಫೇಸ್ ಲೆವೆಲ್ ಆನ್ಸರ್ ಆಯ್ತು. ಆನಂದ ಯಾಕಾಗತ್ತೆ? ಆನಂದ ಎಲ್ಲಿಂದ ಬರುತ್ತೆ? ತೃಪ್ತಿ ಬಂದಾಗ. ತೃಪ್ತಿ, ಕಂಟೆಂಟ್ಮೆಂಟ್, ತೃಪ್ತಿ ಬರುತ್ತೆ. ತೃಪ್ತಿ ಬಂದಾಗ. ಒಂದ್ ನಿಮಿಷ. ಆನಂದ ಮೂಲತಃ ಎಲ್ಲಿಂದ ಬರುತ್ತೆ? ನಮ್ಮ ಆತ್ಮದ ಗುಣ, ಸ್ಥಳದಿಂದ ಬರುತ್ತೆ. ಇದು ನಾವು ಉತ್ತರ ನೋಡ್ತಿರೋದು. ಆತ್ಮದ ಗುಣ ಬ್ರದರ್. ನಾವ್ ಆನಂದದಿಂದನೇ ಆ ಕೆಲಸ ಮಾಡ್ತಾ ಇರ್ತೀವಲ್ಲ. ಆತ್ಮದ ಗುಣ ಅಂತ ಯಾರು ಹೇಳಿದ್ರಿ ಅದು ಸರಿ. ಈಗ ಈ ರೆಸ್ಟ್ಲೆಸ್ನೆಸ್ ಟುವರ್ಡ್ಸ್ ದಿ ಹೋಲ್ ಯಾಕೆ ಆನಂದದಾಯಕವಾಗಿರುತ್ತೆ ಅಂತ ಹೇಳ್ರಿ.
ಯಾಕೆಂದ್ರೆ ನಾವು ಆತ್ಮದ ಕಡೆಗೆ ಹೋಗ್ತೇವೆ. ಆ ಆತ್ಮದ ಅದು ಕಡೆ ನಮ್ಗೆ ಹೋಗ್ತಿದ್ದೀರಾ? ಹಾ. ಆತ್ಮಕ್ಕೆ ಏನ್ ಬೇಕಾಗಿದೆ? ಪರಮಾತ್ಮನ ಸಂಬಂಧವನ್ನು ಸ್ಥಾಪನೆ ಮಾಡ್ಕೋಬೇಕು, ಅದು ನಮ್ ಗುರಿ ಅಲ್ವಾ? ಅದ್ರಲ್ಲಿ ನಮ್ಗೆ ಹಂಬಲ ಉಂಟಾಗಿದೆ. ಅದ್ರಲ್ಲಿ ನಮ್ಗೆ ಹಂಬಲ ಉಂಟಾದಾಗ, ಚಡಪಡಿಕೆ ಉಂಟಾದಾಗ ನಾವೇನ್ ಮಾಡ್ತೀವಿ? ಆತ್ಮನ ಜೊತೆ ಪರಮಾತ್ಮನ ಜೊತೆ ಏನು ಸಂಬಂಧ ಇದೆ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ನಾವು ಕಾತುರರಾಗಿದ್ದೀವಿ ಅಂತ ತೋರಿಸ್ತೀವಿ. ಅವಾಗ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಖುಷಿ ಆಗುತ್ತೆ. ಹೊರಗಡೆ ಮನಸ್ಸಿನ ಸ್ತರದಲ್ಲಿ ರೆಸ್ಟ್ಲೆಸ್ನೆಸ್ ಅಂತ ಅನ್ಸುತ್ತೆ, ಆದ್ರೆ ಆತ್ಮಕ್ಕೆ ಮಾತ್ರ ಆ ಸ್ತರದಲ್ಲಿ ಖುಷಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸದ್ಯ ಇಷ್ಟು ಜನ್ಮಗಳಾದ್ರೂ ಮೇಲಾದ್ರೂ ಕೂಡ ನನ್ನ ಕಡೆ ಗಮನ ಕೊಡ್ತಾ ಇದ್ದಾನಲ್ಲ ಇವನು, ನನ್ ಕೆಲಸ ನಾ ಮಾಡ್ತೇನೆ. ನನ್ ಕೆಲಸ ಅಂದ್ರೆ ಆತ್ಮ ಬೇರೆ ನಾನ್ ಬೇರೆ ಅಲ್ಲ. ಆತ್ಮ ಅನ್ಕೊಳತ್ತೆ ಒಳಗಡೆ ಇಷ್ಟು ಜನ್ಮಗಳಾದ ಮೇಲಾದ್ರೂ ಕೂಡ ಏನ್ ಮೂಲ ಕೆಲಸ ಇದೆಯಲ್ಲ ಅದ್ರ ಕಡೆ ಗಮನ ಕೊಡ್ತಾ ಇದ್ದಾನಲ್ಲ ಈ ವ್ಯಕ್ತಿ, ತನ್ನ ಮನಸ್ಸನ್ನ ದೇಹನ ಆ ದಿಕ್ಕಿನಲ್ಲಿ ತಿರುಗಿಸಿ ಆ ವಯನಲ್ಲಿ ಸನ್ನದ್ಧವಾಗಿದ್ದಾನ ಅಂತ ಹೇಳಿ ಆತ್ಮದ ಸ್ತರದಲ್ಲಿ ಖುಷಿ ಆಗುತ್ತೆ. ಸೊ ಒಂದು ಹಂತದಲ್ಲಿ ರೆಸ್ಟ್ಲೆಸ್ನೆಸ್ ಅಂತ ಅನಿಸಿದ್ರು ಕೂಡ ಆತ್ಮದ ಸ್ತರದಲ್ಲಿ ನಮಗೆ ಖುಷಿ ಆಗುತ್ತೆ. ಹಾಗಾಗಿ ಒಂದು ಕಡೆ ನಮ್ಗೆ ಚಡಪಡಿಸ್ಕೋ ಇದೆ, ರೆಸ್ಟ್ಲೆಸ್ನೆಸ್ ಇದೆ, ಚಡಪಡಿಸುವಿಕೆ ಇದೆ. ಬಟ್ ಇನ್ನೊಂದೆಡೆ ನಮಗೆ ಸೂಕ್ಷ್ಮ ಆಗಿದೆ ಅಂದ್ರೆ ಆತ್ಮದ ಸ್ತರ, ಮನಸ್ಸಿನ ಸ್ತರ ದಾಟಿದೀವಿ ಇವಾಗ. ಸೊ ಮನಸ್ಸಿನ ಸ್ತರದಲ್ಲಿ ಚಡಪಡಿಸುವಿಕೆ ಇದೆ, ಆದ್ರೆ ಇನ್ನು ಆಧ್ಯಾತ್ಮಿಕ ಸ್ತರದಲ್ಲಿ, ಆತ್ಮದ ಸ್ತರದಲ್ಲಿ ನಮಗೆ ಸೂಕ್ಷ್ಮತೆ ಬೆಳೆದಿದೆ, ಮತ್ತೆ ಆನಂದದ ಅನುಭವ ಕೂಡ ಆಗುತ್ತೆ. ಸೊ ಇಟ್ಸ್ ಎ ಕಾಂಟ್ರಾಸ್ಟ್. ಇಫ್ ವಿ ಡೆವಲಪ್ ಇಂಟೆನ್ಸ್ ರೆಸ್ಟ್ಲೆಸ್ನೆಸ್ ಟುವರ್ಡ್ಸ್ ದ ಕರೆಕ್ಟ್ ಗೋಲ್, ಇಟ್ ಶುಡ್ ಆಲ್ಸೋ ಮೇಕ್ ಅಸ್ ಹ್ಯಾಪಿ. ಸೊ ನೀವು ಕರೆಕ್ಟ್ ಆಗಿ ಗೋಲ್ ಹಿಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್, ಅದೊಂದು ಸೂಚನೆ. ಇಫ್ ಯು ಹ್ಯಾವ್ ಡೆವಲಪ್ಡ್ ಕ್ಲಾರಿಟಿ ಟುವರ್ಡ್ಸ್ ದ ಗೋಲ್, ದಟ್ ರೆಸ್ಟ್ಲೆಸ್ನೆಸ್ ಟುವರ್ಡ್ಸ್ ದ ಗೋಲ್ ಶುಡ್ ಗಿವ್ ಯು ಹ್ಯಾಪಿನೆಸ್. ಸೊ ನಮಗೆ ಗುರಿ ಸ್ಪಷ್ಟವಾಗಿದೆ ಮನಸ್ಸಿನಲ್ಲಿ, ಆ ಗುರಿಯೆಡೆಗೆ ನಾವು ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಸಾಧನೆ ಮಾಡ್ಲಿಕ್ಕೆ ಚಡ್ಪಡಿಸುವಿಕೆ ಇರುತ್ತೆ, ಆದ್ರೆ ಸಾಧನದಿಂದ ಬರ್ತಕ್ಕಂಥದ್ರಲ್ಲಿ ನಮಗೆ ಆನಂದದ ಅನುಭವ ಕೂಡ ಆಗತ್ತೆ. ಇಟ್ಸ್ ಎ ವೆರಿ ಸಟಲ್ ಪಾಯಿಂಟ್. ನಾವು ಸುಮ್ಮನೆ ಹಾಗೆ ಓದ್ಕೊಂಡು ಹೋಗ್ಬಿಡ್ತೀವಿ. ಸೊ ನಾವು ಯಾವಾಗಲೂ ಏನಾದ್ರು ಓದಿದಾಗ ಯಾವ ಸ್ತರದಲ್ಲಿ ಚಡ್ಪಡಿಸಿಕೆ ಆಗುತ್ತೆ, ಯಾವ ಸ್ತರದಲ್ಲಿ ಆನಂದ ಆಗುತ್ತೆ, ಅದನ್ನ ಎರಡನ್ನೂ ನಾವು ತಾಳೆ ಹಾಕಿ ನೋಡ್ಬೇಕು. ಯಾಕಂದ್ರೆ ನಾವು ಧ್ಯಾನ ಮಾಡ್ಬೇಕಾದ್ರೆ 3 ಸ್ತರದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಇನ್ಫ್ಯಾಕ್ಟ್ 5 ಕೋಶಗಳು ಮತ್ತೆ 3 ಶರೀರಗಳು ಎಲ್ಲ ಸ್ತರದಲ್ಲೂ ಬದಲಾವಣೆ ಆಗ್ತಿರುತ್ತೆ. ಮತ್ತೆ ಆತ್ಮ ಮತ್ತೆ ಪರಮಾತ್ಮನ ಸಂಬಂಧ ಇದೆಯಲ್ಲ, ಅಲ್ಲೂ ಕೂಡ ನಾವು ಇಲ್ಲಿ ಮಾಡ್ತಕ್ಕಂಥ ಸಾಧನೆ ಅಲ್ಲೂ ತನ್ನ ಪರಿಣಾಮವನ್ನು ಬೀರ್ತಿರುತ್ತೆ. ಸೊ ಇದನ್ನ ನಾವು ಜ್ಞಾಪಕ ಇಟ್ಕೊಂಡ್ರೆ ಸಾಕಷ್ಟು ಮಟ್ಟಿಗೆ ನಮಗೆ ಸಾಧನೆಯಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದಂತ ಮಹತ್ವ ಇದೆ ಅಂತ ಗೊತ್ತಾಗುತ್ತೆ. ಯಾವ ಕೆಲಸ ಕೂಡ ನಾವು ಉಪೇಕ್ಷೆ ಮಾಡಲ್ಲ ಅಥವಾ ಅಲಕ್ಷ್ಯ ಮಾಡಲ್ಲ, ಎಲ್ಲವನ್ನೂ ಸಹ ಹೃದಯ ಪೂರ್ತಿಯಾಗಿ ಪರಿಪಕ್ವವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದ್ರ ಇನ್ನೊಂದು ಕೊಟ್ಟಿರ್ತಕ್ಕಂಥ ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ಚಾಪ್ಟರ್ ಅಧ್ಯಾಯದಲ್ಲಿ ಮಿತತ್ವ ಮತ್ತು ಸಮತ್ವದ ಬಗ್ಗೆ ಮಾತಾಡಿದ್ದಾರೆ. ಸೊ ಸಮತ್ವ ಅನ್ನೋದು ಬ್ಯಾಲೆನ್ಸ್ ಇದೆಯಲ್ಲ, ದಟ್ ಈಸ್ ದ ಕ್ವಿಂಟ್ ಎಸೆನ್ಸ್ ಆಫ್ ನೇಚರ್ ಅಂತ ಬರೀತಾರೆ. ಇದನ್ನೇ 4ನೇ ಇದರಲ್ಲಿ ನಿಯಮದಲ್ಲಿ ಸರಳತೆ ಅನ್ನೋದು ಕ್ವಿಂಟ್ ಎಸೆನ್ಸ್ ಆಫ್ ನೇಚರ್ ಅಂತ ಬರೀತಾರೆ. ಸಾರ ಸರ್ವಸ್ವ, ನಿಸರ್ಗದ ಸರ್ವಸ್ವ ಸರಳತೆ ಅಂತ ಬರೀತಾರೆ. ಇಲ್ಲಿ ಅದನ್ನೇ ಆ ಸರಳತೆ ಬದಲಿಗೆ ಅವರು ಸಮತ್ವ ಅಂತ ಬರೀತಾರೆ. ಬ್ಯಾಲೆನ್ಸ್ ಇಸ್ ದ ಕ್ವಿಂಟ್ ಎಸೆನ್ಸ್ ಆಫ್ ನೇಚರ್. ಸೊ ಇದೆರಡೂ ಕೂಡ ಜ್ಞಾಪಕ ಇಟ್ಕೊಳ್ರಿ. ಸಾರ ಸರ್ವಸ್ವದ ಒಂದು ಉಲ್ಲೇಖ ಬಂದಾಗ ನಾವು 2 ಗುಣ ವಿಶೇಷತೆಗಳನ್ನ ನಾವು ನೋಡ್ತಾ ಇದ್ದೀವಿ ನಿಸರ್ಗದಲ್ಲಿ ಇರ್ತಕ್ಕಂಥದ್ದು. ಒಂದು ಸಮತ್ವ, ಮತ್ತೊಂದು ಸರಳತೆ. ಈ 2 ಗುಣಗಳು ನಮಗೆ ಅತ್ಯಂತ ಅಗತ್ಯ. ಈ 2 ಗುಣಗಳನ್ನ ನಾವು ಬೆಳೆಸ್ಕೊಂಡ್ರಷ್ಟೇನೆ ನಾವು ನಿಸರ್ಗಕ್ಕೆ ಸಾರೂಪ್ಯ ಹೊಂದದು. ನಿಸರ್ಗಕ್ಕೆ ಸಾರೂಪ್ಯ ಹೊಂದದ ಹೊರತು ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮೊದಲು ನಾವು ನಿಸರ್ಗದೊಂದಿಗೆ ಸಾರೂಪ್ಯತೆಯನ್ನು ಹೊಂದಬೇಕು, ತದನಂತರ ಭಗವಂತ ಸಾಕ್ಷಾತ್ಕಾರ ಅದು ಮುಂದಿನ ಹೆಜ್ಜೆ. ಇವೆರಡು ಸಮತ್ವ ಮತ್ತು ಮಿತತ್ವ ಮತ್ತು ಸರಳತೆ, ಈ 3 ನಮಗೆ ಬರದೇ ಇದ್ರೆ ನಮ್ಮನ್ನು ನಾವು ನೋಡ್ಕೊಂಡಾಗ ನಮ್ಮಲ್ಲಿ ಸಮತ್ವ ಬರ್ತಾ ಇದೆಯಾ, ನಮ್ಮಲ್ಲಿ ಮಿತತ್ವ ಬರ್ತಾ ಇದೆಯಾ? ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮಗೆ ಯಾವುದೋ ಒಂದು ತಿಂಡಿ ಇಷ್ಟ, ಸಾಮಾನ್ಯವಾಗಿ ಆ ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ನಿಮಗೆ ಕಂಟ್ರೋಲೇ ಇರಲ್ಲ. ಹೆಚ್ಚು ತಿನ್ಬೇಕು ಅಂತ ಅನಿಸುತ್ತೆ ನಿಮಗೆ, ಅದು ತಡ್ಕೊಳಕ್ಕಾಗ್ದಿರ ಜಾಸ್ತಿ ತಿನ್ಬಿಡ್ತೀರಾ. ನಿಮಗೆ ಕಾಯಿಲೆ ಬಂದಿಲ್ದೇ ಇರಲಿ, ಧ್ಯಾನ ಮಾಡ್ತಾ ಮಾಡ್ತಾ ಈ ವಿಚಾರ ನಿಮ್ಮ ಅರಿವಿಗೆ ಬರಬೇಕು. ಅರೆ, ನಾನು ಇದನ್ನ ಯಾಕೋ ಹೆಚ್ಚು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಇದು ಯಾಕೋ ಅತಿರೇಕ ಹೋಗ್ತಿದೆ ಅಂತ ಅನಿಸುತ್ತೆ, ಇದನ್ನ ನಾನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ನಮಗೆ ಅರಿವು ಬರಬೇಕು. ಅದನ್ನ ಕಾಲಕ್ರಮೇಣದಲ್ಲಿ ನಾವು ಮನಸ್ಸನ್ನ ಆ ದಿಕ್ಕಿನಲ್ಲಿ ಹರಿಬಿಟ್ಟು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಯಾವುದು ನಮ್ಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ವಸ್ತು ಆಗಿರುತ್ತೋ ಕಾಲಕ್ರಮೇಣದಲ್ಲಿ ಅದು
ಆ ಇಷ್ಟ ತನಗೆ ತಾನಾಗೆ ಕಡಿಮೆ ಆಗಿ ಅದರಲ್ಲಿ ಮಿತತ್ವ ಬರಬೇಕು. ಅದೇ ರೀತಿಯಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ನಮಗೆ ತುಂಬಾ ಅನಿಷ್ಟ ಆಗಿರುತ್ತೆ, ಇಷ್ಟವೇ ಇಲ್ಲ, ಅದು ನಾನು ಜೀವನದಲ್ಲಿ ಮುಟ್ಟಲ್ಲ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆ ವಸ್ತುವಿನ ಬಗ್ಗೆ ನಮ್ಗೆ ಇರ್ತಕ್ಕಂಥ ತೀವ್ರವಾದಂತ ಇಷ್ಟ ಅಂದ್ರೆ ನಮ್ಗೆ ಇಷ್ಟ ಇಲ್ದಿರುವಿಕೆ ಇದೆಯಲ್ಲ, ಅದನ್ನೂ ಕೂಡ ನಾವು ಕಾಲಕ್ರಮೇಣದಲ್ಲಿ ಒಂದು ಮಿತತ್ವಕ್ಕೆ ತರಬೇಕು. ಇದ್ರೂ ಪರವಾಗಿಲ್ಲ, ಅದಕ್ಕೂ ಕೂಡ ನಿಸರ್ಗದಲ್ಲಿ ತನ್ನದೇ ಆದಂತ ಸ್ಥಾನ ಇದೆ. ಅದರ ಸ್ಥಾನಗಳನ್ನು ನಾವು ನಿರ್ಧಾರ ಮಾಡೋ ನಾವಲ್ಲ. ನಾವಿರ್ತಕ್ಕಂಥದ್ದು ನಿಸರ್ಗದಲ್ಲಿ ಪ್ರತಿಯೊಂದು ವಸ್ತುಕ್ಕೂ ಕೂಡ ತನ್ನದೇ ಆದಂತ ಮಹತ್ವ ಇದೆ. ಅದನ್ನೆಲ್ಲವನ್ನೂ ಕೂಡ ನಾವು ಗೌರವಿಸ್ಬೇಕು ಅಂತ ನಾವು ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತೋ ಅವಾಗ ಕಾಲಕ್ರಮೇಣದಲ್ಲಿ ಆ ಮಿತತ್ವ ನಮಗೆ ಆವರಿಸಿ ಎಲ್ಲರೊಂದಿಗೆ ಸಹಜವಾಗಿ ನಡ್ಕೊಳ್ಳಿಕ್ಕೆ ಅದು ನಮಗೆ ಪ್ರೇರೇಪಣೆ ಮಾಡುತ್ತೆ. ಇದನ್ನ ಸಹಜವಾಗಿ ನಡ್ಕೊಳ್ಳೋದು ಅಂತ ಹೇಳ್ತೀವಿ. ದೇರ್ ಶುಡ್ ಬಿ ನ್ಯಾಚುರಾಲಿಟಿ ಇನ್ ಅವರ್ ಇಂಟ್ರಾಕ್ಷನ್ಸ್ ವಿತ್ ದ ಪೀಪಲ್. ಅವರವರ ಸ್ಥಾನಮಾನಕ್ಕೆ ತಕ್ಕಂಗೆ ಅದು ಕೃಷ್ಣನ ಒಂದು ಅವತಾರದಲ್ಲಿ ನೋಡ್ತೀರಾ. ಕೃಷ್ಣ ಪ್ರತಿಯೊಂದು ವ್ಯಕ್ತಿನ ತನ್ನ ಜೀವನದಲ್ಲಿ ಯಾರ್ಯಾರು ಬರ್ತಾರೆ ಅವ್ರವ್ರಿಗೆ ಬೇಕಾದಂತ ಗೌರವ ಮರ್ಯಾದೆಗಳನ್ನು ಕೊಟ್ಟು ಆಯಾ ರೀತಿ ಅವನು ನಡ್ಕೊಳ್ತಾ ಇದ್ದ ಕೃಷ್ಣ. ಸೊ ಕೃಷ್ಣನ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಪ್ರತಿಯೊಂದು ವ್ಯಕ್ತಿಗೂ ತಮ್ಮದೇ ಆದಂತ ಮಹತ್ವ ನಿಸರ್ಗದಲ್ಲಿದೆ. ಆ ಮಹತ್ವದ ದೃಷ್ಟಿಯಿಂದ ಅವರಿಗೆ ಗೌರವಗಳನ್ನ ನಾವು ಕೊಡ್ಬೇಕಾಗುತ್ತೆ. ಗೌರವಗಳನ್ನ ಕೊಡ್ತಾ ನಾವು ಅವರ ಜೊತೆಗೆ ನಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಮ್ಗೆ ನ್ಯಾಚುರಾಲಿಟಿ ಬರುತ್ತೆ. ಈ ನ್ಯಾಚುರಾಲಿಟಿ ಇದೆಯಲ್ಲ, ಈ ನ್ಯಾಚುರಾಲಿಟಿ ಅನ್ನೋದು ಅಂದ್ರೆ ನೈಸರ್ಗಿಕವಾಗಿ ನಡ್ಕೊಳ್ಳೋದು. ಆ ನ್ಯಾಚುರಾಲಿಟಿ ಅನ್ನೋದು ನಮಗೆ ಬರೋದು ಸಹಜತೆ ಯಾವಾಗ ಬರುತ್ತೆ ಅಂದ್ರೆ ನಾವು ಪಿಂಡ ಪ್ರದೇಶ ದಾಟಿ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ನಮ್ಮಲ್ಲಿ ಸಹಜತೆ ಬರ್ಲಿಕ್ಕೆ ಶುರು ಆಗುತ್ತೆ. ಬಟ್ ಸಹಜತೆ ಬರ್ಬೇಕಾದ್ರೆ ನಮಗೆ ಮಿತತ್ವ ಮತ್ತೆ ಸಮತ್ವ ಮತ್ತು ಸರಳತೆ ಈ ಮೂರನ್ನ ನಾವು ಮೈಗೂಡಿಸ್ಕೊಂಡ್ರೆ ಪಿಂಡ ಪ್ರದೇಶದಲ್ಲಿ ಇದ್ದಾಗ ಮೊದಲು ನಮಗೆ ಅದು ಕಷ್ಟ ಅಂತ ಅನಿಸ್ಬೋದು. ಬಟ್ ಕಾಲಕ್ರಮೇಣದಲ್ಲಿ ಅದು ಸಹಜ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಸುಲಭವಾಗಿ ಯಾವುದೇ ಹೆಚ್ಚು ಪರಿಶ್ರಮ ಇಲ್ದಿರ ಅಪ್ರಯತ್ನವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾವು ಬೆಳೆಸ್ಕೊಳ್ತು ಅಂದ್ರೆ ಕಾಲಕ್ರಮೇಣದಲ್ಲಿ ನಮಗೆ ಬ್ರಹ್ಮಾಂಡ ಮಂಡಲದ ವರೆಗಿನ ನಮ್ಮ ಏನು ಪ್ರಯಾಣ ಇದೆ ಅದನ್ನ ನಾವು ಸುಗಮಗೊಳಿಸ್ಕೊಳ್ತೀವಿ. ಸರಿ, ಹಾಗಾದ್ರೆ ಸೊ ಈ ಚಾಪ್ಟರ್ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ಇಟ್. ನಾವು ನಾಳೆ ಬೆಳಿಗ್ಗೆ ಮುಂದಿನ ಚಾಪ್ಟರ್ ಇದೆಯಲ್ಲ, ಮುಂದಿನ ಚಾಪ್ಟರ್ ಯಾವುದು? ಗುರುಗಳು. 51ನೇ ಪುಟ. ಮುಂದಿನ ಚಾಪ್ಟರ್ 51ನೇ ಪುಟದಿಂದ ಗುರುಗಳು ಆ ಚಾಪ್ಟರ್ ಇದೆಯಲ್ಲ ಅದನ್ನ ಓದ್ಲಿಕ್ಕೆ ಶುರು ಮಾಡೋಣ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬೆಳಗ್ಗೆ 6 ನಾಳೆ ಗಂಟೆಗೆ. ಬೆಳಗ್ಗೆ ಯಥಾ ಪ್ರಕಾರ 6 ಗಂಟೆಗೆ. ಬ್ರದರ್, ಒಂದ್ ವಿಷಯ, ನಿರಾಶೆಯು ಬಹುದೊಡ್ಡ ಆಧ್ಯಾತ್ಮಕ್ಕೆ ಘಾತಕವಾದ ವಿಷಯವನ್ನ ಆ ವಿಷಯನ 13ನೇ ಪೇಜಲ್ಲಿ ಕಲುಷಿತ ಮನೋವೃತ್ತಿಯು ಎಲ್ಲಕ್ಕೂ ದೊಡ್ಡ ಅನಿಷ್ಟ, ಅದಕ್ಕೆ ಆಧ್ಯಾತ್ಮ ಜೀವನಕ್ಕೂ ಮಾರಕವಾದ ವಿಷಯವಾಗಿದೆ ಅಂತ ಕರೆಕ್ಟ್. ಬಂದಿದೆ. ಅದಕ್ಕೆ ನಾ ಹೇಳಿದ್ವಿ 2 ಕಡೆ ಬರುತ್ತೆ ಅದು ಅಂತ. ಎರಡನ್ನೂ ಅಂಡರ್ಲೈನ್ ಮಾಡ್ಕೊಳ್ರಿ. ಮಾಡ್ಕೊಂಡಿದ್ದೀನಿ. ನಿಮಗೆ ಪರೀಕ್ಷೆನಲ್ಲಿ ಯಾವ್ದಪ್ಪ ಇದು ವಿಷಯ ಅಂತ ಬರಿಬೇಕಂದ್ರೆ ಎರಡೂ ಬರೆದು ಬಿಡ್ರಿ. ನಾವು ಎರಡೂ ಬರೆದು ಬಿಟ್ಟು ಬೇಕಾದ್ರೆ ನೀವು ಪುಟ ಸಂಖ್ಯೆನೂ ಹಾಕ್ಬೋದು. ಪುಟ ಸಂಖ್ಯೆ ಹಾಕ್ಬಿಡ್ತು ಅಂದ್ರೆ ಎರಡು ಓದಿದಿರ ನಿಮ್ಗೆ ವಿಷಯ ಗೊತ್ತಿದೆ. ಕ್ಲೋಸ್ ಮಾಡಿದಾಗ ಬೇಸಿಕಲಿ ಅವ್ರು ಪರೀಕ್ಷೆ ಯಾಕೆ ಮಾಡ್ತಿದಾರೆ ಅಂದ್ರೆ ನಿಮ್ಗೆ ವಿಷಯ ಗೊತ್ತಿದ್ಯೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಮಾಡ್ತಿದ್ದಾರೆ. 2 ಕಡೆ ನೀವೇನ್ ಪಾಯಿಂಟ್ ಔಟ್ ಮಾಡ್ದಲ್ಲ ಕರೆಕ್ಟ್ ನೀವು ಪಾಯಿಂಟ್ ಔಟ್ ಮಾಡಿದ. ಅದು 2 ಪುಟ ಹೇಳ್ರಿ. ಅದಕ್ಕೆ ಹೇಳ್ತದೆ ಎಷ್ಟನೇ ಪುಟದಲ್ಲಿದೆ? 13ನೇ ಪುಟ. 13ನೇ ಪುಟದಲ್ಲಿ ಒಂದಿದೆ. ಮತ್ತೆ ಈಗ ಇದ್ರಲ್ಲಿದೆ ಅಲ್ವಾ, 2 ಪುಟದಲ್ಲಿದೆ. ಆ 2 ಪುಟಗಳನ್ನ ನೋಡಿ, 13ನೇ ಪುಟ ಮತ್ತೆ 47ನೇ ಪುಟ, ಇದು ಎರಡನ್ನೂ ಅಂಡರ್ಲೈನ್ ಮಾಡ್ಕೊಂಡ್ರಿ. ಎರಡರಲ್ಲೂ ಕೂಡ ಆಧ್ಯಾತ್ಮಿಕ ವಿಷಯ ಆಗಿದೆ ಅಂತಕ್ಕಂಥ ವಿಷಯದ ಬಗ್ಗೆ ಬಾಬುಜಿ ಅವರು ಉಲ್ಲೇಖ ಮಾಡಿದ್ದಾರೆ. ಕೆಲವೊಮ್ಮೆ ನಿಮ್ಗೆ ಪ್ರಶ್ನೆನಲ್ಲಿ ಅವರೇ ಅದನ್ನ ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದು, ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕಾದ್ರೆ ಮಾಡ್ರಿ. ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ, ಯಾವುದು ಆಧ್ಯಾತ್ಮಿಕ ವಿಷಯವಾಗಿದೆ ಎಂದು ಬಾಬುಜಿ ಅವರು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಎರಡನ್ನೂ ಬರೆದ್ಬಿಟ್ಟು 2 ಪುಟಗಳ ಪೇಜ್ ನಂಬರ್ ಅಲ್ಲಿ ಪಕ್ಕದಲ್ಲಿ ಹಾಕ್ಬಿಡ್ತೇನೆ, ಪುಟಗಳ ಸಂಖ್ಯೆ ಹಾಕ್ಬಿಡ್ತು ಅಂದ್ರೆ ಅವ್ರು ನಿಮ್ಗೆ ಪೂರ್ಣವಾದಂತ ಅಂಕಗಳನ್ನು ಕೊಡ್ತಾರೆ. ಸರಿನಾ? ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ಈ ಚಾಪ್ಟರ್ ನಮಗೆ ತುಂಬಾ ಇಂಪಾರ್ಟೆಂಟ್, ನಮ್ಮ ಸಾಧನೆಯಲ್ಲಿ ತುಂಬಾ ಇಂಪಾರ್ಟೆಂಟ್. ಗುರಿನ ಯಾಕೆ ಸ್ಪಷ್ಟಗೊಳಿಸ್ಕೋಬೇಕು, ಮಾರ್ಗನ ಹೇಗೆ ಸ್ಪಷ್ಟಗೊಳಿಸ್ಕೋಬೇಕು, ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಾವು ಸಂವೇದನಾ ಶಕ್ತಿನ ಹೇಗೆ ಬೆಳೆಸ್ಕೋಬೇಕು, ದೃಢ ನಿರ್ಧಾರ ಯಾಕೆ ಬೇಕು, ದೃಢ ಸಂಕಲ್ಪ ಶಕ್ತಿ ಯಾಕಬೇಕು, ಗುರಿಯಲ್ಲಿ ಸ್ಪಷ್ಟತೆ ಯಾಕಬೇಕು, ನಮ್ಮಲ್ಲಿ ಯಾಕೆ ನಮಗೆ ಆತ್ಮವಿಶ್ವಾಸ ಧೈರ್ಯ ಇರಬೇಕು, ಇವೆಲ್ಲ ಒಂದು ಅಧ್ಯಾಯದಲ್ಲಿ ಸಾಕಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ಪ್ರಾರ್ಥನೆಯ ಮಹತ್ವ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಮತ್ತಷ್ಟು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ತು ಅಂದ್ರೆ ನಿಮ್ಮ ಅಭ್ಯಾಸನ ತೀವ್ರಗೊಳಿಸೋದ್ರಲ್ಲೂ ಕೂಡ ಇದು ಸಹಾಯಕಾರಿ ಆಗುತ್ತೆ ಎಲ್ರಿಗೂ ಕೂಡ.
ಸರಿನಾ? ಇವತ್ತು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಯ್ತು. ಒಂದ್ ನಿಮಿಷ.